ರಾಘವಾದ ಕೇಳು ಸುವಿಚಾರದ ಪರಿಗರಿಸು ಪೂರ ಈ ಸಂಶಯವ ಪರಿಗರಿಸು ಪೂರ ತುಂದುಬಿಯ ಒಡಲ ಧರೆಯಾಂದ ಮರೇಂದ್ರ ಸುತ ಒಂದು ಮೊಳವನು ಸಕಸದಿಂದ ಎತ್ತುವನು ಇಂದು ನೀ ಎತ್ತಿದರೆ ಸಂದೇಹ. ಶಂಭು ಶರ್ಮಾ ವಿಟ್ಲ, ವಾಲಿಯಾಗಿ ಜಬ್ಬಾರ ಸಮೋ, ತಾರೆ ದಿನಕರ ಎಸ್ ಪಚ್ಚನಾಡ್. ಈಗ ಶ್ರೀರಾಮನಾಗಿ ಭಾಸ್ಕರ್ ರೈ ಕುಕ್ಕೊಳ್ಳಿ ಇವರಿಗೆ ತಿಮ್ಮಪ್ಪುಡಾಲೆ ಅವರನ್ನು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಶ್ರೀಮಾನ್ ತಿಮ್ಮಪ್ಪುಡಾಲೆ ಅವರು. ವಾಲಿಯಾ ಅರಸವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ತಾರೆ ದಿನಕರ ಎಸ್ ಪಚ್ಚನಾಡಿ, ರಂಗನಾಥ ಹೆಗಡೆ ಅಜಪಾಡಿ ಗೊತ್ತು, ಇವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೇನೆ ನವನೀತ್ ಶೆಟ್ಟಿ ಕದ್ರಿ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಮಂಜುನಾಥ್ ಭಂಡಾರಿ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನವನೀತ್ ಶೆಟ್ಟಿ ಕದ್ರಿ ಅವರು. ಧನ್ಯವಾದಗಳು. ವಾಲಿ ಮೋಕ್ಷ. ಭೀಮ ಪರಾಕ್ರಮಿಯೂ ಹೌದು, ನೀನು ಭಕ್ತ ರಕ್ಷಾಮಣಿಯೂ ಹೌದು. ಓಹೋ, ಆದರೂ ನೀನು ಕೋಮಲ ರೂಪ. ಇಂತಹ ಕೋಮಲ ರೂಪದಲ್ಲಿ ನಿಕ್ಷೇಪಿತವಾದಂತಹ ಪರಾಕ್ರಮ ಅತಿ ಹಿರಿದಾದ್ದು ಎಂಬುದು ನೀನು ಕೊಟ್ಟಂತಹ ಧೈರ್ಯದ ಮಾತುಗಳಿಂದ ಅರ್ಥವಾಯಿತು. ನನಗೆ ಅಣ್ಣನಾದಂತಹ ವಾಲಿಯಿಂದ ಆದ ಸಂಕಷ್ಟದ ವಿಚಾರಗಳನ್ನು ಹೇಳಿದಾಗ ತೀರ್ಮಾನಕ್ಕೆ ಬಂದಂತಹ ನೀನು ವಾಲಿಯನ್ನು ಕೊಂದು ಕೊಡುತ್ತೇನೆ ಎಂಬಂತಹ ಆಶ್ವಾಸನೆಯನ್ನು ಕೊಟ್ಟೆ. ಮರುಕ್ಷಣದಲ್ಲೇ ನಿನ್ನ ಉಪಕಾರಕ್ಕೆ ನನ್ನ ಸೇವಾ ರೂಪವಾಗಿ ನನ್ನ ಸೇನೆಯನ್ನು ನಿನಗೆ ಒದಗಿಸುವುದಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳಿದಾಗ ವಿಧಿವತ್ತಾಗಿ ಆಂಜನೇಯನು ತಂದಂತಹ ಅಗ್ನಿಯ ಸಾಕ್ಷಿಯಲ್ಲಿ ನಾವು ಕರವನ್ನು ತಟ್ಟಿ ಒಬ್ಬರಿಗೊಬ್ಬರು ಸ್ನೇಹದ ಬಂಧನಕ್ಕೆ ಒಳಪಟ್ಟಿದ್ದೇವೆ. ರಾಮ, ಕೊನೆಗೂ ಆಗಬೇಕಾದ್ದು ವಾಲಿವಧೆ. ಆದ್ರೆ ಈಗ ಒಂದು ಸಣ್ಣ ಸಂಶಯ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಏನು? ನಾನು ನೀವು ಸ್ನೇಹಿತ ಆದ ಮೇಲೆ ನಿನ್ನನ್ನು ನಾನು ಅರಿತು ಯಾವುದೇ ಅಪಾಯಕ್ಕೆ ತಳ್ಳಿದ್ರೆ ನಾನು ಇನ್ನು ವಿಮೋಚನೆ ಇಲ್ಲದಂತಹ ನರಕಕ್ಕೆ ಹೋದೇನು. ದ್ರೋಹಗಳಲ್ಲೆಲ್ಲ ಅತ್ಯಂತ ದುಷ್ಟವಾದಂತಹ ದ್ರೋಹ ಅದು ಮಿತ್ರದ್ರೋಹವಂತೆ. ಹಾಗಾಗಿ ವಾಲಿಯ ಬಗ್ಗೆ, ವಾಲಿ ನನಗೆ ಮಾಡಿದ ಅನ್ಯಾಯದ ಬಗ್ಗೆ ಇಷ್ಟೇ ಹೇಳಿದನೇ ಹೊರತು ವಾಲಿಯ ಪರಾಕ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರುವಂತಹ ಕೆಲವು ವಿಚಾರಗಳ ಬಗ್ಗೆ ನಿನಗೆ ಹೇಳಲಿಲ್ಲ. ಇದನ್ನು ನೀನೊಮ್ಮೆ ನೋಡಿ ನನ್ನ ಸಂಶಯವನ್ನು ಪೂರ್ತಿ ಪರಿಹರಿಸಿದ್ರೆ ಮತ್ತೆ ನಾವು ಮುಂದುವರಿದರಾಗ್ಲಿಕ್ಕಿಲ್ವೇ? ಅಂದ್ರೆ ಈ ಹಿಂದೆ ನೀನು ಹೇಳದೆ ಬಿಟ್ಟಿರುವಂತಹ ವಿಚಾರ ಹೌದು, ಮತ್ತು ಈ ಪ್ರಕರಣಕ್ಕೆ ಬಹಳ ಅಗತ್ಯವಾದಂಥದ್ದು, ಅದಕ್ಕೆ ಸಾಕ್ಷಿ ಕೂಡ ಬೇರೆ ಉಂಟು. ಹೌದು, ಯಾವುದು ಹೇಳು? ಆಗ ಪ್ರಸ್ತಾಪತ್ವೇನ ನಾನು ಹೇಳಿದೆ. ದುಂದುಬಿ ಎಂಬಂತಹ ರಾಕ್ಷಸ ನನ್ನ ಅಣ್ಣನ ಮೇಲೆ ಹೇರಿ ಬಂದಾಗ ಆತನನ್ನು ಆ ಮಹಿಷ ರೂಪದಲ್ಲಿ ಗರಗರನೆ ತಿರುಗಿಸಿ ಬಡಿದು ನನ್ನ ಅಣ್ಣ ಕೊಂದ. ಆ ಬಿದ್ದ ಅವನ ಹೆಣ ಅನಾಥ ಹೆಣವಾಗಿ ಈಗಲೂ ಬಿದ್ದದೆ. ಅದರಲ್ಲಿರುವಂತಹ ಚರ್ಮ, ಮಾಂಸ, ಮಜ್ಜೆಗಳೆಲ್ಲ ಕೊಳೆತು ಹೋಗಿ ಎಲುಬಿನ ಹಂದರವಾಗಿ ಅಲ್ಲಿ ಅಕ್ಕೋ ಕಾಣಿಸ್ತಾ ಇದೆ. ಅದನ್ನು ನನ್ನಣ್ಣ ಪ್ರತಿನಿತ್ಯವೂ ಅತ್ಯಂತ ತ್ರಾಣವನ್ನು ಉಪಯೋಗಿಸಿ ಮೊಳಕಾಲ ಪರ್ಯಂತ ಎತ್ತುತ್ತಾನೆ. ಅದನ್ನು ನೀನು ಮಾಡಿ ತೋರಿಸಿದೆ ಅಂತೇಳಿ ಆದ್ರೆ ಖಂಡಿತ ಆ ವಾಲಿಯ ಮುಂದೆ ದೇಹತ್ರಾಣದಲ್ಲಿ ನೀನು ಸರಿಮಿಗಿಲೆನಿಸಬಹುದಾದಂತಹ ನನ್ನ ಸ್ನೇಹಿತ ಎಂಬುದಾಗಿ ನಾನು ಒಪ್ಪಿಕೊಳ್ಳಬಹುದು. ಇಲ್ಲ ಇದ್ರೆ ನಿನ್ನನ್ನು ಅಪಾಯಕ್ಕೆ ಹೂಡಿದ ಹಾಗಾಗ್ತದೆ. ಜೊತೆಯಲ್ಲೇ ನೀನು ಬಿಲ್ಲಾಳು ಎಂಬಂತಹ ವಿಚಾರವನ್ನು ನಾನು ತಿಳಿದಿದ್ದೇನೆ. ಅಷ್ಟು ಮಾತ್ರ ಹೇಳಿದ್ರೆ ಸಾಲದು, ನನ್ನ ಅಣ್ಣ ಎಂತಹ ಬಿಲ್ಲಾಳು ಎಂಬುದನ್ನು ಕೂಡ ನೀನು ತಿಳಿದುಕೊಳ್ಳಬೇಕು.
ಅದೋ ಮುಂದೆ ಅರ್ಧಚಂದ್ರಾಕೃತಿಯಲ್ಲಿ 7 ತಾಳೆಯ ಮರಗಳು ಬೆಳೆದು ನಿಂತಿವೆ. ಅದೊಂದು ವಿಶಿಷ್ಟ ತಳಿಯ ತಾಳೆ ಮರಗಳು ಅಥವಾ ಅದರ ಹಿನ್ನೆಲೆ ಏನಾದರೂ ಬೇರೆ ಇದೆಯೋ? ಅವನು ದಿನವೂ ಬಾಣ ಪ್ರಯೋಗ ಮಾಡಿ ಆ ತಾಳೆಯ ಮರಗಳನ್ನು ನನ್ನಣ್ಣ ವಾಲಿ ಕತ್ತರಿಸ್ತಾನೆ. ಆದರೆ ಮರುದಿನ ಕತ್ತರಿಸಿದಷ್ಟೇ ಅದು ಚಿಗುರಿ ಬರ್ತದೆ. ಅಂತಹ ವಿಶಿಷ್ಟವಾದಂತಹ ತಾಳೆಯ ಮರಗಳನ್ನು ತನ್ನ ಪರಾಕ್ರಮದಿಂದ ಅನುದಿನವೂ ನನ್ನಣ್ಣ ಕತ್ತರಿಸ್ತಾನೆ. ಅದನ್ನೂ ನೀನು ಮಾಡಿ ತೋರಿಸಿದೆ ಅಂತೇಳಿ ಆದ್ರೆ ಖಂಡಿತವಾಗಿಯೂ ಧೈರ್ಯದಲ್ಲಿ ನಾನು ಮುಂದೆ ಹೋದೆ. ವಾಲಿಯ ಪರಾಕ್ರಮಕ್ಕೆ ಸಾಕ್ಷಿಯಾದಂತಹ 2 ಪುರಾವೆಗಳು ನಮ್ಮ ಕಣ್ಣ ಮುಂಭಾಗದಲ್ಲಿ ಉಂಟಲ್ಲ? ಹೌದು, ನೋಡು ಏನು ಮಾಡ್ತೇನೆ ಅಂತ. ಕಾಲದಿಂದ 3-7 ಯೋಜನ ಬಿಸುಡ ಕಾಲದಿಂದ 3-7 ಯೋಜನ ಬಿಸುಡ ಮೇಲೆ ತೋಳೆಯ ಹೊರೆಗಳೇಳು ಕಡಿದಿಡಲು. ಸುಗ್ರೀವ, ಅಸ್ಥಿಪಂಜರವೊಂದನ್ನು ಆಗಲೇ ನಾನು ನೋಡಿದ್ದೆ. ಆದ್ರೆ ಈ ಪ್ರಕರಣಕ್ಕೆ ಅದು ಸಂಬಂಧಿಸಿದ್ದು ಅಂತ ನನಗೆ ಗೊತ್ತಿರಲಿಲ್ಲ. ಸರಿ, ವನ ಪ್ರದೇಶ ಏನೋ ಇದ್ದೀತು ಅಂತ ನಾನು ತಿಳ್ಕೊಂಡೆ. ಆದ್ರೆ ಪರ್ವತ ಸದೃಶವಾಗಿ ಬಿದ್ದಂತಹ ಈ ಅಟ್ಟೆಯ ಗೂಡು ಅದು ವಾಲಿಯ ಪರಾಕ್ರಮಕ್ಕೆ ಸಂವಾದಿಯಾದದ್ದು ಅಂತ ನೀನು ಹೇಳಿದಾಗ ಅದಕ್ಕಿಂತ ಹೆಚ್ಚಿನವ ಅಂತ ನಿರೂಪಿಸುವುದು ನನಗೆ ಕರ್ತವ್ಯ. ಹೌದು, ಅವ ಮೊಣಕಾಲ ಪರ್ಯಂತ ಎತ್ತುತ್ತಾ ಇದ್ದದ್ದು. ಹೌದು, ಅತಿ ಸಾಹಸದಿಂದ. ಅದು ಪ್ರದರ್ಶನಕ್ಕೋ ಅಥವಾ ಅವನ ಸಾಮರ್ಥ್ಯವಷ್ಟು ಅದರ ಪ್ರಶ್ನೆ ನನಗಲ್ಲ. ಆದ್ರೆ ಅವನು ಮಾಡಿದಷ್ಟನ್ನೇ ನಾನು ಮಾಡಿದ್ರೆ ನನ್ನ ಪರಾಕ್ರಮ ಅವನಿಗೆ ಸರಿ ಅಂತ ಆದೀತು. ಹೌದು ಹೌದು, ಅವನಿಗಿಂತ ಹೆಚ್ಚು ಅಂತ ನಾನು ನಿರೂಪಿಸಬೇಕು. ಮಾತ್ರ ಅಲ್ಲ, ಅವನು ಎತ್ತಿದಾಗೆ ಅದನ್ನು ಎತ್ತಿದ್ರೆ ನನಗೂ ಅವನಿಗೂ ವ್ಯತ್ಯಾಸ ಆಗುವುದಿಲ್ಲ. ಅದು ಹೌದು, ಅದು ಸತ್ತ ಹೆಣದ ಗೂಡು ಅಲ್ವಾ? ಹೌದು, ನಮ್ಮಂಥವರು ಅದನ್ನ ಕೈಯಿಂದ ಮುಟ್ಟುವುದಲ್ಲ. ಅದಕ್ಕೆ ಯಾವ ಸಂಸ್ಕಾರವೂ ಆಗಲಿಲ್ಲ. ಇಲ್ಲ, ಆದ್ರೆ ಮಾಡದೇ ವಿಧಿ ಇಲ್ಲ. ಅದಕ್ಕೆ ಬೇಕಾಗಿ ಎಡಗಾಲಿನ ಹೆಬ್ಬೆಟ್ಟಿನಿಂದ ಒದ್ದು ಹಾರಿಸಿದ್ದೇನೆ ನೋಡು. ಇಲ್ಲಿಂದ ಅಲ್ಲಿಗೆ 3, ಅಲ್ಲಿಂದ ಅಲ್ಲಿಗೆ 7, 10 ಯೋಜನ ದೂರ ಹೋಗಿ ಬಿದ್ದದೆ. 3-7 ಯೋಜನ ದೂರ ಹೋಯ್ತಾ? ಹೌದು, ಹೋಗ್ಲಿ, ಕಸ ಹೋದಾಗ ಆಯ್ತು ಅಷ್ಟೇ. ಇನ್ನು ಮತ್ತೊಂದು ಹೇಳಿದ್ದಿ, ಮಂಡಲಾಕಾರವಾಗಿರತಕ್ಕಂತಹ ತಾಳ ವೃಕ್ಷಗಳು. ಹೇಳಿದೊಳ್ಳೆದಾಯ್ತು. ಹಿನ್ನೆಲೆ ಏನೋ ಇದ್ದಿರಬಹುದು ಇದಕ್ಕೆ ಅಂತ, ಅಥವಾ ವಿಶಿಷ್ಟ ತಳಿ ಅಲ್ವಾ? ಹೌದು, ನೀನು ಅಷ್ಟು ಹೇಳಿದಕ್ಕೆ ಬೇಕಾಗಿ ನಾನೊಂದು ಧನುಷ್ಟೇಂಕಾರವನ್ನು ಮಾಡಿದ್ದು ನೋಡಿದೀಯಾ? ವೃತ್ತಾಕಾರವಾಗಿದ್ದದ್ದು ಸರಳ ರೇಖಾತ್ಮಕವಾಗಿ 7 ಒಂದೇ ಸರಳ ರೇಖೆಯಲ್ಲಿ 7 ಬಂತು. ಹೌದು, ಸರಳ ರೇಖೆಯಲ್ಲಿ 7 ಅವನು ಬಾಣ ಪ್ರಯೋಗ ಮಾಡಿ ಕಿತ್ತು ಹಾಕ್ತಾ ಇದ್ದ. ಮರಳಿ ಅದು ಚಿಗುರ್ತಾ ಇತ್ತು ಅಲ್ವಾ? ಹೌದು. ಮತ್ತೊಬ್ಬನಿಗೆ ಅಂಥ ಸಾಧನೆಯನ್ನು ಮಾಡ್ಲಿಕ್ಕೆ ಅದು ಇಲ್ಲಿ ಇರಬಾರದು. ಆ ಸ್ಥಿತಿಯಲ್ಲಿ ಮಾಡ್ತೇನೆ ನೋಡು. ನಾನು ತೆಗೆದಂತಹ ಬಾಣದಿಂದ ನನ್ನ ಕೋದಂಡಕ್ಕೆ ಅದನ್ನು ಸೇರಿಸಿ ಒಂದೇ ನೆಗೆದಕ್ಕೆ ಬಿಟ್ಟಿದ್ದೇನೆ. ವಿಶೇಷವಾಗಿ ಅವುಗಳು ಹೋಗಿದೆ ಅಂತ ಮೇಲೆ ರಾಮ ಇದುವರೆಗೆ ನಿನ್ನನ್ನು ರಾಮ ಶ್ರೀರಾಮ ಎಂಬುದಾಗಿ ಅಷ್ಟೇ ನಾನು. ಮರಳಿ ಬಾಣ ಬಂದು ಮೂಡಿಗೆಯನ್ನು ಸೇರಿದೆ. ಅದು ನೋಡಿದೆಯಾ? ಅದು ನಿನ್ನ ಬಾಣದ ವಿಷಯ ಇತ್ತು. ನೀನು ಸಾಕ್ಷಾತ್ ಶ್ರೀಲೋಲ ಎಂಬ ತೀರ್ಮಾನಕ್ಕೆ ಬಂದಂತಹ ನಾನು ಇದೋ ನಿನ್ನ ಪಾದ ಮೂಲಗಳಲ್ಲಿ ಬಿದ್ದಿದ್ದೇನೆ. ಸುಗ್ರೀವ, ಏನು ನಿನ್ನ ಅಣ್ಣ ಪರಾಕ್ರಮವನ್ನು ತೋರಿಸಿದ್ದಾನೆ. ಅವನನ್ನು ಕೊಂದು ಕೊಡ್ತೇನೆ ಎನ್ನುವಂತಹ ನನ್ನ ಭರವಸೆಗೆ ಪೂರಕವಾಗಿ ಇಷ್ಟನ್ನು ನಾನು ಮಾಡಿ ತೋರಿಸಿದೆ. ಇನ್ನೇನಾದರೂ ಸಂಶಯ ಉಳಿದಿದೆಯಾ? ಇಲ್ಲ, ಏನೂ ಇಲ್ಲ. ಏನು? ಬಹಳ ಸಂತೋಷ. ಹಾಗಿದ್ರೆ ಮುಂದೆ ಮಾಡಬೇಕಾದಂತಹ ಕೆಲಸ ನಿನ್ನದು. ನೀನು ನನ್ನೆದುರು ತೋರಿಸಿದಂತಹ ಸೀತೆಯ ಆಭರಣಗಳುಂಟಲ್ಲ, ಇದನ್ನೆಲ್ಲ ನೋಡುವಾಗ ಮತ್ತೆ ಸೀತೆಯನ್ನು ಕಾಣಬೇಕು ಎನ್ನುವಂತಹ ಆಸೆ ಅಥವಾ ಬಯಕೆ ಅದು ಮತ್ತೆ ಸ್ಥಾಯಿ ಆಯಿತು ನನಗೆ. ಮಾತ್ರ ಅಲ್ಲ, ಮಿತ್ರನಾದಂತಹ ನಿನಗೆ ಕೊಟ್ಟಂತಹ ಭರವಸೆಯ ಮಾತುಗಳು ಕೂಡ ಅದು ನನ್ನಲ್ಲಿ ಆಗಾಗ ನನ್ನನ್ನು ಕಾಡ್ತಾ ಇರುವಂತದ್ದು. ಹಾಗಾಗಿ ಮೊದಲು ಮಿತ್ರನಿಗೆ ಮಾಡಬೇಕಾದಂತಹ ಸಹಾಯ, ಆಮೇಲೆ ಸ್ವಕೀಯವಾದಂತಹ ಸಾಧನೆ. ಸರಿ, ಇದಕ್ಕೆ ಪೂರಕವಾಗಿ ನಿನ್ನ ಅಣ್ಣನಾದಂತಹ ವಾಲಿ ಮತ್ತು ನಿನಗೆ ಮುಖಾಮುಖಿ ಆಗಬೇಕು. ಅದಾಗಬೇಕು ಅಂತ ಇದ್ರೆ ನಾನೆಲ್ಲ ಕರೆಯುವುದು, ನೀನೇ ಹೋಗಿ ಕರೀಬೇಕು. ಒಂದು ವಿಷಯದಲ್ಲಿ ಸರಿ, ಯಾಕಂದ್ರೆ ನನ್ನ ಹೆಂಡತಿಯನ್ನು ನಾನೇ ಪಡೆದೆ ಅಂತಾಗಬೇಕು. ನೀನು ತಂದು ಕೊಟ್ಟರೆ ನನ್ನ ಅಲ್ವಾ ಜನ ಸ್ವಲ್ಪ ಚಿಕ್ಕದಾಗ್ತೇನೆ. ಆದ್ರೆ ಇನ್ನೊಂದು ಲೆಕ್ಕದಲ್ಲಿ ನೀನೇ ಮುಂದೆ ಹೋಗಿದ್ರೆ ಒಳ್ಳೇದಿತ್ತು. ನಾನು ಇಷ್ಟು ಸಲ ಹೋಗಿಯೂ ಬೆಟ್ಟದಿಂದೆ ಬಂದದ್ದು. ಆದ್ರೂ ಕೂಡ ನೀನು ಧೈರ್ಯ ಕೊಡ್ತೀನಿ ಅಂತೇಳಿ ಆದ್ರೆ ಮತ್ತೆ ನನಗೇನು ಹೆದರಿಕೆ ಇಲ್ಲ. ಹಾಗಾದ್ರೆ ಅಣ್ಣ ನಾನಿದ್ದೇನಲ್ಲ, ನೀನಿದ್ದೀಯಲ್ಲ, ಹಾಗಾಗಿ ಅಣ್ಣನ ಯುದ್ಧಕ್ಕೆ ಕರೆಯುತ್ತೇನೆ. ಅಣ್ಣ ವಾಲಿ ಬಾ ಯುದ್ಧಕ್ಕೆ. ಕೊದಗಿ ತಮ್ಮಗೆ ನುಡಿದ ಹೋಲಿ
ತಮ್ಮಗೆ ನುಡಿದ ವಾಲಿ. ವಾಲಿಯನ್ನು ಜಗಳಕ್ಕಾದರೂ ಕರೆಯಬೇಕಾದರೆ ಅಗಣಿತ ಪರಾಕ್ರಮಿಯೇ ಇರಬೇಕು ಒಬ್ಬ. ಹಾಗೆಂದು ಹೀಗೆ ಕರೆದ ಮಾತ್ರಕ್ಕೆ ಅಗಣಿತ ಪರಾಕ್ರಮ ಇಲ್ಲದೆ ವಾಲಿ ಕಾಣಿಸಿಕೊಳ್ಳಕೂಡದು ಎನ್ನುವ ನಿರ್ಬಂಧವು ನನಗುಂಟು. ಈ ದಿವಸನ ಸುಗ್ರೀವನ ಸ್ವರ ಸಾಧಾರಣ ಸ್ವರವಾಗಿ ಕೇಳಿಸುವುದಿಲ್ಲ. ತಾರಕಕ್ಕೆ ಮುಟ್ಟಿದೆ, ಆತ್ಮವಿಶ್ವಾಸ ಕಾಣಿಸ್ತದೆ, ಕೆಚ್ಚು ರೊಚ್ಚು ಪಶ್ಚಾತ್ತಾಪದ ಸ್ಥಾನದಲ್ಲಿ ಸ್ಥಾನ ಪಡೆದಿದೆ. ಹಾಗಾದರೆ ವಾಲಿಯನ್ನು ನಿಗ್ರಹಿಸುವುದಕ್ಕಾಗಿ ಕಟಿಬದ್ಧನಾಗಿದ್ದಾನೆ ಸುಗ್ರೀವ ಅಂತ ಅರ್ಥ ಆಯಿತು. ಒಮ್ಮೆ ಪರೀಕ್ಷೆ ಮಾಡಿ ನೋಡಬೇಕು, ಇದು ಜಗಳವೋ ಅಲ್ಲ ನಿರ್ಣಾಯಕವಾದ ಸಂಗ್ರಾಮವೋ ಎನ್ನುವ ಹಾಗೆ ನೇರವಾಗಿ ಮುಂದೆ ಬಂದಿದ್ದೇನೆ. ಪರ್ವತದ ಹಾಗೆ ಕಾಣಿಸುತ್ತಿದ್ದಾನಲ್ಲ ರೊಚ್ಚಿನಿಂದ ತುಂಬಿದ ಸುಗ್ರೀವ, ಒಮ್ಮೆ ಮಾತನಾಡಿಸ್ತೇನೆ. ತಮ್ಮನಲ್ವೇನ ನೀನು? ಏನು ಧೈರ್ಯದಿಂದ ಕರೆದ ಎಲ ಪರಾಕ್ರಮ, ಏನು ಧೈರ್ಯದಿಂದ ಕರೆದ ಎಲ ಪರಾಕ್ರಮ. ಸುಗ್ರೀವ ಅಣ್ಣ ವಾಲಿಯನ್ನು ನೀನು ಚೆನ್ನಾಗಿ ಅರ್ಥ ಮಾಡಿದ್ದಿ, ಅವನ ಚರ್ಯೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದಿ, ಅವನ ವರ್ತನೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಇರುವೆಯಂತ ಲಘು ಗಾತ್ರದ ಜೀವಿಯಿಂದ ಮೊದಲುಗೊಂಡು ಆನೆಯಂತ ಬೃಹತ್ ಗಾತ್ರದ ಮಹಾಪ್ರಾಣಿಯವರೆಗೂ ಚಲನವಲನಗಳನ್ನು ನೋಡಿ ಅನೇಕ ವಿಧದಿಂದ ಅಭ್ಯಾಸ ಮಾಡುವ ಪ್ರವೃತ್ತಿಯವನು ವಾಲಿ. ನನ್ನ ವಿರೋಧಿಯೇ ಇರಲಿ, ಅವನ ಜೊತೆಗೆ ಸಂಗ್ರಾಮಕ್ಕೆ ಇಳಿಯುವ ಪೂರ್ವದಲ್ಲಿ, ಸಂಗ್ರಾಮವನ್ನು ಗೆಯ್ಯುವ ಹೊತ್ತಿನಲ್ಲಿ ಅವನಿಂದಲೂ ಅನುಭವವನ್ನು ಪಡೆದುಕೊಳ್ಳುವಂತಹ ಮನಸ್ಸು ನನ್ನದು. ಇಲ್ಲಿಯವರೆಗಿನ 4 ಸಲದ ಹೋರಾಟದಲ್ಲಿ ನನ್ನ ಕೈ ಮೇಲೆ ನಿನ್ನ ಶರೀರ ಕೆಳಗೆ, ಹಾಗೆಂದು 5ನೆಯ ಸಲ ಅದು ಪುನರಾವರ್ತನೆ ಆಗುತ್ತದೆಯೇ ಇಲ್ಲವೇ? ಅದು ಭವಿಷ್ಯಕ್ಕೆ ಬಿಟ್ಟದ್ದು, ಸಂಗ್ರಾಮಕ್ಕೆ ಬಿಟ್ಟದ್ದು. ನನ್ನ ತಮ್ಮನೇ ನೀನು ಹೌದಾದರೂ ಈ ಹೊತ್ತು ವಿರೋಧಿಯೇ ಆಗಿ ಕಾಣಿಸಿಕೊಂಡ ಕಾರಣದಿಂದ ನಿನ್ನಿಂದಲೂ ಹಲವು ಗುಟ್ಟು ಪಟ್ಟು ಪೆಟ್ಟುಗಳನ್ನು ನಾನು ಕಲ್ತದ್ದುಂಟು. ಈಗ ಒಂದು ಸಮಸ್ಯೆ ಆಯಿತು ನನಗೆ. ನಿನ್ನನ್ನು ಇಲ್ಲಿಯವರೆಗೆ ಆದರ್ಶವಾಗಿ ನಾನು ಕಂಡದ್ದು ಕೆಲವೇ ವಿಚಾರಗಳಲ್ಲಿ. ಮರಳಿ ಯತ್ನವ ಮಾಡು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯು ಈ ವರ್ತಮಾನದಲ್ಲಿ ಭೂಮಿಯ ಮೇಲೆ ಯಾರು ಎನ್ನುವುದಕ್ಕೆ ಉತ್ತರ ರೂಪವಾಗಿ ಗೋಚರಿಸಿದವ ನೀನು. ಸೋತ ಕಾಲದಲ್ಲಿ ಸಂತ್ರಸ್ತನಾಗಿರುವ ಹೊತ್ತಿನಲ್ಲಿ ಅನ್ಯರ ಅನುಕಂಪೆಗೆ ಪಾತ್ರನಾಗುವುದಕ್ಕೆ ನಾಟಕೀಯವಾದ ಮೋರೆಯನ್ನು ತಳೆಯುವುದು ಹೇಗೆ ಎನ್ನುವುದಕ್ಕೂ ನೀನೊಂದು ಸಾಕ್ಷಿಯಾಗಿ ಸಿಕ್ಕಿದವ. ಕಲ್ಲು ಕಂಡ್ರು ಗೋಗರೆಯುತ್ತಿ, ಮರ ಕಂಡ್ರು ಮರುಕದಿಂದ ಅಳುತ್ತಿ, ಸಿಕ್ಕವರಲ್ಲಿ ವಾಲಿಯಿಂದ ಅನ್ಯಾಯವಾಗಿದೆ ಅಂತ ಹೇಳಿಕೊಳ್ಳುತ್ತಿ. ಇದನ್ನೂ ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸಂಘಟಿತವಾದ ನೆಲೆಯಲ್ಲಿ ಸುಗ್ರೀವ ಕಾಣಿಸಿಕೊಂಡದ್ದು ಹೇಗೆ ಅಂತ ಗೊತ್ತಾಗಲಿಲ್ಲ. 4 ಮಂದಿ ನಿನ್ನ ಜೊತೆಗಿದ್ದಾರೆ. ಯುದ್ಧದ ಯಾವುದೇ ಸಂದರ್ಭದಲ್ಲಿ ಅವರನ್ನು ಕೂಡಿಕೊಂಡು ಬಂದದ್ದಕ್ಕೆ ಪುರಾವೆ ಇಲ್ಲ. ಹಾಗಾದರೆ ಸಂಘಟನೆ ಎನ್ನುವಲ್ಲಿ ಈ ಸುಗ್ರೀವ ಹಿಂದೆ ಬಿದ್ದೇನೆ ಅಂತ ಪ್ರಶ್ನೆ ಇತ್ತು. ಆದರೆ ಈ ದಿವಸದ ನಿನ್ನ ಟಿವಿ ಕಾಣುವಾಗ, ಉಬ್ಬರಿಸಿ ನಿಂತಿರುವ ಎದೆಯನ್ನು ಕಾಣುವಾಗ, ನಿನ್ನ ಭುಜಸ್ಪಾಲನದ ಶಬ್ದವನ್ನು ಕೇಳುವಾಗ ಯಾವುದೋ ಒಂದು ಬೆಂಬಲ ನಿನ್ನ ಪಾಲಿಗೆ ಉಂಟು ಅಂತ ಅರ್ಥ ಆಗಿದೆ. ಅದು ಮೂರ್ತವೋ ಅಮೂರ್ತವೋ ಭವಿಷ್ಯತ್ತಿನಲ್ಲಿ ಪರೀಕ್ಷೆಗೆ ಹಚ್ಚೋಣ, ನೋಡೋಣ. ಹಾಗೆಂದು ಈಗ ಕಾಣಿಸಿಕೊಂಡಿದ್ಯಲ್ಲ, ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಕಣ್ಣಲ್ಲಿ ಕಣ್ಣು ಬೆರೆಸಿ ಪ್ರಶ್ನೆ ಮಾಡ್ತೇನೆ. ಅದೇ ಹಳೆಯ ಪರಾಕ್ರಮವೋ, ಅದೇ ಹಳೆಯ ಧೈರ್ಯವೋ ಹಸ್ತುಂಟೇನೋ? ಇದಕ್ಕೆ ಕಾರಣ ಯಾವುದು? ಬಿಡುವುದಕ್ಕೆ ಮಾರಿನಿಯರು ಬಿಡುವುದಕ್ಕೆ ಮನಸ್ಸು ಬಾರದೆ. ನೀನು ಕೆಡುವ ನೀತಿಯಲ್ಲ ನಿನಗೆ ಸಾರಿದೆ, ನೀನು ಕೆಡುವೆ ನೀತಿಯಲ್ಲ ನಿನಗೆ ಸಾರಿದೆ. ವಾಲಿ ಸುಗ್ರೀವ ಊರಲ್ಲೆಲ್ಲ ಸಿಕ್ಕಿದವರಲ್ಲೆಲ್ಲ ನಿನ್ನ ಬಗ್ಗೆ ನಾನು ದೂರ ಹೇಳಿದ್ದ ಹೌದು. ಆದರೂ ಕೂಡ ಯಾವತ್ತಿಗೂ ನನ್ನ ಮನಸ್ಸಿನಲ್ಲಿ ನಿನಗೊಂದು ಧನ್ಯವಾದ ಉಂಟೇ ಉಂಟು. ಯಾಕಂದ್ರೆ ನೀನು ನನ್ನನ್ನು ಅಟ್ಟಿಸ್ತಾ ಇಡೀ ಜಗತ್ತಿನಲ್ಲಿ ನಾನು ಓಡುವ ಹಾಗೆ ಮಾಡಿದ್ದೆ. ಹಾಗಾಗಿ ಪ್ರಪಂಚ ಜ್ಞಾನವನ್ನು ಸಾಕಷ್ಟು ನಾನು ಪಡೆಯುವುದಕ್ಕೆ ವಾಲಿಯ ಸಹಕಾರ ಇತ್ತು. ಆಗಲಿ, ಅಷ್ಟರ ಮಟ್ಟಿಗಾದರೂ ಕೃತಜ್ಞತೆ ಉಂಟಲ್ಲ ನಿನ್ನಲ್ಲಿ? ಉಂಟುಂಟು. ಈ ಪ್ರಪಂಚ ಜ್ಞಾನದಲ್ಲಿ ನಾನು ಕಂಡುಕೊಂಡದ್ದು, ಅಣ್ಣ ತಮ್ಮಂದಿರಲ್ಲಿ ಜಗಳ ಯಾಕೆ ಬರ್ತದೆ? ಸಾಮಾನ್ಯವಾಗಿ ಹಿರಿಯರು ಮಾಡಿಟ್ಟ ಗಂಟಿದ್ರೆ ನನಗೆ ದೊಡ್ಡದು ಸಿಕ್ಕಬೇಕು, ನನಗೆ ದೊಡ್ಡದು ಸಿಕ್ಕಬೇಕು. ಪಾಲು ವ್ಯವಹಾರದಲ್ಲಿ ವ್ಯವಹಾರ ನಮ್ಮಲ್ಲಿ ಅಂತದ್ದೇನಿಲ್ಲ. ಎಲ್ಲ ನೀನೇ ತೆಕ್ಕೋ ಅಂತ ಬೇಕಾದ್ರೂ ನಾನು ಬಿಡುವುದಕ್ಕೆ ಸಿದ್ಧನಿದ್ದೆ. ಇನ್ನು ಕೆಲವು ಕಡೆ ಅಧಿಕಾರಕ್ಕಾಗಿ ನನಗೆ ಅಧಿಕಾರವೇ ಬೇಡ, ನೀನೇ ಅರಸನಾಗು, ನಿನ್ನದೇ
ನ್ಯಾಯಾಲಯ, ನಿನ್ನದೇ ಕಾರ್ಯಾಲಯ, ಅದನ್ನೇ ನಡೆಸಿಕೊ, ಅದಕ್ಕೂ ನನಗೆ ಅಡ್ಡಿ ಇಲ್ಲ. ಆದ್ರೆ ನನಗೆ ಅನ್ಯಾಯವಾದ್ದು ಒಂದು ವಿಷಯದಲ್ಲಿ. ಯಾವ ವಿಚಾರದಲ್ಲಿ? ನನ್ನ ಮಾನಿನಿ. ಹೌದಪ್ಪ, ಹೌದೇ. ರೂಮೆ ಚಿನ್ನದಂತ ಹುಡುಗಿ, ಅವಳ ಮೇಲೆ ನೀನು ಅವಳ ಹೆಗಲ ಮೇಲೆ ಕೈ ಹಾಕಿ ಆ ಬುರುಜುವಿನ ಮೇಲೆ ನಿಂತುಕೊಂಡು ಹುಣ್ಣಿಮೆಯ ದಿವಸ ನನ್ನನ್ನು ನೋಡಿ ಕೆಕೆ ಅಂತೇಳಿ ನಗಾಡ್ತೀಯಲ್ಲ, ಅದಕ್ಕಿಂತ ನನ್ನ ಎದೆಗೆ 5 ಸಲ ಚೂರಿ ಹಾಕಬಹುದಿತ್ತು ನೀನು. ಹಾಗಾಗಿ ನಾನು ನಿನ್ನ ಹತ್ರ ಹೇಳೋದು, ತಿಳಿಯದೆ ತಪ್ಪಾಗಿ ಹೋಗಿರ್ತ, ನನ್ನಿಂದಲೂ ಆಗಿ ಹೋಗಿತ್ತು, ಅದನ್ನು ಇನ್ನಾದ್ರೂ ತಿದ್ದಿಕೊಳ್ಳಬಹುದು. ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಗೋಗರತೆವ ವಿನೀತವಾದ ಅಹವಾಲ. ಹೌದು, ಸಾಮದಿಂದ ನಿನ್ನಲ್ಲಿ ಕೇಳು. ಕೊಡುವುದಿಲ್ಲ ಅಂತ ಕೊಡುವುದಿಲ್ಲ ಅಂತಲೇ ಆದ್ರೆ ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಮತ್ತೆ ತಾರಕಕ್ಕೆ ಸ್ವರ ಹೋಗುವುದು. ಆದ್ರೆ ಒಂದು ನೀತಿ ವಾಕ್ಯ ನಿನಗೆ ಹೇಳ್ತೇನೆ. ನೀನು ನಾನು ಹುಟ್ಟಿದವರಿಗೆ ಮರಣ ಉಂಟು ಖಂಡಿತ, ಆದ್ರೆ ಭೂಮಿಯಲ್ಲಿ ಸ್ಥಾಯಿಯಾಗಿ ನಿಲ್ಲುವಂತದ್ದು ಅದು ನ್ಯಾಯ ನೀತಿ ಎಂಬಂತದ್ದು. ಹಾಗಾಗಿ ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ನೀನು ಕೆಡುವೆ ಖಂಡಿತ. ಇದರಲ್ಲಿ ಕೆಡುವುದು ನೀತಿ, ನೀತಿಯಲ್ಲ. ನೀತಿ ಕೆಡುವುದಿಲ್ಲ, ನಾನು ಕೆಡ್ತೇನೆ. ನೀನು ಕೆಡುವೆ, ನೀತಿಯಲ್ಲ. ಕೊನೆಗೂ ಜಗತ್ತಿನಲ್ಲಿ ನೀತಿಯೇ ಸ್ಥಾಯಿಯಾಗಿ ನಿಂತು ತನ್ನ ಪ್ರಚಾರವನ್ನು ಉಳಿಸಿಕೊಳ್ತದೆ. ಆದ್ರಿಂದ ಒಂದು ವೇಳೆ ಮರ್ಯಾದೆಯಲ್ಲಿ ಬದುಕಬೇಕಿದ್ರು, ಮದುವೆ ಅಥವಾ ಮರ್ಯಾದೆಯಲ್ಲಿ ಸಾಯಬೇಕಿದ್ರು ನನ್ನ ಮಾನಿನಿಯನ್ನು ಕೊಡು. ನ್ಯಾಯ ಧರ್ಮ ಸಾಯುವುದಿಲ್ಲ, ಸ್ಥಾಯಿ ಅಂತ ಹೇಳ್ತಿ. ಹಾಗೆಂದ ಅದು ಸಾಂದರ್ಭಿಕವ ಅಂತ ಪ್ರಶ್ನೆ. ನಿನ್ನ ಕಾಲಕ್ಕಾಗುವಾಗ ಒಂದು ನ್ಯಾಯ, ನನ್ನ ಕಾಲಕ್ಕಾಗುವಾಗ ಮತ್ತೊಂದು ನ್ಯಾಯ ಅಂತ ಆಗಕೂಡದಲ್ಲ. ಮಾನಿನಿ ಬೇಕೇನು ನಿನಗೆ? ನೀನು ಹಿಂದೆ ಬೆಳೆದ ಭಂಗವಿಲ್ಲ ಮಾರೇತೇಯ. ಸುಗ್ರೀವ ಅಣ್ಣ, ಈ ವಿಚಾರದಲ್ಲಿ ನಿನಗೆ ಮುಖಕ್ಕೆ ಮುಖ ಕೊಟ್ಟು ನಾನು ಮಾತನಾಡುವುದಿಲ್ಲ. ಯುದ್ಧದ ಸಂದರ್ಭದಲ್ಲಿ ಕೆಕ್ಕರಿಸಿ ದುರದುರನೆ ಕಣ್ಣಿಗೆ ಕಣ್ಣು ಬೆರೆಸಿ ನೋಡಿ ಏನು. ಈ ವಿಚಾರ ಒಂದು ಪ್ರಸ್ತಾಪಕ್ಕೆ ಬಂದಾಗ ಯಾಕೋ ನಿನ್ನ ಮುಖ ತಪ್ಪಿಸುವ ಹಾಗೆ ನನಗಾಗುತ್ತದೆ. ಯಾಕೆ ಬಲ್ಲೆಯ? ನೇರವಾಗಿ ನಿಷ್ಠುರವಾಗಿ ಒಪ್ಪಿಕೊಳ್ಳುತ್ತೇನೆ. ನಿನ್ನ ಹೆಂಡತಿಯಾದಂತಹ ರುಮೆಯನ್ನು ಒತ್ತ ಸೆರೆ ಇಟ್ಟುಕೊಂಡಿದ್ದೇನೆ ನಾನು. ನನ್ನ ಅಂತಃಪುರದಲ್ಲಿ ತಾರೆ ಇರುವ ಹೊತ್ತಿಗೆ ಅವಳನ್ನು ಸೇರಿಸಿಕೊಂಡಿದ್ದೇನೆ ನನ್ನ ಬಲವಂತಿಕೆಯಿಂದ. ಹಾಗಾದರೆ ಈ ಕಾರ್ಯವನ್ನು ಯಾಕೆ ತಿಳಿದಂತ ಜ್ಞಾನಿಯಾದ ವಾಲಿ ಮಾಡಿದ? ಇಂದ್ರನ ಮಗನಿಗೆ ಇದು ತಕ್ಕುದಾದ ವ್ಯವಹಾರವೇ ಅಂತ ನೀನು ಪ್ರಶ್ನೆ ಮಾಡಿದ್ರೆ, ಬೃಹಸ್ಪತಿಯನ್ನೇ ಕರ್ಕೊಂಡು ಬಂದ್ರೆ ಅವರ ಕಾಲು ಹಿಡಿದು ನಮಸ್ಕಾರ ಮಾಡಿ ಅವರದ್ದು ಉತ್ತರ ಕೊಡ್ಲಿಕ್ಕೆ ಸಿದ್ಧನಿಲ್ಲ. ಎಲ್ಲಿಂದ ಹುಟ್ಟಿಕೊಂಡಿದ್ದ ಪ್ರತೀಕಾರದ ವಾಂಛೆ, ಎಲ್ಲಿಂದ ಹುಟ್ಟಿಕೊಂಡಿದ್ದೋ ದ್ವೇಷದ ಕಿಡಿ ಯಾಕೋ ನನ್ನ ಮನಸ್ಸಿಗೆ ಆಗಾಗ ಅನ್ನಿಸುವುದು. ಸುಗ್ರೀವನನ್ನು ಪಶ್ಚಾತ್ತಾಪದಲ್ಲಿ ದಗ್ಧನಾಗುವ ಹಾಗೆ ಮಾಡು. ಪ್ರತಿದಿನವೂ ಪಶ್ಚಾತ್ತಾಪದ ಉರುಳೊಳಗೆ ಸಿಕ್ಕಿ ಅಲೆದಾಡುವ ಹಾಗೆ ನವೆಯುವ ಹಾಗೆ ಮಾಡು. ಹಾಗಾದ್ರೆ ಹೀಗೆ ಮಾಡುವುದಕ್ಕೆ ದಾರಿ ಯಾವುದು? ರಾಜ್ಯ ಬೇಡ ಅಂತ ಹೇಳುತ್ತಿ, ಅಪ್ಪನ ಬೆನ್ನೆಯಿಂದ ಕೂತುಕೊಂಡು ಪ್ರಪಂಚದಲ್ಲಿ ಪರ್ಯಟನ ಮಾಡ್ತಿ. ಹಾಗಾದ್ರೆ ಸ್ಥಾಯಿಯಾಗಿ ಬೇಕಾದದ್ದು ನಿನ್ನ ವಾಮಾಂಗವನ್ನು ಅಲಂಕರಿಸುವ ಹೆಂಡತಿಯಲ್ವೇ? ನೆನಪಾಗ್ತದ ಸುಗ್ರೀವ ನನಗೆ? ಒಂದಾನೊಂದು ಕಾಲದಲ್ಲಿ ಮಾಯಾವಿಯನ್ನು ಹೊಡೆದು ಕೊಲ್ಲುವುದಕ್ಕಾಗಿ ಗುಹೆಯೊಳಗೆ ಹೋದಾಗ ಬಂಡೆಕಲ್ಲನ್ನು ಮುಚ್ಚಿಟ್ಟು ಆ ಮೂಲಕ ನಟನೆಯನ್ನು ಮಾಡಿ ನನ್ನ ಪತ್ನಿಯಾದಂತಹ ತಾರೆಯನ್ನು ಎಡಭಾಗದಲ್ಲಿ ಒಂದು ಸಾಕಾಗದು ಅಂತ ಹೇಳಿ ಬಲಭಾಗದಲ್ಲಿ ಕುಳ್ಳಿರಿಸಿಕೊಂಡು ಬರೆದಿದ್ಯಲ್ಲ, ಅದೇ ನೆನಪು ಶೂಲವಾಗಿ ನನ್ನನ್ನು ಚುಚ್ಚುವುದು. ಸ್ಥಾಯಿಯಾಗಬೇಕಿತ್ತು ನ್ಯಾಯ ಆಗ, ಸ್ಥಾಯಿಯಾಗಿ ಉಳಿಬೇಕಿತ್ತು ಧರ್ಮ ಆಗ. ನಿನ್ನ ಕಾಲಕ್ಕಾಗುವಾಗ ಒಂದು ಧರ್ಮ, ಅದು ಹತಾಶವಾದ ಪ್ರವೃತ್ತಿಯ ಧರ್ಮ. ಈ ಕಾಲಕ್ಕೆ ವಾಲಿ ಮಾಡಿದ್ರೆ ನಿರಂಕುಶವಾದ ಧರ್ಮ. ಈ ವ್ಯತ್ಯಾಸಕ್ಕೆಲ್ಲ ನಾನು ಉತ್ತರ ಕೊಡುವುದಕ್ಕಿಲ್ಲ, ಕೇಳುವುದಕ್ಕೂ ಇಲ್ಲ. ನಾನು ಸತಿಯ ಕೊಡೆನು ಜವದಿ ಕೊಡಬೇಕು ಅಂತ ಯಾವಾಗ ನನಗೆ ಮನಸ್ಸಾಗುತ್ತದೆ ಅಂದ್ರೆ ಭೋಗದಿಂದ ಭೋಗಿಸಿ ಭೋಗಿಸಿ ಸಿಪ್ಪೆಯಾಗಿ ಬಿಸಾಡುವ ಸ್ಥಿತಿಯಲ್ಲಿ ಕೊಡುತ್ತೇನೆ ಅಂತ ಹೇಳುವುದಲ್ಲ. ಭೋಗಕ್ಕಾಗಿ ರುಮೆಯನ್ನಿಟ್ಟುಕೊಂಡಿದ್ದೇನೆ ಅಂತ ನೀನು ಹೇಳುವುದು ಸಲ್ಲ. ಹೆಣ್ಣು ಬೇಕು ಅಂತ ನನ್ನ ಅಪ್ಪನಿಗೆ ಒಮ್ಮೆ ಸೂಚನೆ ಕೊಟ್ರೆ ಸಾಕು. ಇಂದ್ರನಿಗೆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ರಂಬೆ ಬೇಕೋ, ಊರಸೂರಿ ಬೇಕೋ, ತಿಲೋತ್ತಮ ಬೇಕೋ, ಮಂಜುಘೋಷ ಬೇಕೋ, ವರ್ಷಕ್ಕೆ ಬೇಕೋ, 10 ವರ್ಷಕ್ಕೆ ಬೇಕೋ ಅಂತ ಕೇಳಿ ಅವನು. ಹಾಗಾದ್ರೆ ಹೆಣ್ಣಿನ ಮೇಲೆ ಕುತ್ಸಿತವಾದ ಅಭಿಲಾಷೆ ಇದ್ದು ಕೇವಲ ಕಾಮ ಪಿಪಾಸುವಾಗಿ ನಿನ್ನ ಹೆಂಡತಿಯನ್ನಿಟ್ಟುಕೊಂಡಿದ್ದೇನೆ ಅಂತ ತಿಳಿಬೇಡ. ನಾನು ನಿನ್ನ ಸತ್ಯ ಕೊಡೆನು ಜವದಿ. ಹಾಗೆಂದು ನೀನು ಜವದಲ್ಲಿ ಒಂದು ಕೆಲಸ ಮಾಡಬೇಕು. ಬೆನ್ನು ಮೂಳೆ ಮುರಿಯದ ಹಾಗೆ ಉಳಿದುಕೊಂಡು 6ನೆಯ ಸಲ ಮತ್ತೆ ಯುದ್ಧಕ್ಕಾಗಿ ಬರಬೇಕು ಅಂತ ಮನಸ್ಸಿದ್ರೆ ಬಂದ ಹಾಗೆ ಬೆನ್ನಿಗೆ ಕಾಲು ಕೊಟ್ಟು ಓಡ್ತೀಯೋ ನಿನ್ನ ಬೆನ್ನು ಮೂಳೆ ಮುರಿಬೇಕು. ವಾಲಿ ಒಂದು ವಿಷಯ ಹೇಳಿ. ಏನು ವಿಷಯ? ಆಗ ನೀನು ಹೇಳಿದಾಗ ಇದಕ್ಕೆ ಉತ್ತರಿಸುವಾಗ ನನ್ನ ಮುಖವು ಸ್ವಲ್ಪ ಬದಿಗೆ ಅಲ್ವಾ? ನಿನ್ನ ಹೆಂಡತಿಯ ಜೊತೆಯಲ್ಲಿ ನಾನು ಕುಳಿತದ್ದು ಸ್ವಲ್ಪ ಎಂಬುದನ್ನು ನಾನು ಕೂಡ ಒಪ್ಪಿಕೊಳ್ಳುವನು. ಈಗ ನಿನಗೆ ಬೇಕಿದ್ರೆ ಆ ತಪ್ಪಿಗೆ ಬೇಕು.
ನೀನು ಮತ್ತು ತಾರಾದೇವಿ ಪಟ್ಟದಲ್ಲಿ ಕುಳಿತುಕೊಳ್ಳುವುದು, ಹಾ. ನಿಮ್ಮಿಬ್ಬರ ಪಾದ ಸೇವೆ ಮಾಡಿಕೊಂಡು ಬೇಕಾದ್ರೆ ನಾನು ಹೇಳ್ತೇನೆ. ಹಾಗೆಂದು ಇಬ್ಬರು ಬೇಡ, ಒಬ್ಬ ಸೇವೆ ಮಾಡಿದ್ರೆ ಸಾಕು. ಹಾ. ಅದನ್ನು ಮಾಡ್ಲಿಕ್ಕೆ ಮನಸ್ಸಿದ್ದಿದ್ರೆ 4 ಸಲ ಕಾಲಿಗೆ ಬಿದ್ದು ಬೇಡುವುದಿಲ್ವೋ? ಹಾ. ಎದೆ ಮುಂದೆ ಮಾಡ್ತಿ ಅಂತ ಮುಖಕ್ಕೆ ಬಿಚ್ಚುತ್ತಿ ಭುಜ ಸ್ಫೋಲನ ಮಾಡ್ತೀಯಲ್ಲ. ಮೊದಲನೇ ಬಾರಿಗೆ ಕಾಲಿಗೆ ಬಿದ್ದಾಗ ನನ್ನ ಮುಸುಡು ಓರೆ ಮಾಡಿದ್ದು ನೀನೇ ಅಲ್ವೋ? ಹಾಗಾದ್ರೆ ಈಗ ಓರೆ ಆದದ್ದನ್ನು ಸರಿ ಮಾಡುವ ಉದ್ದೇಶವ ನಿನಗೆ? ಅದಕ್ಕೆ ಓಡಿ ಹೋದರೆ ಬೆನ್ನು ಮುರಿದೇನು? ಸುಲಭದ ಉಪಾಯ ಹೆಂಡತಿ ಕೊಡುವುದಿಲ್ಲ. ನನಗೆ ಒಬ್ಬ ಅಪರಾಧಿಗೆ ಕೊಡುವಂತ ಶಿಕ್ಷೆಯನ್ನು ನೀನು ಕೊಟ್ಟಿದ್ದ. ಹಾ. ಅಪರಾಧಿಯನ್ನು ಕಾರಾಗೃಹದಲ್ಲಿ ಇರಿಸಿದ್ರು ಕೂಡ ಅಲ್ಲಿಯೂ ಒಂದು ಕ್ರಮ ಇದೆ. ವರ್ಷಕ್ಕೆ ಒಮ್ಮೆಯೋ 2 ಸಲವೋ ಹೆಂಡತಿಯೊಟ್ಟಿಗೆ ಇರ್ಲಿಕ್ಕೆ ಬಿಡ್ತಾರೆ. ಹಾಗಾಗಿ ಒಂದು ವರ್ಷದಲ್ಲಿ 2 ಸಲ ಆದ್ರೂ ನನ್ನ ಹೆಂಡತಿಯನ್ನು ಒಮ್ಮೆ ಋಷ್ಯಮುಖಕ್ಕೆ ಕಳಿಸಿ. ಈಗೀಗ ಅಪರಾಧಿಗಳ ಜೊತೆಗೆ ಹೊರಗಿರುವ ಬಾಂಧವರ ಭೇಟಿಗೆ ಸಮಯ ಕೊಡುವುದನ್ನು ಮೊಟಕುಗೊಳಿಸಲಾಗಿದೆ. ಅವರು ಹೊರಗಿನಿಂದ ಬರುವಾಗ ಏನೇನು ಒಳಗೆ ತರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಬೇಕಿದ್ರೆ ಋಷ್ಯಮುಖದ ತಪ್ಪಲಲ್ಲಿ ಮುಖ ಕೊಟ್ಟು ನಿಲ್ಲು. ಮತ್ತೊಮ್ಮೆ ಹುಣ್ಣಿಮೆಯ ದಿನ ಚಂದ್ರ ಕಾಣಿಸಿಕೊಳ್ಳಿ, ನಿನ್ನ ಹೆಂಡತಿಯ ಮೋರೆಯನ್ನು ದರ್ಶನ ಆಗುವ ಹಾಗೆ ಮಾಡ್ತೇನೆ. ಆದ್ರೆ ನನ್ನ ತೋಳು ಮಾತ್ರ ಅವಳ ಹೆಗಲ ಮೇಲೆ ಇರ್ತದೆ. ನೀನಿಷ್ಟು ಹೇಳುವುದರ ಹಿನ್ನೆಲೆ ಏನು ಅಂದ್ರೆ, ಪರಾಕ್ರಮದಲ್ಲಿ ನೀನೇ ಇದುವರೆಗೆ ಹೆಂಡತಿಯ ಕೊಡೆ, ಇಷ್ಟರವರೆಗಿನ ಹಾಗಲ್ಲ. ಅಣ್ಣ ಮೊದಲಿನಂತೆ ಅಣ್ಣ ಹೆಣದಲ್ಲಿ ಸಡದಿ ನೋಡು ಸಲುಗೆಯಿಂದ ಶೌರ್ಯ ಗುಣದಲ್ಲಿ. ಇದುವರೆಗೆ ನೀನು ಗೆದ್ದದ್ದನ್ನು ಜಗತ್ತು ನೋಡಿದ್ದು ಹೌದು, ನಾನು ಓಡಿದ್ದನ್ನು ಜಗತ್ತು ನೋಡಿದ್ದು ಹೌದು. ನೀನು ಹೇಳಿದ ಹಾಗೆ ಸೂರ್ಯಮಂಡಲದಲ್ಲಿ ನಮ್ಮ ಅಪ್ಪನ ರಥದಲ್ಲಿ ಅಡಗಿ ಕುಳಿತದ್ದು ಹೌದು, ಎಲ್ಲ ಹೌದು. ಸತ್ಯ ಹೇಳಬೇಕು, ಇದೆಲ್ಲ ನಟನೆ. ನಿಜವಾಗಿಯೂ ಆದದ್ದಲ್ವೇ? ಇದುವರೆಗೂ ನಿನ್ನೊಂದಿಗೆ ನಾನು ಪ್ರಾಮಾಣಿಕವಾದಂತ ಯುದ್ಧವನ್ನೇ ಮಾಡಲಿಲ್ಲ. ಹಣಕ್ಕೂ ಯುದ್ಧವನ್ನು ಮಾಡಿದ್ದು, ಪೆಟ್ಟು ತಿನ್ನುವುದಕ್ಕೆ ನಾನು ಬೆನ್ನು ಒಡ್ಡಿಸಿದ್ದು. ಒಡೆಯುವ ಹಾಗೆ ಮಾಡುವುದು, ಓಡಿಕೊಂಡು ಹೋಗುವುದು ಹೆದರಿಕೆಯಿಂದಲ್ಲ. ಇವನಿಗೆ ಅಪರಿಚಿತವಾದ ಹೊಂಡವನ್ನು ಹಾಯುವುದು, ಇವನನ್ನು ಬೀಳಿಸುವುದು. ಮತ್ತ ನೀನು ಇಷ್ಟು ಬೆಳೆದ್ರು ನಿನ್ನ ಮನಸ್ಸು ಮಕ್ಕಳ ಹೃದಯದ ಹಾಗೆ ನೀನು ತಮ್ಮಾಗಿ ಹುಟ್ಟಿದ್ಯಲ್ಲ. ಹೌದು, ನಿನ್ನ ಮನಸ್ಸು ನನಗೆ ಇಲ್ಲ, ಇದ್ರೆ ಮಗನ ಮನಸ್ಸಿನಷ್ಟು ಮುಗ್ಧ. ಅದನ್ನು ಹೇಳಬೇಡ. ಈ ಪ್ರಸಂಗದಲ್ಲಿ ಅದನ್ನು ಹೇಳಿದ್ರೆ ನಾನು ಕರಗಿ ಬಿಟ್ಟೇನು, ನಿನ್ನ ಹೆಂಡತಿ ಕೊಡುವುದಿಲ್ಲ ನಾನು. ಅದು ನೆನಪಾದ್ರೆ ಮಾತ್ರ ಸಿಟ್ಟು ಬರುವುದು. ಚಿಕ್ಕ ಮಕ್ಕಳು ಅಮ್ಮನ ಹತ್ರ ಬೆಲ್ಲ ಕೊಡು ಅಂತೇಳಿ ಹೇಳಿದಾಗ ಅಮ್ಮ ಬೆಲ್ಲ ಕೊಡದಿದ್ರೆ ಆ ಮಕ್ಕಳು ತಾಯಿಗೆ ಒಂದು 50 ಬಡೀತವೆ. ಬಡದು ಮತ್ತೆ ಕೊನೆ ನೀನು ಬೆಲ್ಲ ಕೊಡುವುದಿಲ್ಲ ಅಂತ ಮತ್ತೆ ಆ ಮಕ್ಕಳು ಅಳುವುದ. ತಾಯಿ ಮಗುವಿನ ಉದಾಹರಣೆ ಯಾಕೋ? ಮಧುವನದಲ್ಲಿ ನಿನಗೆ ಕುಡಿಸುವುದು ಸ್ವಲ್ಪ ಕಡಿಮೆ ಆದ್ರೆ ಹತ್ತಿದ್ದು ಸಾಲದೆ ಹೋದ್ರೆ ಇನ್ನಷ್ಟು ಬೇಕು ಅಂತ ರೊಚ್ಚಿ ಹಿಡಿತಿರ್ಲಿಲ್ಲ. ಅಲ್ಲಲ್ಲ, ಹಾಗಲ್ವೋ? ನೀನಿಷ್ಟು ಸಲ ಹೊಡೆಯುವಾಗಲೂ ನಾನು ಸುಮ್ಮನೆ ಕೂತದ್ದು. ತಾಯಿ ಮಗು ಹೊಡೆಯುವಾಗ ತಾಯಿ ಸುಮ್ಮನೆ ಕುಳಿತುಕೊಂಡ ಹಾಗೆ ಮಮತೆ. ಎಲ್ಲ ಆದ ಮೇಲೆ ತಾಯಿ ಹೇಳ್ತಾಳೆ, ಈಗ ಮಗ ಬೆಲ್ಲ ತಿಂದ್ರೆ ಹಲ್ಲು ತೂತಾಗ್ತದೆ, ಆದ ಕಾರಣ ಬೆಲ್ಲ ತಿನ್ನಬೇಡ ಅಂತ. ಹಾಗೆ ಇಷ್ಟು ಸಲ ನಿನಗೆ ಹೊಡೆದು ಸಾಕಪ್ಪ, ಇನ್ನೆಷ್ಟು ಹೊಡೆಯುವುದು ಅಂತ ಕಂಡಿತು ಅಂತಲೇ. ಆದ್ರೆ ಈಗ ನಾನು ನೀತಿಯನ್ನು ಹೇಳಿದ್ರೆ ನೀನು ಕೇಳಬಹುದು. ಹಾಗಾಗಿ ಒಂದು ವೇಳೆ ನೀನು ತಿಳಿಯದೆ ಮಾಡಿದ್ದಿದ್ರೆ ನಾನೀಗ ನಿನಗೆ ತಿಳುವಳಿಕೆಯನ್ನು ಹೇಳುದು, ನಿನ್ನ ಮರ್ಯಾದೆ ಉಳಿಸಿಕೊ, ಮರ್ಯಾದೆಯಲ್ಲಿ ನನ್ನ ಹೆಂಡತಿಯನ್ನು ನನಗೆ ಕೊಡು. ವರ್ಷಕ್ಕೊಮ್ಮೆ ಊರ ಹೊರಗಿನ ಜಾತ್ರೆಗೆ ಹೋದಾಗ ಒಂದು ಆಟಿಕೆಯನ್ನು ತಾಯಿ ತೆಗೆದು ಕೊಡ್ತಾಳೆ. ಮಗ, ಈ ಆಟಿಕೆಯನ್ನು ಹಾಳು ಮಾಡಬಾರದು, 1 ವರ್ಷ ಬರಬೇಕು, ಹಾಳಾದ್ರೆ ಮತ್ತೆ 1 ವರ್ಷ ಇಲ್ಲ ಅಂತ ಕೊಟ್ಟಾಗ ಅದನ್ನು ಹಾಳು ಮಾಡದ ಜತನದಿಂದ ಹೊಡೆಯುತ್ತಾ ಆಡುತ್ತಾನೆ ಹುಡುಗ. ನಿನ್ನ ವಿಷಯವೂ ಹಾಗೆ. ಎಲ್ಲಾದ್ರೂ ನಿನ್ನನ್ನು ಹೊಡೆದು ಕೊಂದ್ರೆ ಮತ್ತೆ ಹೊಡಿಲಿಕ್ಕೆ ನನಗೆ ಜನ ಇಲ್ಲ. 1-2 ವರ್ಷ ಆದ್ರೂ ಆಡಿಸಬೇಡ, ಅದಕ್ಕೆ ಮೆಲ್ಲ ಹೊಡೆಯುವುದು. ಮೈ ಕಸುವು ಉಳಿಸಿಕೊಳ್ಳಿಕ್ಕೆ ನೀನು ಮಾಡುವ ನೀನೇ ನನಗೆ ಜನ. ಹೌದಾ? ಮೂಲ ಹೋಗು ಸಾಯನುತ್ತವನಕ್ಕೆ ನಾಡಿದನು. ಬೀಳಲು ಗೋಲಬ ಅವನ ಹೆಗಲಿಗೆ ಒದ್ದಿದ್ದೆ, ಬೀಳಲು ಮಾಯಾವಿ ಅವನ ಎದೆಗೆ ಒದ್ದಿದ್ದೆ. ಆ ಬಳಿಕ ಅನುಜ ಬೀಳಲು ಏನು ಮಾಡಬೇಕು? 2 ಕಾಲುಗಳಲ್ಲಿ ಅವನ ಸೂಕ್ಷ್ಮವಾದ ಭಾಗಕ್ಕೆ ಪ್ರಹರಿಸಿದ್ರೆ ಸಾಕು. ಹೊಡೆದು ಕೊಲ್ಲೋಣವೇ? ಯಾರೋ ತಡೆದ ಹಾಗಿನ ಅನುಭವ, ಮಧ್ಯದಲ್ಲಿ ಕಾಲನ್ನು ಸೆಳೆದ ಹಾಗಾಗುವುದು. ಆದ್ದರಿಂದ ಹೊಡೆದು ಕೊಲ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಮೂಳ ಪಾಪಿ, ನನ್ನ ಹೆಸರು ಹೇಳಿ ಬದುಕು ಅಂತ ಹೇಳಿ ಒದ್ದು ಬೀಳಿಸಿದ್ದೇನೆ ಅವನನ್ನು, ಹಾಳಾಗಿ ಹೋಗಲಿ.
ಹೋದನಳ್ಳಲೆಂದು ತಿಳಿಯುತ್ತಾಧರಿಸಿದನು. ಹೋದನಳ್ಳ ಎಂದು ತಿಳಿಯುತ್ತಾಧರಿಸಿದನು. ಕ್ರೋಧರಾಧಿಪತಿಯೇ ಮೂದಲಿಸಿದನು. ಸ್ವಲ್ಪ ಈ ಸಲವೂ ನಾನು ನಟನೆ ಮಾಡಿದ್ದು, ಕೌಚಿ ಬಿದ್ದದ್ದು, ದಗ 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 ಬೆನ್ನಿನ ಮೇಲೆ ವಾಲಿ ತುಳಿಯುತ್ತಾ ಇದ್ದ. ತುಳಿಯುವುದು ನಿಂತಿತ್ತು. ಆಗ್ಲೇ ನಾನು ಲೆಕ್ಕ ಹಾಕಿ ವಾಲಿ ಹೋದ. ಹೌದು, ನಮ್ಮಲ್ಲಿ ಆ ಒಂದು ಕ್ರಮ ಉಂಟು. ಅವ ಹೋದ ಅಂದ್ರೆ ಅವ ಸತ್ತು ಹೋದ ಅಂತ. ಆ ತುಳಿಯುವುದು ನಿತ್ತ ಕೂಡ್ಲೆ ವಾಲಿ ಹೋದ, ರಾಮ ಏನೋ ಮಾಡಿ ಮುಗಿಸಿದ್ದಾನೆ ಅಂತ. ಹಾಗೆ ಎದ್ದು ತಿರುಗಿ ನೋಡ್ತೇನೆ, ಜೀವಂತ ವಾಲಿ ಎರಡೂ ಕೈ ಬೀಸಿಕೊಂಡು ಹೋಗ್ತಾ ಇದ್ದಾನೆ. ಹಾಗಾದ್ರೆ ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಯ್ತು. ವಾಲಿ ಜೀವಂತ ಹೋದ, ನಾನು ಜೀವ ಇದ್ದು ಸತ್ತ ಹಾಗಾಯ್ತು. ಛೇ, ಈ ಸಲ ಖಂಡಿತ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಹೋಗುದು ಅಂತಲೇ ಇದ್ದೆ ನಾನು. ಆಗ್ಲಿಲ್ಲ. ಅಲ್ಲ, ಇಷ್ಟಕ್ಕೂ ನಾನಲ್ಲ ಇದಕ್ಕೆ ಕಾರಣ. ಅವ ನನಗೆ ಒಟ್ಟು ಗಾಳಿ ಹಾಕಿ ಚೆಂಡಿನ ಹಾಗೆ ಮಾಡಿ ಕಾಲ್ನಲ್ಲಿ ಒದ್ದು ಇಟ್ಲಾಗೆ ಕಳಿಸಿದಲ್ವ. ಶ್ರೀಲೋಲ ಶರಣು ಅಂತೇಳಿ ಅವನ ಕಾಲು ನಾನು ಹಿಡಿದು ಬಿಟ್ಟೆ ಅಲ್ಲ, ಪುಣ್ಯಾತ್ಮದ್ದು. ಈ ಭೂಲಲಾಮರ ಸಂಗತಿಯೇ ಅಷ್ಟೇ. ಇದು ನಾನೊಂದು ಸ್ವಲ್ಪ ಆಗ ಸ್ವಾಗತ ಭಾಷಣ ಮಾಡಿದ್ದೇನೆ, ಈಗ ಒಂದು ಧನ್ಯವಾದ ಭಾಷಣ ಮಾಡಿ ಕಳಿಸಿ ಬಿಡಬೇಕು. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವಿಲ್ದು ನಂಬಿದೆ ನಿಲ್ದು. ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು. ಕಾರ್ಯ ತಪ್ಪದು ಕಪಟವಲ್ಲಿದು. ರಾಮ, ಸುಗ್ರೀವ ದೊಡ್ಡ ಮನುಷ್ಯನಪ್ಪ, ಇನ್ನೂ ದೊಡ್ಡವನಾಗಲಿಕ್ಕೆ ಉಂಟು ನೀನು. ನಾಯಕತ್ವದ ಎಲ್ಲ ಗುಣಗಳು ನಿನ್ನಲ್ಲಿದೆ. ಒಂದು 10 ಮನೆಗಳಿಗಾದ್ರೂ ಉಪದ್ರ ಮಾಡದಿದ್ರೆ ಅವ ಊರ್ನ ನಾಯಕ ಆಗುವುದಿಲ್ಲ. ಒಂದು ಕೆಲವು ಗ್ರಾಮಗಳಲ್ಲಿ ಆದ್ರೂ ಕುಡಿಲಿಕ್ಕೆ ನೀರಿಲ್ಲ, ರಾತ್ರಿ ಬೆಳಕಿಲ್ಲ ಅಂತ ಮಾಡದಿದ್ರೆ ಅವ ಗ್ರಾಮ ನಾಯಕನಾಗ್ಲಿಕ್ಕಿಲ್ಲ. ಇನ್ನು ಇಡೀ ವಿಶ್ವಕ್ಕೆ ಆಧಾರವಾದಂತಹ ಸತ್ಯ, ನ್ಯಾಯ, ಹೇಳಿದ ಮಾತನ್ನು ಉಳಿಸಿಕೊಳ್ಳುವುದು ಇತ್ಯಾದಿ ಪ್ರವೃತ್ತಿಗಳಿದೆಯಲ್ಲ, ಅದನ್ನೇ ನಾಶಪಡಿಸದೆ ವಿಶ್ವನಾಯಕ ಆಗಲಿಕ್ಕಿಲ್ಲ. ಇದ್ರಲ್ಲೇನೋ ವ್ಯಂಗ್ಯ ಇದ್ದ ಹಾಗುಂಟಲ್ಲ. ವ್ಯಂಗ್ಯವಕ್ಕೆ ಶ್ಲೇಷ ಯಾಕೆ? ನಿನ್ನಂತವನನ್ನು ಕಾಲಿಡದೆ ಅಲ್ಲ ಅಂತ ಹೇಳುವಲ್ಲಿವರೆಗೆ ನಾನು ಮುಟ್ಟಿ ಹೋಗಿದ್ದೇನೆ. ಯಾಕೆ ಹಾಗಾಯ್ತು? ವಿಶ್ವನಾಯಕ, ನಿನ್ನ ವಾಕ್ಯವನ್ನು ನಾನು ವಿಶ್ವಾಸ ಎಂಬುದಾಗಿ ನಂಬಿದೆ ಅಲ್ಲ. ಸ್ವಲ್ಪ ಮಟ್ಟಿಗೆ ನಾನೇ ಹೆಡ್ಡನು ಅಂತ. ನನ್ನ ಹತ್ರ ಮಾತನಾಡುವಾಗ ನೀನು ಒಂದು ಮಾತನ್ನು ಉಪಯೋಗಿಸಿದ್ದಿ, ಜಾಣ ನೀನಾದರೆ ನೋಡು ಕೈಯೊಳಗಿರ್ಪ ಬಾಣ ಜಾತಂಗಳನ್ನು ಅಂತ. ಅಂದ್ರೆ ಕೇವಲ ಜಾಣನಿಗೆ ಮಾತ್ರ ನಿನ್ನ ಮಾತು ಅರ್ಥ ಆದೀತು, ಅದರ ಒಳಗೆ ಒಂದು ಸಣ್ಣ ಕೊಕ್ಕೆ ಇತ್ತೇ ಮಾತಾಡೋದು ಅಂತ ನೀನು ಹೇಳಿದ್ದು ಅಂತ ನನಗೆ ಆಗ ಅರ್ಥ ಆಗಲಿಲ್ಲ. ಕೈಯ ಒಳಗಿರ್ಪ ಬಾಣ ಜಾತಂಗಳನ್ನು ಅಂದ್ರೆ ಅದು ಕೈಯ ಒಳಗೆ ಇರ್ಲಿಕ್ಕಿರುವುದು ಹೊರತು ಆ ಬಾಣ ಬಿಡ್ಲಿಕ್ಕಿರುವಂತದ್ದಲ್ಲ. ಹಾಗಾಗಿ ಆ ಬಾಣಗಳು ಯಾವತ್ತು ನಿನ್ನ ಕೈಯಲ್ಲಿಗೋ ನನ್ನ ಹತ್ರ ಉಂಟು, ಪುನಃ ಬತ್ತಳಿಗೆಯಲ್ಲೇ ಇಡ್ಲಿಕ್ಕೆ ಹೊರತು ನಾನು ಕಷ್ಟದಲ್ಲಿರುವಾಗ ಏನೋ ನಾನಾದ ಕಾರಣ ಬದುಕಿದೆ, ಬೇರೆಯವರಾಗಿದ್ದರೆ ಸತ್ಯ ಹೋಗ್ತಿತ್ತು. ಆದರೂ ನೀನು ಒಂದಿಷ್ಟು ನನ್ನ ಸಹಾಯಕ್ಕೆ ಬರಲಿಲ್ಲ. ಇಷ್ಟಕ್ಕೂ ನೀನು ಹೇಳಿದ್ಯಪ್ಪ, ವಾಲಿಯ ಕೊಂದೊಂದು ನಿಮಿಷದಿ ಮಣ್ಣಗೂಡಿಸುವೆನು. ಹೌದು, ಯಾರು ಕೊಲ್ಲುವುದು ಎಂಬ ವಿಷಯ ಹೇಳಲಿಲ್ಲ. ನೀನು ಯುದ್ಧಕ್ಕೆ ಹೋಗು ಅಂತೇಳಿ ನನ್ನನ್ನೇ ನೀನು ಪುಸಲಾಯಿಸಿ ಕಳಿಸಿದ್ದು. ಅಂದ್ರೆ ಅದರ ಅರ್ಥ ಏನು? ಎಲ್ಲಿಯಾದ್ರೂ ನಾನು ವಾಲಿಯನ್ನು ಕೊಂದು ಹೊಂಡವನ್ನು ತೆಗೆದ್ರೆ ಆ ವಾಲಿಯ ಹೆಣವನ್ನು ಅದಕ್ಕೆ ಹಾಕಿದ್ರೆ ಮಣ್ಣಾಕ್ಲಿಕ್ಕೆ ಆಗುವಾಗ ನಾನು ಬರ್ತೇನೆ ಅಂತ ನೀನು ಹೇಳಿದ್ದೋ ಏನು? ಎಂತದ್ದು ನೀನು ಕೋಮಲ ಕಾಯ, ಕೋಮಲ ರೂಪ ನಾನು ಹೇಳಿದ್ದೇನೆ. ಇದೆಲ್ಲ ಬೇರೆಯವ್ರ ಹತ್ರ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತೇಳಿ ತೋರಿಸ್ಲಿಕ್ಕಿರುವಂತ ಬೆರಳುಗಳುಳ್ಳ ಕೈಯೇ ಹೊರತು ಕೆಲಸ ಮಾಡಿ ದಡ್ಡು ಕಟ್ಲಿಕ್ಕೆ ಇರುವಂತ ಕೈಯಲ್ಲ. ಪುಣ್ಯಾತ್ಮ, ಈ ರೀತಿ ನೀನು ಮಾಡಿದೆಯಲ್ಲ, ನಿನ್ನ ಮಾತನ್ನು ನಂಬಿದೆನಲ್ಲ, ನೀನು ಅನ್ಯಾಯ ಮಾಡಿದೆ, ನಾನು ಮೋಸ ಹೋದೆ. ಈಗ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನನ್ನು ವಾಲಿಯನ್ನು ಎದುರೆದುರು ನಿಲ್ಲಿಸಿ ನೀನು ಆ ಯುದ್ಧವನ್ನು ಚಂದದಿಂದ ನೋಡಿದೆಯಲ್ವ? ನನಗನ್ನಿಸುವುದು ಹೀಗೆ, ಎನ್ನ ವಾಲಿಯ ಮುಂದೆ ನಿಲ್ಲಿಸಿ ಕಣ್ಣಾರಿ ಕಂಡೆ ನೀನು ಚಂದವಾಗಿ. ಇದಕ್ಕೆ ಕಾರಣ ಅಂದ್ರೆ ನಿಮ್ಮ ಅಯೋಧ್ಯೆಯಲ್ಲಿ ಮನರಂಜನೆಗೆ ಎಷ್ಟೋ ಅವಕಾಶಗಳಿರಬಹುದು. ಟಗರು ಕಾಳಗ ಇರಬಹುದು, ಗೂಳಿ ಕಾಳಗ ಇರಬಹುದು, ಹಳ್ಳಿಯವರಲ್ಲಿ ಆದ್ರೆ ಕೋಳಿ ಕಾಳಗ ಇರಬಹುದು. ಆದ್ರೆ ಎಲ್ಲಿಯೂ ಮಂಗಗಳ ಯುದ್ಧ
ನಿಮಗೆ ಮನರಂಜನೆಗೆ ಅಲ್ಲೆಲ್ಲಿಯೂ ಸಿಕ್ಲಿಲ್ಲ ನಿಮ್ಮ ಅಯೋಧ್ಯೆ ಅಂತ ಪಟ್ಟಣದಲ್ಲಿ. ಈ ಕಾಡಿನಲ್ಲಿ ಮನರಂಜನೆಗೆ ಮತ್ತೆಂಥದ್ದು? 2 ಮಂಗಗಳು ಯುದ್ಧ ಮಾಡುವುದನ್ನು ಅದನ್ನು ನೋಡುವ ಅವಕಾಶ ಸಿಕ್ಕಿತು. ಪುಣ್ಯಕ್ಕೆ ಪ್ರವೇಶ ಧನ ಇಲ್ಲ, ಮುಕ್ತ ಅವಕಾಶ ಅಲ್ವೋ. ಹಾಗಾಗಿ ನೀನು ಮನರಂಜನೆಯನ್ನು ಪಡೆಯುವುದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದು ಎಂಬುದಾಗಿ ನನಗೆ ಅನ್ನಿಸ್ತಾ ಇದೆ. ಅಂತೂ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಳಿಯೇ ಬಿಡ್ಲಿಯ? ಇನ್ನು ಸಾಕಯ್ಯ, ಇರು ಸಾಕಯ್ಯ ನಿನ್ನ ತಳ್ಳಿಯೂ ಮಾನವಾದೀಪ ಮಂಜುಳಾಕರ, ಮಾನವಾದೀಪ ಮಂಜುಳಾಕರ, ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಲ್ದು. ನೀನೆಷ್ಟಾದ್ರೂ ಮಾನವಾಧಿಪ, ನಿನ್ನ ನ್ಯಾಯಗಳೋ ನೀತಿಗಳೋ ಅಥವಾ ಆ ಕ್ರಮಗಳು ಅದು ಕೇವಲ ಮಾನವರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮಂಗಕ್ಕೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು ಎಂಬ ಹಾಗೆ ಏನಿಲ್ಲ ಅಂತ ನೀನು ಅದಕ್ಕೆ ಬದಲಾವಣೆ ದಾರಿಯನ್ನು ಹುಡುಕಬಹುದು. ಹಾಗಾಗಿ ನೀನು ಮನುಷ್ಯರ ಪರವಾಗಿ ದೊಡ್ಡವ ಒಳ್ಳೆಯ ಆಗಿರಬಹುದು. ನನ್ನನ್ನು ಮಂಗನನ್ನು ಶುದ್ಧ ಮಂಗ ಮಲೆಮಂಗ ಮಾಡಿಬಿಟ್ಟಿ ನೀನು. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ ನಿನ್ನಂತವನ ಸಹಾಯದಿಂದ ಎಂದೂ ನಾನು ನ್ಯಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಸಾಕು, ಇಷ್ಟವರೆಗೆ ಧಾರಾಳ ಉಪಕಾರ ಮಾಡಿದೆ. ಇನ್ನು ನಿನ್ನನ್ನು ನಾನು ಹತ್ತಿರ ಇಟ್ಟುಕೊಳ್ಳುವುದು ಅಂದ್ರೆ ಬೆಂಕಿಯನ್ನು ಸೊಂಟದಲ್ಲಿ ಸುತ್ತಿಕೊಂಡ ಹಾಗೆ. ಅದಕ್ಕೆ ಆದ ಕಾರಣ ಇನ್ನು ಸಾಕಯ್ಯ, ನಿನ್ನ ತಳ್ಳಿಯು. ನೀನು ಮಂಜುಳ ಆಕಾರ ಅಲ್ಲ, ಮಂಜುಳ ಕರ. ಹಾಗಾಗಿ ನಿನ್ನ ಕೆಲಸ ಮಾಡುವ ಕೈಗಳಲ್ಲ ಇದು. ಈ ಸೋಮಾರಿ ಕೈಗಳನ್ನು ನೀನು ಕೆಲಸ ಮಾಡಿ ದಂಡಿಸಬೇಡ. ಒಂದು ಹೇಳ್ತೇನೆ, ನನಗೆ ಇದುವರೆಗೂ ಪೆಟ್ಟು ತಿಂದು ತಿಂದು ಅಭ್ಯಾಸ ಆಗಿದೆ. ಇದು ಹೊಸತಲ್ಲ, ಇವತ್ತೂ ಪೆಟ್ಟು ತಿಂದೆ. ಆದ್ರೆ ನಿನಗಂತೂ ಲಾಭ ಆದದ್ದು ಆದದ್ದಿ. ನಾನು ಹೆಂಡತಿಯನ್ನು ಕಳ್ಕೊಂಡೆ, ಎಲ್ಲವನ್ನೂ ಕಳ್ಕೊಂಡೆ. ನೀನು ನಿನ್ನ ಹೆಂಡತಿಯನ್ನು ಕಳ್ಕೊಂಡ್ರು, ಹೆಂಡತಿಯ ಮೈ ಮೇಲೆ ಹಾಕಿದ ಚಿನ್ನದ ಆಭರಣ ಸಿಕ್ಕಿದೆ ಅಲ್ಲ, ಆ ಗಂಟನ್ನು ನಿನಗೆ ಕೊಟ್ಟು ಬಿಡ್ತೇನೆ. ನಿನ್ನ ಹೆಂಡತಿ ಮೈ ಮೇಲಿನ ಚಿನ್ನ ಇನ್ನು ನನ್ನ ಊರಿನಲ್ಲಿ ಇರುವುದು ಬೇಡ. ಈ ಗಂಟನ್ನು ತಲೆಯ ಮೇಲೆ ಹೊತ್ತುಕೋ. ಇಲ್ಲಿಂದ ಒಮ್ಮೆ ಜಾಗ ಖಾಲಿ ಮಾಡ್ತೀಯ. ಸುಗ್ರೀವ, ನನ್ನ ಮಾತಿಗೆ ನನ್ನ ವ್ಯವಹಾರಕ್ಕೆ ನೀನು ವ್ಯಾಖ್ಯಾನ ಮಾಡುವುದಲ್ಲ, ಅದು ನಿನ್ನ ದೃಷ್ಟಿಗೆ ಕಂಡ ಹಾಗೆ ನಿನ್ನ ಮೂಗಿನ ನೇರಕ್ಕೆ ನೀನು ಮಾತಾಡುವುದು. ಅದೌದು. ನಾನು ಏನು ಆಗ ಹೇಳಿದ್ದೇನೋ ಅದಕ್ಕೆ ಈಗಲೂ ಬದ್ಧನೆ. ಧೈರ್ಯ ತಾಳಯ್ಯ ಸೂರ್ಯನಾದನಾದ ಸೂರ್ಯನದನ ಕಾರ್ಯ ಬೆಸಗಲು ಮೋಸವಾಯಿತು, ಕಾರ್ಯ ಬೆಸಗಲು ಮೋಸವಾಯಿತು. ವಾಲಿಯನಿಲ್ಲ ಕಾಡಲಿರುವರ ಆಳ ಭೇದವಿಗೆ ತಿಳಿಯದಾಯಿತು. ಧೈರ್ಯ ತಾಳಯ್ಯ ಮಿತ್ರ ಸುಗ್ರೀವ, ರಾಮಚಂದ್ರ, ಸಂಶಯಾತ್ಮ ವಿನಶ್ಯತಿ ಅಂತ ಒಂದು ಮಾತುಂಟು. ವಿಷಯ ಹೌದು. ಒಂದು ಸಲ ಹಾವನ್ನು ಹಿಡಿದು ಹೆದರಿದವನಿಗೆ ಮತ್ತೆ ಹಗ್ಗ ಕಂಡ್ರು ಕೂಡ ಹಾವು ಅಂತಲೇ ಆಗುವುದು. ಹಾಗಾಗಿ ವಾಲಿಯ ಮುಂದೆ ನಿಂತು ಇಷ್ಟರವರೆಗೆ ಕಾದಾಡಿ ಸೋತು ಗರ್ಭದಲ್ಲೇ ಹೆದರಿಕೆ ಕೂತುಕೊಂಡಂತಹ ನಿನಗೆ ಯಾರ ಮೇಲೆಯೂ ವಿಶ್ವಾಸ ಆಗುವುದಿಲ್ಲ, ಇನ್ನಿಲ್ಲ. ಆದ್ದರಿಂದ ನೀನು ನನ್ನ ಬಗ್ಗೆ ಏನು ಮಾತಾಡಿದ್ದಿ ಅದರ ಬಗ್ಗೆ ಯಾವುದೇ ರೀತಿಯದ್ದಾದಂತಹ ಸಿಟ್ಟು ನನಗಿಲ್ಲ. ರಾಜಕೀಯ ಮುಖಂಡರ ಲಕ್ಷಣ ಅದು ಅಲ್ಲ, ಬದಲಾಗಿ ನಿನ್ನ ಬಗ್ಗೆ ನನಗೆ ಇನ್ನಷ್ಟು ದಯೆ ಕರುಣೆ ಬರುತ್ತದೆ. ಯಾಕೆ ಗೊತ್ತುಂಟ? ಆಗ್ಲೇ ಸಾಕಷ್ಟು ಸಂದೇಹಗಳನ್ನು ನನ್ನ ಪರವಾಗಿ ನೀನು ವ್ಯಕ್ತಪಡಿಸಿದ್ದಿ. ವಾಲಿಯನ್ನು ಕೊಂದುಕೊಡ್ತೇನೆ ಅಂತ ಹೇಳಿದಾಗಲೇ ರಾಮನಿಂದ ಸಾಧ್ಯ ಇಲ್ಲ ಎನ್ನುವ ಭಾವನೆ ನಿನಗೆ ಬಂದಿದೆ. ಅಮಮ ಅಂತೇಳಿ ಉದ್ಗಾರ ಒಂದಾಗಿ. ಹೌದೌದು, ಈಗ ಹೇಳುವವರು ಇದ್ದಾರೆ. ಆದ್ರೆ ಅಷ್ಟು ಮಾಡಿಯೇನು ಎನ್ನುವುದನ್ನು ನಿರೂಪಿಸುವುದಕ್ಕೆ ಬೇಕಾಗಿ ಸಾಕಷ್ಟು ಕೆಲಸಗಳನ್ನು ನಾನು ಮಾಡಿ ತೋರಿಸಿದೆ. ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣ ಆದೆ, ಆದ್ರೆ ಕೆಲಸದಲ್ಲಿ ದಡ್ಡ. ಆಮೇಲೆ
ಆ ವಿಶ್ವಾಸದಿಂದ ನೀನು ಹೋಗಿ ಕರೆದದ್ದು. ಹೌದು. ಈಗ ಅವನಿಂದ 4 ಪೆಟ್ಟು ತಿಂದಾಗ ಮತ್ತೆ ಬದಲಾಯಿತು, ಸಂದೇಹ ಮತ್ತೆ ಜಾಗೃತ ಆಯಿತು. ನನಗೆ ಕೆಲವು ಸಲ ಪೆಟ್ಟು ಬಿದ್ದ ಮೇಲೆ ಬುದ್ಧಿ ಬರುವುದು. ಒಳ್ಳೇದು, ಅದು ನಿನ್ನ ತಪ್ಪಲ್ಲ. ಯಾಕಂದ್ರೆ ನಿನ್ನ ಮತ್ತು ನಿನ್ನ ಅಣ್ಣನ ನಡುವೆ ಇದ್ದಂತಹ ಸಂಘರ್ಷ ಉಂಟಲ್ಲ, ಅದು ಎಷ್ಟು ಬಲವತ್ತರವಾದದ್ದು ಎನ್ನುವುದನ್ನು ತಿಳಿಯುವುದಕ್ಕೆ ನನಗೆ ಸಾಧ್ಯ ಆಯಿತು. ಮತ್ತೆ ನಮ್ಮ ಕುರಿತಾಗಿ ನೀನು ಆಡಿದಂತಹ ಮಾತು ಉಂಟಲ್ಲ, ನಾನು ಏನು ಮಾತಾಡಿದ್ದೇನು ಅದು ಅಕ್ಷರಶಃ ಆ ಶಬ್ದಕ್ಕೆ ಅದೇ ಅರ್ಥ. ನಮ್ಮ ಹನುಮಂತ ಹೇಳಿದ್ದ ರಾಮೋ ದುರ್ನಾಭಿಭಾಷಿತ ಅಂತ ಮಾತನ್ನು ಉಳಿಸಿಕೊಳ್ಳುವ. ಹಾಗಾಗಿ ನನ್ನ ಮಾತಿಗೆ ನೀನು ವ್ಯಾಖ್ಯಾನ ಮಾಡಿ ಬೇರೆ ಬೇರೆ ಅಪಾರ್ಥವನ್ನು ಕಲ್ಪಿಸಿಕೊಳ್ಳಬೇಕಾದದ್ದಿಲ್ಲ. ಸೂರ್ಯವಂಶದ ರಾಯರಾಡಿದ ಮಾತು ಯಾವತ್ತೂ ಸತ್ಯವೇ ಹೌದು. ಓಹೋ. ಆದ್ರೆ ನಿನಗೆ ಕೇಳುವಾಗ ಮತ್ತು ನನ್ನ ಕುರಿತಾದಂತಹ ವಿಚಾರಗಳನ್ನು ಹೇಳುವಾಗ ಒಂದು ಧೈರ್ಯ ಬೇಕು. ಹೌದು, ಬೆಂಬಲಕ್ಕೆ ನೀನಿದ್ದೇ ಅಂತೇಳುವ ಧೈರ್ಯದಲ್ಲಿ ನಾನು ಹೋದ್ದು. ನಿನ್ನ ಬೆಂಬಲ ಇಲ್ಲದ ಮೇಲೆ ನನಗೆ ಈ ಸಲ ಕೇವಲ ಒಂದು ಪ್ರಕರಣದಿಂದ ಧೈರ್ಯಗುಂದುವುದು. ಇನ್ನೂ ಧೈರ್ಯ ತಾಳು, ನಾನು ಇದ್ದೇನಲ್ಲ, ಎಲ್ಲಿ ಹೋಗ್ಲಿಲ್ಲಲ್ಲ. ನೀನಲ್ಲಿ ಹೋರಾಟ ಮಾಡಿ ಬಂದ ಮೇಲೆ ಹಾಗೆಯೇ ನಾನು ನಿಂತುಕೊಂಡಿದ್ದೇನಲ್ಲ, ನಿನ್ನನ್ನು ಕಳುಹಿಸಿ ನಾನು ಈ ಕಡೆ ಹೋಗ್ಲಿಲ್ಲಲ್ಲ. ಅದಿಲ್ಲ. ಆದ್ರಿಂದ ಧೈರ್ಯ ಎನ್ನುವುದು ಯಾವತ್ತೂ ಮನುಷ್ಯನಿಗೆ ಬೇಕಾದದ್ದು, ಕಪಿಗಳಿಗೂ ಬೇಕದು. ಸರಿ, ಪ್ರಾಣ ಇರುವ ಎಲ್ಲರಿಗೂ ಬೇಕು. ಹೌದು. ಆ ಧೈರ್ಯದ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಅದಕ್ಕೊಂದು ಅರ್ಥ ಇರ್ತದೆ ಮತ್ತು ಸಂಕಲ್ಪ ಸಿದ್ಧಿ ಆಗುವುದಕ್ಕೆ ಸಾಧ್ಯ ಉಂಟು. ನನಗೆ ಧೈರ್ಯ ಇತ್ತು, ಆದ್ರೆ ನೀನು ಕೈ ಕೊಟ್ಟಿಯಲ್ಲ. ಯಾವ ರೀತಿಯಲ್ಲಿ ನೀನು ಹೇಳೋದು? ನಾನು ವಾಲಿ ಯುದ್ಧ ಮಾಡುವಾಗ ವಾಲಿಗೆ ಒಂದು ಬಾಣ ಬಿಟ್ಟಿದ್ದಿದ್ರೆ ಎಲ್ಲ ಮುಗೀತಿತ್ತು ಇಷ್ಟರಲ್ಲಿ. ಅಯ್ಯ, ಹಾಗೆ ನಾನು ಮಾಡುವುದಿದ್ರೆ ನಿನ್ನನ್ನು ಕಳಿಸ್ಕೊಡ್ಬೇಕಾಗಿತ್ತು. ಅಲ್ಲ, ನಿನ್ನ ಬಾಣ ನಿನ್ನ ಆಜ್ಞಾನುವರ್ತಿ ಅಂತೆ. ನನಗೇ ಹೋಗಬಹುದಿತ್ತು ಅಥವಾ ಬಾಣವನ್ನೇ ಕಳಿಸಬಹುದಿತ್ತು. ಅದಲ್ಲ, ಆ ರೀತಿಯಲ್ಲಿ ವಾಲಿಯನ್ನು ಕೊಲ್ಲುವುದಕ್ಕೆ ನಾನು ಸಿದ್ಧನೇ ಅಲ್ಲ ಮತ್ತು ಆ ರೀತಿಯ ಸಂಕಲ್ಪವನ್ನು ನಾನು ಮಾಡಿದ್ದಲ್ಲ. ಏನಿದ್ರು ನಿನ್ನ ಮುಖೇನವೇ ಆಗಬೇಕು ಅಂತ ನಾನು ಮಾಡಿದ್ದು. ಈಗ ನೀನು ಮತ್ತು ವಾಲಿ ಯುದ್ಧವನ್ನು ಮಾಡುವುದನ್ನು ನಾನು ನೋಡಿದೆ. ಅವನು ನಿನಗೆ ಕೊಡುವಂತಹ ಪೆಟ್ಟುಗಳು, ಹೌದು, ನೀನು ಉಪಯೋಗಿಸುವಂತಹ ಪಟ್ಟುಗಳು, ವಾನರ ಯುದ್ಧದ ರೀತಿ ಬಹಳ ನನಗೆ ಅದು ಬಹುಶಃ ವಾಲಿಗೆ ಮತ್ತು ನಿನಗೆ ವ್ಯತ್ಯಾಸ ಇಲ್ಲ ಎನ್ನುವುದು ಗೊತ್ತಾಯಿತು. ಓಹೋ. ಯಾವುದರಲ್ಲಿ? ಪರಾಕ್ರಮದಲ್ಲಿ. ಆದರೆ ಈಗ ನೀನು ಹೇಳುವಾಗ ಅರ್ಥ ಆಯಿತು. ಒಂದು ಅಲ್ಲಿ ಏನಾಗಿದೆ ಅಂದ್ರೆ, ವಾಲಿ ಮತ್ತು ಸುಗ್ರೀವರ ಕುರಿತಾಗಿ ನಾನು ತಿಳ್ಕೊಂಡಂತಹ ಕಲ್ಪನೆಯೇ ಬೇರೆ. ಈಗ ಸಾಮಾನ್ಯವಾಗಿ ನಮ್ಮ ಮನುಷ್ಯರಲ್ಲಿಯೂ ಇರ್ತದೆ, ಅಣ್ಣ ತಮ್ಮಂದಿರಲ್ಲಿ ಒಂದೇ ರೀತಿಯಾಗಿ ಇರುವವರಿದ್ದಾರೆ, ಆದ್ರೆ ಕೆಲವಾದರೂ ಅವರ ಆಳಂಗದಲ್ಲಿಯೋ ಅಥವಾ ಅವರ ಲಕ್ಷಣದಲ್ಲಿಯೋ ಸ್ವರದಲ್ಲಿಯೋ ವ್ಯತ್ಯಾಸ ಇರ್ತದೆ. ಆದ್ರೆ ವಾನರರಲ್ಲಿ ಅದೂ ಇಲ್ಲ ಅಲ್ಲ. ಇಂತಹ ಒಂದು ಸಾದೃಶ್ಯ, ಆಳಭೇದ ಎನ್ನುವುದು ವಾಲಿ ಸುಗ್ರೀವರ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ತೀರ್ಮಾನಕ್ಕೆ ನಾನು ಬರಬೇಕಾಯಿತು. ಅಂದ್ರೆ ನಿನಗೆ ಯಾರು ವಾಲಿ ಯಾರು ಸುಗ್ರೀವ ಅಂತಲೇ ಗೊತ್ತೇ ಆಗ್ಲಿಲ್ಲ. ಈ ಭಾಗದಿಂದ ಹೋಗ್ತಾ ಇರುವಾಗ ನೀನು ಸುಗ್ರೀವ, ಆ ಕಡೆಯಿಂದ ಅವನು ಇಳಿದು ಬರ್ತಾ ಇದ್ದಾಗ ಅವನು ವಾಲಿ. ಒಂದು ಸಲ ಇಬ್ಬರು ಜೊತೆಯಲ್ಲಿ ಸೇರಿದ್ರು, ಒಂದು ಉರುಡಾಟ ಆಯಿತು. ಆಮೇಲೆ ಆ ಕಡೆ ಇದ್ದವ ಯಾರು, ಈ ಕಡೆ ಇದ್ದವ ಯಾರು, ನನಗೆ ಗೊಂದಲ. ಓಹೋ, ವಾಲಿ ಯಾರು ಸುಗ್ರೀವ ಯಾರು ಅಂತ ಗೊತ್ತಾಗದೆ ಯಾರ ಸಹಕಾರಕ್ಕೆ ನಾನು ಹೋಗೋದು? ನಾನು ನಿನಗೆ ಮಾತು ಕೊಟ್ಟವ, ಸೂರ್ಯವಂಶದವರ ಮಾತು, ಅದು ಸತ್ಯ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ನೀನು ಆಗಲೇ ಹೇಳಿದ್ದಿ, ಎಲ್ಲಾ ಅಪರಾಧಗಳಿಗಿಂತಲೂ ದೋಷಕ್ಕಿಂತಲೂ ಮಿತ್ರದ್ರೋಹ ಎನ್ನುವುದು ಬಹಳ ದೊಡ್ಡದು ಅಲ್ವಾ? ಈಗ ವಾಲಿಯನ್ನು ಘಾತ ಮಾಡ್ಲಿಕ್ಕೆ ನಾನು ಹೋಗಿ ಅದು ಪರ್ಯಾಯವಾಗಿ ನಿನಗೆ ತಾಗಿದ್ರೆ ಅದಕ್ಕಿಂತ ಮಿತ್ರಘಾತಕ ದೊಡ್ಡದುಂಟಾ? ಹಾಗಾಗಿ ಇದೊಂದು ಸಂದೇಹ, ಇದೊಂದು ಗೊಂದಲ, ಇದಕ್ಕೆಲ್ಲ ಪರಿಹಾರ ಮಾಡೋಣ. ಆದ್ರೆ ನೀನು ಎದೆಗುಂದಬಾರದು, ನೀನು ಧೈರ್ಯಗೊಳ್ಳಬೇಕು. ಆದ್ರೆ ಸ್ವಲ್ಪ ಬುದ್ಧಿ ಓಡಿಸಿದ್ದಿದ್ರೆ ನಿನಗೆ ಸುಲಭ ಇತ್ತು. ಹೇಗೆ ಅದು? ಪ್ರತಿ ಸಲವೂ ಪೆಟ್ಟು ತಿಂದದ್ದು ಅಂತಲೇ ನಾನು ಹೇಳಿದ್ದು. ಈ ಸಲವು ನಾನು ಬಿದ್ದು ವಾಲಿ ನನ್ನ ಮೇಲೆ ದಗ ಒದಿಯುವಾಗ ವಾಲಿ ಅಂತೇಳಿ ನೇರವಾಗಿ ಅವನಿಗೆ ಬಾಣ ಬಿಡಬಾರದಾಗಿತ್ತು. ಸುಗ್ರೀವ, ಯಾವಾಗಲೂ ಮನಸ್ಸಿನ ಧೈರ್ಯ ಉಂಟಲ್ಲ, ಅದು ಕೇವಲ ದುರ್ಬಲರಿಂದಲೂ ಕೂಡ ಮಹತ್ತಿನ ಕೆಲಸ ಮಾಡಿಸ್ತದೆ. ಕೆಲವು ಸಲ ಈ ಹೊತ್ತು ನೀನು ಹೋದದ್ದು ಹೇಗೆ? ಹಿಂದೆ ನಾನಿದ್ದೇನೆ ಎನ್ನುವ ಧೈರ್ಯದಿಂದ. ನೀನು ಕರೆದಾಗಲೇ ಅರ್ಥ ಆಗಿದೆ ನನಗೆ, ಮೊದಲನ ಸುಗ್ರೀವ ಅಲ್ಲ ಅಂತ ಹೇಳಿ. ಎಷ್ಟು ಸ್ವರ ಉಂಟು ಅಷ್ಟು ಏರಿಸಿದ್ದೀನಿ. ಹಾಗೆ ಗೆಲ್ಲಬೇಕು, ವಾಲಿಯನ್ನು ಕೆಳಗೆ ಬೀಳಿಸಬೇಕು ಎನ್ನುವ ಛಲವಾದಿಯಾಗಿ ಹೋದಂತಹ ನಿನಗೆ ಆ ಮನೋದಾರ್ಢ್ಯದ ಬಲ ನಿನ್ನ ಶರೀರ ಬಲದೊಟ್ಟಿಗೆ ಮೇಳವಿಸಿ ವಾಲಿಯನ್ನು ನೀನು ಯಾಕೆ ಒದೆದಿರಬಾರದು? ಹಾಗೆ ಓದದವ ನೀನು ಅಂತಲೇ ನಾನು ತಿಳ್ಕೊಂಡೆ. ಯುದ್ಧ ಆದ ಕೂಡ್ಲಿ ವಾಲಿ ಪುನಃ ಕಿಷ್ಕಿಂದ ಕಡೆಗೆ ಹೋಗ್ತಾ ಇದ್ದಲ್ಲ, ಆಗಾದ್ರೂ ಅವನಿಗೆ ಬಾಣ ಬಿಡಬಾರ್ದಾಗಿತ್ತು. ಆಗ್ಲೂ ನಾನು ತಿಳ್ಕೊಂಡದ್ದು ಅವಲ್ಲ ನೀನು ಅಂತಲೇ. ಯಾಕಂದ್ರೆ ಆರಂಭದಲ್ಲಿ ಇಲ್ಲಿ ನಾನು ಬಂದಾಗಲೇ ನಿನ್ನ ಮೊದಲು ಬಂದದ್ದೇನು?
ನನ್ನ ಹೆಂಡತಿಯನ್ನು ಎಳೆದಿಟ್ಟಿದ್ದಾನೆ ಅಂತ. ಹೌದು ಅಲ್ವಾ? ಹೌದು. ಪ್ರತಿಯೊಂದು ಸಲವೂ ಹೆಂಡತಿಯ ಮಾತು ಬರದೇ ಇಲ್ಲ ನಿನಗೆ. ಹೌದು. ಅಂದ್ರೆ ಚರಮ ಲಕ್ಷ್ಯ ನಿನ್ನದು ಹೆಂಡತಿಯನ್ನು ಪಡೆಯುವಂತದ್ದು. ಅದ್ವಿ. ಆಮೇಲೆ ಉಳಿದ ವಿಚಾರ. ಹೌದು. ಈ ಹೊತ್ತು ಕೂಡ ಗೆಲ್ಲುವುದಕ್ಕೆ ಹೋದಂತಹ ನೀನು ವಾಲಿಯು ನಿನಗೂ ಮುಖಾಮುಖಿಯಾದಾಗ ನಿಮ್ಮೊಳಗೆ ದ್ವಂದ್ವ ಯುದ್ಧ ನಡೆದು ಗೆಲ್ಲುತ್ತೇನೆ ಎನ್ನುವಂತಹ ವಿಶ್ವಾಸದಿಂದ ಹೋದಂತಹ ನೀನು ಗೆದ್ದು ವಾಲಿಯನ್ನು ಮಣ್ಣುಗೂಡಿಸಿ ಆಮೇಲೆ ಮೊದಲು ನಿನಗೆ ನೆನಪಾಗುವಂಥದ್ದು ರಾಮಲ್ಲ, ಹೆಂಡತಿಯಲ್ಲಿದ್ದಾಳೆ ಅಂತಲ್ವೋ. ಹಾಗಾಗಿ ನೀನು ಒದ್ದು ಹಾಕಿ ವಾಲಿಯನ್ನು ಅಲ್ಲಿಂದ ಹೆಂಡತಿಯನ್ನು ತರ್ತೇನೆ ಅಂತ ಮೇಲೆ ನೀನೇ ಹೋದದ್ದು ಅಂತ ನಾನು ತಿಳ್ಕೊಂಡದ್ದು. ಸರಿ, ಈ ಜನ್ಮದಲ್ಲಿ ನನಗೆ ನನ್ನ ಹೆಂಡತಿ ಸಿಕ್ಲಿಕ್ಕಿಲ್ಲ. ಈಗ ನನಗೂ ಅವನಿಗೆ ಆಳಬೇಡ ನನಗೆ ಗೊತ್ತಾಗುದಿಲ್ಲ. ನಾನೇ ಯುದ್ಧ ಮಾಡ್ಬೇಕಂತೆ. ಕೊನೆಗೂ ಬರುವುದು ಇಲ್ಲಿಗೆ ಅಲ್ವೋ? ವಾಲಿ ಯಾರು, ಸುಗ್ರೀವ ಯಾರು ಅಂತ ನೀನು ಗುರುತಿಸುವುದಾದ್ರೂ ಹೇಗೆ? ಎಂತೆಂಥ ಸಮಸ್ಯೆಗಳಿಗೂ ಪರಿಹಾರ ಉಂಟು ಈ ಪ್ರಪಂಚದಲ್ಲಿ. ಇದು ಬಹಳ ಸಣ್ಣದು. ಈಗ ವಾಲಿ ಮತ್ತು ನೀನು ಅಣ್ಣ ತಮ್ಮಂದಿರಾದ್ದರಿಂದ ನಿಮ್ಮಲ್ಲಿ ಸಾದೃಶ್ಯ ಇದೆ. ಆದ್ರೆ ಆಳಭೇದ ಗೊತ್ತಾಗಬೇಕು ಅಂತ ಇದ್ರೆ ಅವನಲ್ಲಿ ಇಲ್ಲದ್ದು ಯಾವುದೋ ನಿನ್ನಲ್ಲಿ ಇರಬೇಕು ಅಲ್ವೋ? ಏನೋ ಒಂದು ಹಾರ ಉಂಟದ್ದೆ ಅವನ ಗುತ್ತಿಗೆಯಲ್ಲಿ, ಅದು ನಮಗೆಲ್ಲ ಕಾಣುವಂತ ಇಂದ್ರದತ್ತವಾದಂತಹ ಹಾರ, ಅದೆಲ್ಲ ನನ್ನ ಹತ್ರ ಯುದ್ಧಕ್ಕೆ ಬರುವಾಗತ್ತೆ. ಅದು ನಿನ್ನಲ್ಲಿ ಇಲ್ಲ ಅಲ್ವಾ? ಇಲ್ಲ. ಆದ್ರೆ ಈ ಹೊತ್ತು ನಿನಗೊಂದು ಹಾರ ನಾನು ಹಾಕ್ತೇನೆ. ಯಾವುದು? ಈ ಹಾರ ಅದು ನಿನಗೆ ವಿಜಯಮಾಲಿಕೆಯೂ ಆಗಬೇಕು. ನಿನ್ನ ಮೈ ಮನಗಳಿಗೆ ಆದಂತಹ ನೋವು, ಗಾಯ ಇತ್ಯಾದಿಗಳನ್ನು ಹೋಗಲಾಡಿಸುವಂತದ್ದು ಆಗಬೇಕು. ಆದ್ದರಿಂದ ಲಕ್ಷ್ಮಣನಿಗೆ ಹೇಳಿದ್ದೇನೆ, ಒಂದು ಗಜ ಪುಷ್ಪದ ಮಾಲಿಕೆ ತಂದಿದ್ದಾನೆ. ಅದಕ್ಕೆ ಸ್ವಲ್ಪ ಔಷಧೀಯ ಗುಣಗಳು ಉಡ್ಡೆ ಅಂತೆ ಅಲ್ವಾ? ವನದಲ್ಲಿರುವಂತಹ ನಿನಗೆ ಗೊತ್ತುಂಟಲ್ಲ. ಆ ಗಜ ಪುಷ್ಪ ಮಾಲಿಕೆಯನ್ನು ಇದು ನಾನೇ ನನ್ನ ಕೈಯಾರೆ ನಿನ್ನ ಕೊರಳಿಗೆ ಹಾಕುವುದು. ಹೇಗೆ? ಇದು ಚಂದಕ್ಕಲ್ಲ. ಈ ಮಾಲಿಕೆ ಇದ್ದವ ಸುಗ್ರೀವ, ಅದಿಲ್ಲದೆ ಇದ್ದವ ವಾಲಿ ಅಂತ ನನಗೆ ಗೊತ್ತಾಗಬೇಕು. ಹೌದು. ಇನ್ನೊಂದುಂಟು, ಇದು ನಿನ್ನ ಕೊರಳಲ್ಲಿ ಇರುವಷ್ಟುವರೆಗೆ ಯಾವುದೇ ರೀತಿಯದ್ದಾದಂತಹ ಘಾಸಿ, ನೋವು ಇತ್ಯಾದಿಗಳು ನಿನ್ನ ಅನುಭವಕ್ಕೆ ಬರುವುದಿಲ್ಲ. ಸರಿ. ಇನ್ನು ಮುಂದೆ ಮತ್ತೊಮ್ಮೆ ನೀನು ಅವನನ್ನು ಯುದ್ಧಕ್ಕೆ ಕರೆದು ನಿಮ್ಮಿಬ್ಬರೊಳಗೆ ಕಾಳಗ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮಾಲಿಕೆ ಇರುವವ ನೀನು ಎನ್ನುವುದನ್ನು ಬಹಳ ಸುಲಭವಾಗಿ ನಾನು ತಿಳಿಯುವುದಕ್ಕೆ ಸಾಧ್ಯ. ಅದು ಸರಿ. ಆದ್ದರಿಂದ ಒಂದು ಕೆಲಸ ಮಾಡಬೇಕು ನೀನು. ಈಗ ಈ ಹಿಂದೆ ಹೋಗಿ ಅವನಲ್ಲಿ ಪೆಟ್ಟು ತಿಂದದೆಲ್ಲ ಆಯ್ತಲ್ಲ, ಅಷ್ಟಕ್ಕೆ ಮುಗಿಬಾರದು. ಮರಳಿ ಯತ್ನವನ್ನು ಮಾಡುವಂತ ಒಂದು ಮಾತುಂಟು. ಅದು ಅಣ್ಣನೂ ಹೇಳ್ತಾನೆ ಅಲ್ವಾ? ಒಂದು ಸಲ ಸೋತವ ನಾನು ಸೋತೇ ಬಿಡ್ತೇನೆ ಅಂತ ಭಾವಿಸುವುದಲ್ಲ. ಸೋಲೇ ಗೆಲುವಿನ ಮೂಲ ತಿಳಿದವರು ಹೇಳಿದ್ದಲ್ವಾ? ಹಾಗಾಗಿ ಸೋಲು ಎನ್ನುವುದು ನಿನ್ನ ಗೆಲ್ಮೆಯ ಸೋಪಾನ ಅಂತ ಹೇಳ್ಕೊ. ಮತ್ತೊಮ್ಮೆ ಯತ್ನ ಮಾಡಬೇಕು ನೀನು, ವಾಲಿಯನ್ನು ಕರೀಬೇಕು. ದೇವರೇ, ಖಂಡಿತ ಪುನಃ ನಾನು ವಾಲಿಯನ್ನು ಕರೀತೇನೆ. ಆದ್ರೆ ಈ ಸಲ ಮಾತ್ರ ನನ್ನ ಒಂದು ಮಾತಿಗೆ ನೀನು ಒಪ್ಪಿ ಬರಬೇಕು. ಏನು? ಎದುರು ದ್ವಾರದಲ್ಲೇ ಯಾವತ್ತೂ ನಾನು ನಿಂತು ಅಣ್ಣನನ್ನು ಯುದ್ಧಕ್ಕೆ ಕರೀತಾ ಇದ್ದದ್ದು. ಹೌದು. ಈ ಸಲ ಹಿಂದಿನ ಬದಿಯಿಂದ ಹೋಗಬೇಕು. ಯಾಕಂದ್ರೆ ನನಗೆ ಹಿಂದಿನ ಭಾಗ ಒಳ್ಳೆಯದು ಅಂತಲ್ಲ, ಅಲ್ಲಿಗೆ ಹೋಗುವಂತಹ ದಾರಿ ಒಂದು ಸಪ್ತಜನಾಶ್ರಮ ಎಂಬಂತಹ ಆಶ್ರಮದ ಮುಖಾಂತರವಾಗಿ. ಓಹೋ. ಆ ಆಶ್ರಮದಲ್ಲಿ ಒಂದು ವೈಶಿಷ್ಟ್ಯ ಉಂಟು. ಏನು? ಒಬ್ಬನೇ ಒಬ್ಬ ಋಷಿಯನ್ನು ಅಲ್ಲಿ ಕಂಡವರಿಲ್ಲ. ಆದ್ರೆ ಅಲ್ಲಿ ಮಂತ್ರಘೋಷಗಳು ಕೇಳಿ ಬರುತ್ತವೆ. ಅಂದ್ರೆ ಬಹುಶಃ ಶರೀರವಿಲ್ಲದೆ ಆ ಮುನಿಗಳು ಅಲ್ಲಿದ್ದಾರೋ ಏನು. ಆದ್ರೆ ಅಲ್ಲಿಯ ಮಟ್ಟಿಗೆ ನಮಗೆಲ್ಲ ಸಂಪೂರ್ಣ ನಂಬಿಕೆ ಇದೆ. ನಮ್ಮಲ್ಲಿ ಆಣೆ ಪ್ರತಿಜ್ಞೆ ಎಲ್ಲ ಮಾಡ್ಲಿಕ್ಕೆ ಕೆಲವು ಸಲ ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ ನಾವು ಯಾರನ್ನಾದ್ರೂ. ಅಲ್ಲಿ ಯಾರಾದ್ರೂ ನಂಬಿಕೆ ದ್ರೋಹದ ಮಾತನ್ನು ಮಾತನಾಡಿದವನಿದ್ರೆ ಅಥವಾ ಮಾತನಾಡಿದಂತಹ ಮಾತನ್ನು ಮನಃಪೂರ್ವಕವಾಗಿ ಹೇಳದೆ ಪರ್ಯಾಯ ಸುಳ್ಳಾಗಿದ್ರೆ ಅವ ಒಳಗೆ ಹೋದವ ಅಲ್ಲಿ ಕಲ್ಲ ಬೊಂಬೆ ಆಗಿ ನಿಲ್ತಾನೆ. ಧೈರ್ಯ ಇದ್ರೆ ಮಾತ್ರವಾ. ನೀನು ಹೇಳಿದ್ದು ಬಹಳ ಒಳ್ಳೇದಾಯ್ತು. ಈಗ ನನಗೆ ಪೂರ್ತಿ ವಿಶ್ವಾಸ, ನನ್ನಲ್ಲಿ ಏನು ಕಲ್ಮಶ ಇಲ್ಲ ಎನ್ನುವುದು ನಿನಗೆ ಗೊತ್ತಾಗಬೇಕು. ನನಗೆ ಬಹಳ ಮುಖ್ಯ ಅದು. ರಾಮನನ್ನು ಎಲ್ಲರೂ ಒಪ್ಪಬೇಕಂತಲ್ಲ, ನಂಬಿದಂತಹ ನಿನ್ನ ಸ್ನೇಹಿತರು ನನ್ನನ್ನು ಒಪ್ಪಬೇಕು ಅಂತ ನಾನು ತಿಳಿದವ. ಹಾಗಾಗಿ ಈ ಪುಣ್ಯಜನಾಶ್ರಮವೋ ಸಪ್ತಜನಾಶ್ರಮವೋ ಇದರ ಬಗ್ಗೆ ನಾನು ಕೂಡ ಕೇಳಿದ್ದೇನೆ. ಯಾವುದೇ ವಂಚನೆ ಇದ್ದವ ಈ ಕಡೆಯಿಂದ ಹೋದರೆ ಸುಲಭವಾಗಿ ಬದುಕುಳಿಯುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದು ನನಗೆ ಬೇಕಾದದ್ದು. ಯಾಕಂದ್ರೆ ಪೂರ್ತಿ ನಿನ್ನಲ್ಲಿ ವಿಶ್ವಾಸ ಮೂಡುವ ಹಾಗೆ ನಾನು ಮಾಡಬೇಕು. ಅದರಿಂದ ಯಾವುದೇ ರೀತಿ ಅಳುಕು ನನಗಿಲ್ಲ. ನಿನ್ನ ಕೈಯನ್ನು ಹಿಡ್ಕೊಂಡು ಇದರ ಮುಂದೆ ಸಾಗಿ ಹೋಗ್ತೇನೆ. ರಾಮಚಂದ್ರ ಬಹಳ ವಿಶೇಷ ಖಂಡಿತ. ಏನಾಯ್ತು? ನಾವೀಗ ಬಂದು ನಿಂತದ್ದು ಕೋಟೆಯ ಹಿಂಭಾಗ, ಅಂದ್ರೆ ಇಲ್ಲೇ ಮೇಲೆ ನನ್ನ ಅಣ್ಣನ ಮಲಗುವ ಕೋಣೆ. ಅಷ್ಟಕ್ಕಿಂತಲೂ ವಿಶೇಷ ಕಂಡದ್ದು ಏನು? ಈಗ ನಾವು ಈ ದಾರಿಯಲ್ಲಿ ಈ ಕಾಡಿನ ಮುಖಾಂತರ ಬಂದ ಕಾರಣ ಜಗತ್ತೇ ಒಪ್ಪಿಕೊಳ್ಳುವ ಹಾಗಾಯ್ತು ನಾವು ಸತ್ಯವಂತರು ಅಂತ ಅಲ್ವಾ. ಇದನ್ನು ಕಂಡೋ ಏನು ಕೆಲವೆಲ್ಲ ಕಪಿಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಸೇರಿ ಸಾಧಾರಣ ಒಂದು ಸೇನೆ ಎಂಬಲ್ಲಿಗೆ ಮುಟ್ಟಿ ಹೋಗಿದೆ. ಆಗ ನೀನು ನನ್ನನ್ನು ಮೂದಲಿಸಿದ್ದು ಕೂಡ ನಿಜವಾದ ದ್ವೇಷದಿಂದ ಅಲ್ಲ, ಒಂದು ಮುಗ್ಧ ಭಾವದಿಂದ ಎನ್ನುವುದು ಇದರಿಂದ ಗೊತ್ತಾಯ್ತಲ್ಲ. ಹೌದಪ್ಪ, ಹೌದು ಹೌದು ಹೌದು. ಈಗ ಈ ಮಕ್ಕಳ ಕೈಯಲ್ಲೆಲ್ಲ ಒಂದೊಂದು ಕಲ್ಲು ಕೊಡುದು,
ಈ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ರೆ ಮತ್ತೆ ಸಾಕು, ಎಲ್ಲಿಗೆ ಅಂತೇಳಿ ಅಷ್ಟೇ ಅವರು ಕೇಳುವ. ಹಾಗಾಗಿ ಆ ಕೋಟೆಯ ಮೇಲೆಲ್ಲ ಕಲ್ಲು ಹೊಡೀರಿ ಅಂತೇಳಿ ಮಕ್ಕಳಿಗೂ ಹೇಳ್ತೇನೆ. ಅಣ್ಣನನ್ನು ಈ ರಾತ್ರಿ ಯುದ್ಧಕ್ಕೆ ಕರೀಲಿ. ಹಾಗಾದ್ರೆ ಒಂದು ಕೆಲಸ ಮಾಡಬೇಕು. ಏನು? ಈ ಹಿಂದೆ ಆದದ್ದು ನಿನಗೂ ವಾಲಿಗೂ ದ್ವಂದ್ವ ಯುದ್ಧ. ಹೌದು. ಈಗ ಆಗ್ತಾ ಇರುವಂತದ್ದು ಬರೇ ದ್ವಂದ್ವ ಯುದ್ಧ ಅಲ್ಲ, ಇದು ಸಂಕುಲ ಯುದ್ಧವೂ ಹೌದು. ಮಾಡುವುದು ನಾವಿಬ್ಬರೇ ಯುದ್ಧ, ಆದ್ರೆ ನನ್ನ ಹತ್ರ ಬೆಂಬಲಕ್ಕೆ ಜನ ಉಂಟು ಅಂತ ಈಗ ಗೊತ್ತಾಗಬೇಕು. ಹಾಗಾದ್ರೆ ಈಗ ಬಂದಿದ್ದೇವೆ. ಸ್ವರ ಆಗಿನ ಸ್ವರ ಆದ್ರೆ ಅವನ ಎದೆ ಹೊಡೆದು ಹೋಗ್ಬೇಕು. ನಿಜವಾದ ಹತ್ತಿರದಲ್ಲಿ ನಾವು ಆಗಿನಷ್ಟು ಸ್ವರ ಬೇಡ, ಬೇಡ. ಇಲ್ಲೇ ಮೇಲೆ ಅವ ಮಲಗುವ ಕೋಣೆ. ಆದ್ರೂ ಸ್ವರ ಮಾತ್ರ ಆಗ್ಲಿಗಿಂತ ಹೆಚ್ಚಿನ ಸ್ವರದಲ್ಲಿ ವಿಶಿಷ್ಟ ರೀತಿಯಲ್ಲಿ ಕರೀಲಿಯೋ? ಕರಿ. ಅಣ್ಣ ವಾಲಿ ಸಾಯಿಬ. ಘೋರಾಗಾರದಿ ಕೂಗೆ ಹರಿಯ ಗೋಪಾಗ್ನಿಯಿಂದ ಹೇಳಲು ತಾರಾದೇವಿ ವಿವೇಕದಿಂದ ತಡೆದ ಪ್ರಾಣೇಶಗಿಂತಂದಳು. ಕೈಲಾಸದಿಂದ ಶಂಭುವೇ ಬಂದನು. ಇದು ಶಂಭುವಿನ ಸ್ವರದ ಹಾಗಿಲ್ವಲ್ಲ. ಹಾಗಿದ್ರೆ ಡಮರುಗದ ನಿನಾದ ಕೇಳಬೇಕಿತ್ತು, ಹಾವುಗಳ ಬುಸುಗುಡುವಿಕೆ ಕೇಳಬೇಕಿತ್ತು. ಅದು ಯಾವುದೂ ಇಲ್ಲದೆ ಸುಗ್ರೀವನ ಪಕ್ಷಪಾತಿಯಾಗಿ ಬಂದದ್ದಿರ್ಲಿಕ್ಕಿಲ್ಲ. ನನ್ನ ಭ್ರಮೆ. ರಾತ್ರಿಯ ಹೊತ್ತು ಸುಗ್ರೀವನೇ ಈ ಕರೆಯ ಹೊತ್ತು ಇಲ್ಲಿಯವರೆಗೆ ಬಂದಿದ್ದಾನಂತಾಯ್ತು. ತಾರೆಗೆ ಗೊತ್ತಾಗದ ಹಾಗೆ ದಾಟಿ ಹೊರಡ್ತಾನೆ. ಪ್ರಾಣೇಶ್ವರ, ಎಚ್ಚರವಾಯ್ತೇನೆ ನಿನಗೆ? ಹೊರಟಿದ್ದೀರಲ್ಲ ಸ್ವಾಮಿ, ಒಂದೆರಡು ಮಾತುಗಳನ್ನ ಹೇಳ. ನೀತಿಯಲ್ಲ ಪೋಪುದಿನೊಂದು ನೀ ಕೇಳು ಪ್ರಾಣಕಾಂತ, ನೀತಿಯಲ್ಲ ಕಾಂತ ನೀತಿಯಲ್ಲ ತೋಪುದಿಯದು ನೀ ಕೇಳು ಮತ್ ಪ್ರಾಣಕಾಂತ, ಜಾತ ಅಂಗದ ಬೀಳ್ದೆ ಒಂದು ಮಾತ ಕೇಳಿದೆ ನಾನಿಂದು, ಜಾತನಂಗದ ಬೇಳಿದೊಂದು ಮಾತ ಕೇಳಿದೆ ನಾನಿಂದು, ಪುಂಡರೀಕ ನೇತ್ರ ಮಾರ್ತಾಂಡ ಜಾತ ಸುಗ್ರೀವನು ಕಡು ತಮ್ಮುಳ್ ಅಂತರಂಗಗೊಂಡು ಏಕಾಂತದಿ ಪುಂಡರೀಕ ನೇತ್ರನ ಮಾರ್ತಾಂಡ ಜಾತ ಸುಗ್ರೀವನು ಕಂಡು ತಮ್ಮೋಳಂತರಂಗಗೊಂಡು ಏಕಾಂತದಿ ನೀತಿಯೆಲ್ಲ ಪೋಪುದಿನೊಂದು ನೀ ಕೇಳು ಪ್ರಾಣಕಾಂತ ಕಾಂತ ಕಾಂತ ಪ್ರಾಣೇಶ್ವರ, ಶುಭಾಂಗಿ, ಯಾವ ಹೊತ್ತಿನಲ್ಲಿ ನೀವು ಯಾವೆಡೆಗೆ ಹೊರಟರು ನಿಮ್ಮನ್ನು ತಡೆದವಳು ನಾನಲ್ಲ. ಅಲ್ಲವೇ ಅಲ್ಲ. ಆದ್ರೆ ಈ ಸಂದರ್ಭದಲ್ಲಿ ತಡೆಯುತ್ತಾ ಇದ್ದೇನೆ. ಹೋಗುವುದು ನೀತಿಯಲ್ಲ ಅಂತ ಹೇಳಬೇಕೆಂದು ನನ್ನ ಮನಸ್ಸೇ ಒತ್ತಾಯಪಡಿಸ್ತಾ ಇದೆ ಸ್ವಾಮಿ. ಓಹೋ ಪ್ರಾಣೇಶ್ವರ, ಏನೇ ನಿಮ್ಮ ಬಗ್ಗೆ ನನಗೆ ಯಾವುದೇ ತರಹದ ಭೀತಿ ಅನ್ನುವುದಿಲ್ಲ. ಅಂತಹ ಪರಾಕ್ರಮಿ ನೀವಾಗಿದ್ದೀರಿ.
ಆದ್ರೆ ಈವಾಗ ನಿಮ್ಮ ಬಗ್ಗೆ ಯೋಚಿಸಿ ಯೋಚಿಸಿ ಭಯಗೊಂಡು ನಾನು ಭೀತಳಾಗಿ ನಡುಗುತ್ತಾ ಇದ್ದೇನೆ. ಕಾರಣ ಏನು? ಹಿಂದೆ ನಡೆದಿರುವಂತಹ ವಿಚಾರದ ಉತ್ತೇಜನ ಸ್ವಾಮಿ. ಹೌದೇ? ಹೌದು. ಆಹಾ. ಯಾರೋ ಹೇಳಿದ ವಿಚಾರವನ್ನು ನಾನು ನಂಬುವವಳಲ್ಲ. ಮತ್ತೆ ಯಾರು ನಂಬುವ ಹಾಗೆ ಹೇಳಿದ್ರು? ಜಾತ ಅಂಗದ ಹೇಳಿರುವಂತಹ ಗುಪ್ತವಾದಂತಹ ವಿಚಾರವನ್ನು ಕೇಳಿ ನೊಂದವಳಿದ್ದೇನೆ. ಅಂಗದ ತಿಳಿಸಿದ ವಿಚಾರವೇ? ಹೌದು ಸ್ವಾಮಿ. ಹಾಗಾದರೆ ನನಗೆ ಅಗತ್ಯವಾಗಿ ಅತ್ಯಂತ ಆಪ್ತವಾಗಿ ಅನ್ವಯವಾಗಬೇಕಾದ ವಿಷಯವಿದ್ದೀತು. ನಿಮ್ಮನ್ನು ಹೇಳಿದ ಉದ್ಧರಿಸಲ್ಪಟ್ಟಂತಹ ವಿಚಾರವದು. ಓಹೋ ಸ್ವಾಮಿ. ಏನು? ಇಷ್ಟರ ತನಕ ಸುಗ್ರೀವನು ಬಂದಿದ್ದಾನೆ, ಹೋರಾಟವನ್ನು ಮಾಡಿದ್ದಾನೆ, ಸೋತು ಹೋಗಿದ್ದಾನೆ. ಆದರೆ ಇವತ್ತು ಅವನು ಅವನಾಗಿಯೇ ಬಂದದ್ದಲ್ಲ. ಮಧ್ಯಾಹ್ನದ ಹೊತ್ತು ಪೆಟ್ಟು ತಿಂದವ ರಾತ್ರಿಯ ವೇಳೆಯಲ್ಲಿ ಮತ್ತೆ ಕಾಣಿಸುತ್ತಿದ್ದಾನೆ. ಏನಿರಬಹುದು ವ್ಯತ್ಯಾಸ? ಅಪರ ಕಾಲವಲ್ವೇ ಇದು? ಹೌದು. ಈವಾಗ ಧೈರ್ಯಗೊಂಡು ಆತ ಕರೆಯುವುದಕ್ಕೆ ಅವನಿಗೆ ಸಂಘಟಿತವಾದಂತಹ ಬಲ ಸಿಕ್ಕಿದೆ ಸ್ವಾಮಿ. ಆಗಾಗ ಆಗಿನ ಸಂವಾದದಲ್ಲಿ ಹೇಳುತ್ತಿದ್ದ ಬೆಂಬಲ ಉಂಟು ನನಗೆ ಅಂತ. ಹಾಗಾಗಿ ಬಂದಿದ್ದಾನೆ. ಆ ಬೆಂಬಲದ ಹಿನ್ನೆಲೆ ಏನು ಎನ್ನುವುದು ಕ್ರೋಧಾವೇಶದಿಂದ ಇದ್ದಂತಹ ನಿಮಗೆ ತಿಳಿದಿಲ್ವೋ ಏನೋ ಅಂತ. ಅಂಗದ ತಿಳಿಸಿದ್ದಾನೆ ಅಂತ ಆದರೆ ಅದರಲ್ಲಿ ಏನೋ ಸತ್ಯನಿಷ್ಠವಾದ ವಿಚಾರ ಇರಬೇಕು ಅಂತ ಅನ್ನಿಸ್ತದೆ ಸ್ವಾಮಿ. ಹೇಳು. ರಾತ್ರಿ ಆದರೂ ಅಡ್ಡಿ ಇಲ್ಲ. ಚಕ್ರವರ್ತಿ ಮನೆತನಕ್ಕೆ ಸೇರಿದ ದಶರಥ ಭೂಪತಿಯ ಮಕ್ಕಳಲ್ಲಿ ರಾಮಚಂದ್ರಮನು ಲಕ್ಷ್ಮಣನ ಜೊತೆಗೆ ಈ ಕಡೆಗೆ ಬಂದಿದ್ದ. ಎಲ್ಲೋ ಒಂದು ಸುದ್ದಿ ಕೇಳಿದ್ದು ಉಂಟು. ಮೊನ್ನೆ ವರ್ಷಗಳ ಹಿಂದೆ ಘಟಿಸಿ ಹೋಯಿತಂತೆ ಇದು. ಏನೋ ಅವರ ವೈಯಕ್ತಿಕವಾದ ವಿಚಾರ, ಕೌಟುಂಬಿಕವಾದಂತಹ ವ್ಯವಹಾರ, ಅದರ ಕುರಿತು ನಾವು ಯಾಕೆ ಯೋಚಿಸಬೇಕು ಹೇಳು. ಅಂತೂ ರಾಮಲಕ್ಷ್ಮಣರು ಕಾಡಿನ ಕಡೆಗೆ ಬಂದರು. ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಂತಹ ಸಂದರ್ಭದಲ್ಲಿ ಪತ್ನಿಯಾಗಿರುವಂತಹ ಸೀತೆಯು ಶ್ರೀರಾಮಚಂದ್ರಮನನ್ನು ಅನುವರ್ತಿಸುತ್ತಾ ಬಂದಿದ್ಲು. ಓಹ್, ಒಳ್ಳೆಯ ಪತ್ನಿಯೇ. ಆದರೆ ಪಂಚವಟಿಯಲ್ಲಿ ಒಂದು ಘಟನೆ ನಡೆದು ಹೋಯಿತು ಸ್ವಾಮಿ. ಒಂದು ಘಟನೆ? ಅವರಿಗೆ ಸಂಬಂಧಿತವಾದುದು. ಸೀತೆಯನ್ನು ರಾವಣ ಅಪಹರಿಸಿದನಂತೆ. ನಮ್ಮ ರಾವಣ? ಹೌದು. ಲಂಕೇಶ ಅಪಹರಿಸಿದನೆ. ರಾಮಚಂದ್ರಮನು ಇಲ್ಲದಂತಹ ಸಂದರ್ಭದಲ್ಲಿ ಕದ್ದು ಕೊಂಡೊಯ್ದ ಕಾರಣದಿಂದಾಗಿ ಅಪಹರಣ ಅಲ್ಲ. ಬಿಡು. ವಾನರೋತ್ತಮನಾದ ನನಗೂ ರಾಕ್ಷಸರಲ್ಲಿ ಹೀನಾಚಾರದ ಅವನಿಗೂ ವ್ಯತ್ಯಾಸ ಇಲ್ಲವೇನೆ? ಕದ್ದೊಯ್ಯ ತಕ್ಕವನೇ, ಕದಿಯಲಿ ಬಿಡು. ರಾಕ್ಷಸ ಬುದ್ಧಿಯನ್ನು ಆತ ತೋರಿದ್ದ. ಜಟಾಯುವಿನಿಂದ ಈ ವಿಚಾರವನ್ನು ತಿಳಿದಂತಹ ರಾಮಚಂದ್ರಮ ರಾವಣನು ಸೀತೆಯನ್ನು ಎಲ್ಲಿರಿಸಿದ್ದಾನೆ ಅವನನ್ನು ಶಿಕ್ಷಿಸಬೇಕೆನ್ನುವ ಉದ್ದೇಶದಿಂದ ಬಂದ ದಾರಿಯಲ್ಲಿ ಈ ಪ್ರದೇಶವನ್ನು ಸಂಧಿಸಿದ್ರಂತೆ. ಕಳೆದು ಹೋದ ರಮಣಿಯನ್ನು ಹುಡುಕುವಲ್ಲಿ ನಿಜ ವಲ್ಲಭ ತೋರಬೇಕಾದಂತಹ ಪ್ರೀತಿ, ಕರ್ತವ್ಯ ಪ್ರಜ್ಞೆ ಅದು ರಾಮನನ್ನು ಎಲ್ಲಿಂದ ಬಿಟ್ಟಿತ್ತು? ಇಕ್ಷ್ವಾಕು ವಂಶಸ್ಥನಲ್ವೇ? ಹುಡುಕುತ್ತಾ ಬಂದ. ಬರ್ಲಿ. ಈ ಪರಿಸರದಲ್ಲಿ ಏನಾಯಿತು ಗೊತ್ತೇ? ಇಬ್ಬರು ಹೆಂಡರಿಲ್ಲದವರು ಒಂದಾದ್ರು. ಅಂದರೆ ನಿಮ್ಮ ತಮ್ಮ ಸುಗ್ರೀವನು ಆ ರಾಮಚಂದ್ರಮನ ಜೊತೆ ಗೂಡಿ ತುಳ್ಯಾರಿ ಮಿತ್ರತ್ವವನ್ನು ಮಾಡಿದ್ರ. ಸೀತಾವಿಯೋಗದಿಂದ ಪರಿತಪಿಸುತ್ತಿರುವ ರಾಮಭದ್ರನು, ರುಮೆಯನ್ನು ಕಳೆದುಕೊಂಡಿರುವ ನನ್ನ ತಮ್ಮನಾದ ಸುಗ್ರೀವನು ತುಲ್ಯಾರಿ ಮೈತ್ರಿಯನ್ನು ಸಾಧಿಸಿದರೆ ಪರಿಣಾಮವಾಗಿ ಏನು ಮಾಡುತ್ತಾರೆ ಗೊತ್ತೇ? ಏನು ಮಾಡ್ತಾರಂತೆ ಹೇಳುವುದಕ್ಕೆ ನಿನ್ನ ಕೊಂದಾತ ಸತಿಯನು ಬಿಡಿಸಿ ಕೊಡುವೆನೆದು ಮಾನವಾಧಿಪತಿಯು ಸತ್ಯವನ್ನು ಇದ್ದನಂತೆಯೇ ನಿನ್ನ ತಮ್ಮ ಸೀತಾದೇವಿಯನ್ನು ತರುವ ಬಗೆಗಾಗಿ ತನ್ನ ಕಪಿಸೇನೆ ಸಹಿತ ಸನಾಗವಾಗಿಯೇ ನೀತಿಯೆಲ್ಲ ಓಪುದು ಎಂದು ನೀ ಕೇಳು ಮತ್ ಪ್ರಾಣಕಾಂತ ಸ್ವಾಮಿ. ಪ್ರಾಣೇಶ್ವರ ಪ್ರಿಯೇ, ಸುಗ್ರೀವನು ರಾಮನ ಮುಂದೆ ಉದ್ದಂಡ ನಮಸ್ಕಾರವನ್ನು ಮಾಡಿದ ಕಾರಣದಿಂದಾಗಿ ಆ ರಾಮ ಅರಸಕುಮಾರನಾಗಿ ಏನು ಅಭಯವಚನವನ್ನು ನೀಡಿದಾನೆ ಗೊತ್ತೇ? ಏನು ಸ್ವಾಮಿ? ನಿಮ್ಮನ್ನು ಈ ಲೋಕದಲ್ಲಿ ಇಲ್ಲದಂತೆ ಮಾಡುತ್ತಾನೆ. ಅಂದರೆ ಸರಳವಾಗಿ ನನ್ನನ್ನು ಕೊಂದುವನ್ನು. ಹೌದು ಸ್ವಾಮಿ. ನಿಮ್ಮನ್ನು ಕೊಂದ ಮೇಲೆ ಈ ಕಿಷ್ಕಿಂಧೆಯ ಪುರ ಯಾರಿಗೆ ಸಿಗ್ತದೆ? ಸುಗ್ರೀವನಿಗೆ ಅಲ್ವಾ ಪಾರಂಪರ್ಯಕವಾಗಿ. ಅಂತಹ ಸ್ವಾರ್ಥದ ದುರಾಸೆಯನ್ನು ಅಂತುಕೊಂಡಿರುವಂತಹ ಸುಗ್ರೀವ ಭಾಷೆಯನನ್ನು ಕೊಟ್ಟನು ಗೊತ್ತೇ? ಕಪಿ ಸೇನೆಯೊಂದಿಗೆ ನಾನು ಬಂದು
ನಿಮ್ಮ ಕೈಂಕರ್ಯದಲ್ಲಿ ಸೇವೆಯನ್ನು ಮಾಡುತ್ತಾ ನೀವು ಸೀತೆಯನ್ನು ಪಡೆಯುವಲ್ಲಿ ಸಹಕಾರವನ್ನು ನೀಡುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ಸುಗ್ರೀವನಿಗೆ ರೂಮೆ ಒಬ್ಬಳೇ ಲಕ್ಷ್ಯ ಅಲ್ಲ, ಕಿಷ್ಕಿಂಧೆಯ ಸಿಂಹಾಸನ, ಸಮಸ್ತ ವಾನರ ಸೇನೆ, ಅಧಿಪತ್ಯದ ಸೌಖ್ಯ, ಇದು ಗಮ್ಯ ಹೌದು ಅಂತ ಅರ್ಥ ಆಯಿತು. ಅದರ ಮುಂದೆ ನೀವು ಸತ್ತರೂ ಅವನಿಗೆ ಚಿಂತೆ. ನಮ್ಮ ಅಂಗದ ಈ ಸಣ್ಣ ಪ್ರಾಯದಲ್ಲಾದರೂ ಈ ವಿವರಣೆಯ ಮೂಲಕವಾಗಿ ಸುಗ್ರೀವನ ಮರುಮಗ್ಗುಲನ್ನು ಶೋಧಿಸಿದನಲ್ಲ, ಆ ಸಾಧನೆಗೆ ನಾನು ಮೆಚ್ಚಿದ್ದೇನೆ. ಹೋಗಲಿ, ಆಶ್ವಾಸನೆಯೇನೋ ಸುಗ್ರೀವ ಕೊಟ್ಟ, ರಾಮನು ಅದನ್ನು ನಂಬಿದ, ವಿನಿಮಯವಾಯಿತು ವಿಚಾರಗಳದ್ದು, ಆಶ್ವಾಸನೆಯ ಭರಪೂರ ಹರಿಯಿತು. ಹಾಗೆಂದು ಅಷ್ಟು ಸುಲಭದಲ್ಲಿ ಸುಗ್ರೀವ ಯಾರನ್ನು ನಂಬುವವನಲ್ಲ, ರಾಮನನ್ನು ಹೇಗೆ ನಂಬಿದ? ನಿಮ್ಮ ಬಲದ ಬಗ್ಗೆ ಸರಿಯಾದಂತಹ ಸ್ಪಷ್ಟ ನಿಲುವು ಇರುವಂತಹ ಸುಗ್ರೀವ ಎರಡು ಪರೀಕ್ಷೆಗಳನ್ನು ರಾಮನ ಮುಂದಿರಿಸಿದನು. ನನ್ನ ವಿಷಯಕವಾಗಿ ನನ್ನ ಬಲವನ್ನು ಅಳೆಯುವುದಕ್ಕೆ ಆಧಾರವಾಗುವ ನನ್ನ ವೈಯಕ್ತಿಕ ಸಂಗತಿಗಳು ಯಾವುದೆಲ್ಲ ಸ್ವಾಮಿ? ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಅಲ್ಲ, ನಿಮ್ಮ ಶರೀರದ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ನೀವು ಆ ದುರುಳನಾಗಿರುವಂತಹ ದುಂದುಬಿಯ ಸತ್ತಿರುವಂತಹ ಒಡಲಟ್ಟೆಯನ್ನು ಮೊಣಕಾಲ ಪರ್ಯಂತ ಎತ್ತುವುದಲ್ವೇ? ಅಷ್ಟು ಭಾರ ಇದೆ ಎನ್ನುವುದು ನಿಯತಿ ತಾನೆ. ಆದ್ರೆ ಆ ರಾಮಚಂದ್ರಮಯ್ಯನು ಮಾಡಿದನು ಗೊತ್ತೇ, ಕೇವಲ ತನ್ನ ಎಡಕಾಲ ಹೆಬ್ಬೆಟ್ಟಿನಿಂದ 3-7 ಯೋಜನಕ್ಕೆ ಬಿಸುಟನಂತೆ. ಓಹೋ, ಅಷ್ಟು ದೂರಕ್ಕೆ ಬಿಸುಟಿದ್ದಾನೆ ಎಂದಾದ್ಮೇಲೆ ದೈಹಿಕವಾಗಿ ಸಶಕ್ತನಿದ್ದಾನೆ ಎನ್ನುವುದು ನಿರ್ವಿವಾದವಾಗಿ ನಿರೂಪಿತವಾಯಿತು. ಮತ್ತು ನಿಮ್ಮ ಬಾಣ ಪ್ರಯೋಗವನ್ನು ಮಾಡುವುದಕ್ಕಾಗಿ ಮಂಡಲಾಕೃತಿಯಲ್ಲಿರುವಂತಹ ತಾಳ ವೃಕ್ಷಗಳನ್ನು ನೀವು ಕತ್ತರಿಸಿದಂತೆ ಅದು ಮತ್ತೆ ಮತ್ತೆ ಚಿಗುರುತ್ತಾ ಇತ್ತು. ಅದು ಚಿಗುರುವ ಆಗಿನ ಜಾಣ್ಮೆ, ಅದರ ಬುಡಕ್ಕೂ ನನಗಿದ್ದ ಸಂಬಂಧ ಯಾರಿಗೆ ಗೊತ್ತಾದೀತು ಹೇಳು ಸ್ವಾಮಿ? ಆದ್ರೆ ನೀವು ಇನ್ನು ಮುಂದೆ ಅದರ ಹತ್ತಿರಕ್ಕೆ ಹೋಗಬಾರದು, ಅಂದ್ರೆ ಅದು ನಿಮಗೆ ಪ್ರಯೋಜನಕ್ಕೆ ಸಿಗಬಾರದು ಎನ್ನುವ ನೆಲೆಯಲ್ಲಿ ಶ್ರೀರಾಮ ಎಸೆದ ಬಾಣ ಒಂದರಲ್ಲಿ ಅದನ್ನು ಕತ್ತರಿಸಿ ತಾಳ ವೃಕ್ಷಗಳು ಛೇದಿಸಲ್ಪಟ್ಟವು. ನಾಳೆಯಿಂದ ವಾಲಿಯ ವ್ಯಾಯಾಮಕ್ಕೆ ಮತ್ತೊಂದು ಆಯಾಮ ಕೊಡಬಲ್ಲ ಒಂದು ವಸ್ತು ಇಲ್ಲ, ಹೋಗಲಿ ದೊಡ್ಡದಲ್ಲ ಸ್ವಾಮಿ. ಹಾಗೆಂದು ಇದರಿಂದ ರಾಮ ಕಡಿಮೆಯವನೋ ವಾಲಿ ಅವನಿಗಿಂತ ಅಧಿಕನೋ ಅಂತ ಮುಖ್ಯ ಅಲ್ಲ. ಇದೆಲ್ಲವನ್ನೂ ಕೇಳಿದ ಮೇಲೆ ನಿನಗೆ ಕಳವಳ ಆಗಿದೆ. ಈಗ ರಾತ್ರಿ ತಡೆದು ನಿಲ್ಲಿಸಿದ್ದಿ, ನೀತಿಯಲ್ಲ ಅಂತ ಹೇಳ್ತಿ. ನೀತಿಯಾದದ್ದನ್ನು ಹೇಳುವುದಕ್ಕೆ ಮುಂಜಾನೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ ಭೇದ ಇಲ್ಲ. ಅದರಲ್ಲೂ ಮಕ್ಕಳ ಉತ್ಕರ್ಷಗಾಗಿ ತಂದೆಯಂದಿರು ನೀತಿ ಹೇಳ್ತಾರೆ, ಹಾಗೆಯೇ ಶಿಷ್ಯನ ಉತ್ಕರ್ಷಗಾಗಿ ಗುರುವು ಕೂಡ. ಹೆಂಡತಿಯು ದಾಂಪತ್ಯದಲ್ಲಿ ಸಹಭಾಗಿನಿ ಹೌದಾದ್ದರಿಂದ ಕಷ್ಟ ಸುಖಗಳ ಬುತ್ತಿಯನ್ನು ಸಮಭಾಗವಾಗಿ ಹಂಚಿ ಉಣ್ಣುವ ಅರ್ಧಾಂಗಿಯೇ ಹೌದಾದ್ದರಿಂದ ಮಂತ್ರಿಣಿ ಆಗಬೇಕು ಸಕಾಲಿಕವಾಗಿ ವಿಶೇಷ ಸಂದರ್ಭಗಳಲ್ಲಿ ಎನ್ನುವ ಅರ್ಥದಲ್ಲಿ ಆಂತರಂಗಿಕವಾಗಿ ನೀನು ನನ್ನ ಮುಂದಿಟ್ಟ ಸಲಹೆಗಳನ್ನು ಮಾನ್ಯ ಮಾಡಬೇಕೇ ಬಿಡಬೇಕೆ ಎನ್ನುವುದು ಭವಿಷ್ಯತ್ತಿಗೆ ಬಿಟ್ಟದ್ದು. ಈಗ ನಿನ್ನ ಕಳವಳ ಅಷ್ಟಕ್ಕೆ ಸೀಮಿತ ಆಗಕೂಡದು. ಈಗ ಸುಗ್ರೀವ ಕರೆದಿರುವ ಯುದ್ಧದ ಕರೆಗೆ ಉತ್ತರಿಸದೆ ಹೋದರೆ ಇಲ್ಲಿಯವರೆಗೆ ಪರಾಕ್ರಮಿಯಾಗಿ ಕಾಣಿಸಿಕೊಂಡ ವಾಲಿ ರಾತ್ರಿಯ ಯುದ್ಧಕ್ಕಾಗುವಾಗ ಹೆದರಿದ ಅಂತ ಪ್ರಚಾರ ಆದರೆ ನಾಳೆ ಹಿಂಬದಿಯಲ್ಲಿ ರಾಕ್ಷಸರೆಲ್ಲ ಬರುವುದಕ್ಕೆ ದಾರಿ ಮಾಡಿಕೊಟ್ಟ ಹಾಗಾಗುವುದಿಲ್ವೇ? ಈಗ ನಾನು ಇವತ್ತಲ್ಲದಿದ್ರು ಯಾವಾಗಾದ್ರೂ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ತೇನೇನು ಸ್ವಾಮಿ? ಅವ ಹೇಳಿದಾಗಿ ನೀವು ಕೇಳಬೇಕಾಗಿಲ್ವಲ್ಲ, ನಾನೇನು ಮಾಡಬೇಕು ಹೇಳು? ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಇಂದು ಎನ್ನುತ್ತ ಸ್ವಾಮಿ ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಇಂದು ಎನ್ನುತ್ತಾನ ಕಾಲ ಮೇಲೆ ಬಿದ್ದು ತಾರೆ ಕೇಳಿಕೊಂಡಳು, ಕಾಲ ಮೇಲೆ ಬಿದ್ದು ತಾರೆ ಕೇಳಿಕೊಂಡಳು. ನಾಳೆ ನೋಡಿ ಕೊಂಬ ಯುದ್ಧ ವೇಳೆ ಎಲ್ಲವೆಂದು ಎನ್ನುತ್ತಾ ಕಾಲ ಮೇಲೆ ಬಿದ್ದು
ಹೋದು ದಾರಿ ಕೇಳಿಕೊಂಡಳು ನೀತಿಯಲ್ಲ ಪೋಪುದಿಂದ ಸ್ವಾಮಿ ಸ್ವಾಮಿ ದೈವತ್ವವಾಗಿ ಬಂದಿರುವಂತಹ ವರಹಮಾಲಿಕೆಯ ಬಲ ನಿಮ್ಮಲ್ಲಿರುವುದರಿಂದ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಆದ್ರೂ ನಾವು ಸಾಕಷ್ಟು ಯೋಚನೆಯನ್ನು ಮಾಡಬೇಕಲ್ಲ. ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ತಾನೆ, ಬೆನ್ನಿಗೆ ಕಟ್ಟಿಕೊಂಡೇ ಹುಟ್ಟುವುದಲ್ವೇನೆ ನಾವು. ಹೌದು. ಆದ್ರೆ ಸುಗ್ರೀವ ಕರೆದಾಗ ತಾನು ಹೋಗದೆ ಇದ್ರೆ ತನ್ನ ಮಾನದ ಪ್ರಶ್ನೆ, ಪ್ರತಿಷ್ಠೆಯ ಪ್ರಶ್ನೆ ಅಂತ ಹೇಳುತ್ತಾ ಇದ್ದೆ. ಸಾಮಾನ್ಯನಿಗಾದರೆ ಇದು ಅಬಾಧಿತ ದುರಧೀರನಾದಂತ ವಾಲಿಗೆ ಅವಮರ್ಯಾದೆ ವಿಚಾರ ಅಲ್ವೇನೆ ಅಂತ ಪ್ರಶ್ನೆ ಬರ್ತದೆಯೇ ಸ್ವಾಮಿ? ಬರ್ಲಿಲ್ವೇ? ಬರುವುದಿಲ್ವೇ? ಸುಗ್ರೀವನು ಈಗಾಗಲೇ ಎಷ್ಟು 5 ಬಾರಿ ಅಲ್ವೇ ಪೆಟ್ಟು ತಿಂದು ಸೋತ? 10 ಸಲ ಪೆಟ್ಟು ತಿಂದು ಓಡಿದವ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಾನೆ ಅಂತ ಆದರೆ 5 ಸಲ ಜೀರ್ಣಿಸಿದವನಿಗೆ 6ನೆಯ ಔತಣ ಹೆಚ್ಚಾದೀತೇನೆ. ಹುಚ್ಚನೋರ್ವನು ಬಂದು ಕರೆಯುತ್ತಾನೆ ಎಂದು ನೀವು ಹೋದ್ರೆ ಸುಗ್ರೀವನನ್ನು ಮತಿ ಭ್ರಾಂತನ ಸಾಲಿಗೆ ಸೇರಿಸುತ್ತೇನು? ಸಂಘಟನಾ ಚತುರ, ಪಕ್ಷವನ್ನು ಸಂಘಟಿಸದೆ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಸೋತ ಮೇಲೆ ಅಭಿಪ್ರಾಯ ಬಂದು ಈಗ ಪಕ್ಷ ಸಂಘಟನೆಗೆ ಮನಸ್ಸು ಮಾಡಿ ಮತ್ತೆ ಬೆಳವಣಿಗೆಗೆ ಕಾತರಿಸಿದವ, ರಾಮನ ಸಖ್ಯ ಮಾಡಿಕೊಂಡವ, ರಾತ್ರಿ ಕರೆದು ನನ್ನನ್ನು ಯುದ್ಧಕ್ಕಾಗಿ ಪ್ರೇರಿಸಿದವ, ಅವನನ್ನು ನೀನು ಭ್ರಾಂತ ಅಂತ ಹೇಳ್ತೀಯನು? ಹೆಂಡತಿ ಹತ್ತಿರದಲ್ಲಿಲ್ಲದಂತಹ ಸಂದರ್ಭದಲ್ಲಿ ಅವನಿಗೆ ಭ್ರಾಂತಿ ಅಲ್ಲದೆ ಹಾಗಾದ್ರೆ ಹೆಣ್ಣನ್ನು ಕಳಕೊಂಡ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಹಾಗಾಗಿ ಹೇಗಾದ್ರೂ ಮಾಡಿ ನಿಮ್ಮನ್ನು ಇಲ್ಲದಂತೆ ಮಾಡಿ ಪಡೆಯಬೇಕೆನ್ನುವ ಹಂಬಲ ಅವನಲ್ಲಿದೆ. ಈಗ ರಾತ್ರಿ ನಾನು ಉತ್ತರಿಸಿದರೆ ಏನಾದೀತು ಅಂತ ನೀನು ಹೇಳುತ್ತೀ? ಸುಗ್ರೀವ ನಿಮ್ಮನ್ನಂತೂ ಜಯಿಸುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ನನಗೆ ಗೊತ್ತಿದೆ. ಸಮುದ್ರ ಬತ್ತಿ ಹೋದ ದಿವಸ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ದಿವಸ ಅದು ಸಾಧ್ಯ ಆದೀತು. ಹೌದು. ಆದ್ರೆ ಈ ರಾತ್ರಿ ಹೊತ್ತಲ್ಲಿ ಸೂರ್ಯ ವಂಶೀಯರ ಅಭಯವಚನವೂ ಸಿಕ್ಕಿದ ಮೇಲೆ ಏನು ನಡೆಯಬಹುದೋ ಎನ್ನುವುದನ್ನು ವಿವೇಚನೆ ಮಾಡಿ ನಿರ್ಧರಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇಲ್ಲಿಯವರೆಗಿನ ನನ್ನ ಸಾಧನೆಗಳೆಲ್ಲ ಆಯಾಯ ಕಾಲದ ವರ್ತಮಾನವನ್ನೇ ಅವಲಂಬಿಸಿ ನಡೆದಿತ್ತು. ನಾಳೆ ಏನಾದೀತು ಅಂತ ಚಿಂತಿಸಿ ಗಲ್ಲಕ್ಕೆ ಕೈಕೊಟ್ಟು ಕೆನ್ನೆಯ ಮೇಲೆ ಕಣ್ಣೀರು ಹರಿಯಿಸಿ ಚಿಂತಾತುರನಾಗಿ ನಾನು ವ್ಯವಹರಿಸಿದುದಕ್ಕೆ ನಿನ್ನಲ್ಲಿ ಪುರಾವೆ ಉಂಟೇನೆ? ವರ್ತಮಾನವೇ, ಭವಿಷ್ಯತ್ತೇ ಭೂತವೇ. ಆದ್ರೆ ಈ ರಾತ್ರಿ ಹೊತ್ತಲ್ಲಿ ಆ ಸುಗ್ರೀವನು ಏನೇನು ಮಾಡಿ ಏನೇನು ಆದ್ರೆ ಸ್ವಾಮಿ ನನಗೆ ಯಾರು ಗತಿದ್ದಾರೆ, ಅಂಗದನಿಗೆ ಯಾರು ಗತಿ? ನಾಳೆ ನೋಡಿಕೊಳ್ಳಿ. ನಾಚಿ ಕೆಟ್ಟವನು ನಾಳೆ ಬರ್ಲಿ ಬೇಕಿದ್ರೆ ಚಿತ್ರಿತರಾಗಿಗೆ ವಿಚಿತ್ರವಾಯಿತು ನಿನ್ನ ಮಾತು, ಮಿತ್ರಜಾತ ಗಂಜುವಂತ ವರ್ತಮಾನ ಉಂಟೆ ಕಾಂತೆ ಚಿತ್ರಿತರಾಂಗಿ. ಭಾವನಾ ಸರೋವರ ಕದಡಿ ಹೋದ ಕಾಲದಲ್ಲಿ ಉಂಟಾದಂತ ಉನ್ಮಾದದ ಅಲೆಗಳ ನಿಯಂತ್ರಣಕ್ಕೆ ಒಳಪಟ್ಟು ರಾತ್ರಿ ಏನೇನನ್ನು ನೀನು ಹೇಳುತ್ತಿದ್ದಿ ಎನ್ನುವ ಹಾಗೆ ತಿರಸ್ಕರಿಸಿ ನಿನ್ನ ಮಾತನ್ನು ಪುರಸ್ಕರಿಸದೆ ನಡೆದು ಬಿಡು ಬೀಸಾಗಿ ನಡೆಯಬಲ್ಲಂತ ಕಲ್ಲು ಹೃದಯದವನು ವಾಲಿ ಅಲ್ಲ. ಪ್ರೀತಿಯಿಂದ ನಿನ್ನ ಸಂವೇದನೆ ನನಗೆ ಅರ್ಥ ಆಗುತ್ತದೆ, ನಿನ್ನ ತುಮುಲ ನನ್ನ ಮನಸ್ಸಿಗೆ ಮುಟ್ಟುತ್ತದೆ, ನಿನ್ನ ಕಳವಳ, ನಿನ್ನ ಚಿತ್ತ ಕ್ಷೋಭೆಗೆ ಪ್ರೇರಣೆ ಏನು ಅಂತ ನನಗೆ ಅರ್ಥ ಆಗುತ್ತದೆ. ಹಾಗೆಂದು ನೀನೀಗ ಬಾಳೆ ಅಲ್ಲ. ಆ ದಿವಸ ನಿನ್ನ ನಯನ ಮನೋಹರವಾದಂತ ಕಾಯ ಕಾಂತಿಯನ್ನು ಕಂಡು ಇಂತಹದ್ದೊಂದು ಕಾಣಿಕೆ ದೇವದತ್ತವಾದದ್ದು ಅಂತ ಭಾವಿಸಿ ಸ್ವೀಕರಿಸುವ ಹೊತ್ತಿನಲ್ಲಿ ಲವಲವಿಕೆಯ ಸ್ಫೂರ್ತಿಯ ಮುದ್ದೆ ಆಗಿದ್ದ ನೀನು ಅಂಗದನಂತ ಧೀಮಂತ ಶ್ರೀಮಂತ ಪುತ್ರನನ್ನು ಹೆತ್ತ ಮೇಲೆ ಪುಣ್ಯಯುತವಾದ ಗರ್ಭವನ್ನು ಧರಿಸಿ ಮಾಗಿದ್ದಿ, ಬೀಗಿದ್ದಿ, ಪಕ್ವಗೊಂಡಿದ್ದಿ, ಬೌದ್ಧಿಕವಾಗಿ ವಿಕಾಸಗೊಂಡಿದ್ದಿ. ಏಳೆಯ 16ರ ಬಾಲೆಯ ಹಾಗೆ ಮಾತಾಡಬೇಡ. ಈ ಧಾತ್ರಿಯಳು ಎನ್ನ ಧಟಿಗೆ 3 ಮೂರ್ತಿಗಳು ಕೂಡ ಮೆಚ್ಚುಗೆ ಸೂಚಿಸ್ತಾರೆ. ಎಲ್ಲಿಯವರೆಗೆ ವಾಲಿ ಬಲಾಢ್ಯನಾಗಿ ಪ್ರಪಂಚದಲ್ಲಿ ಮೆರೆಯುತ್ತಿರುತ್ತಾನೋ ಅಲ್ಲಿಯವರೆಗೆ ಪ್ರಪಂಚದ ಅನ್ಯಾಯವನ್ನು ಲಯ ಮಾಡುವುದಕ್ಕಾಗಿ ದೇವರು ಅವತಾರ ತಳೆಯಬೇಕಾದದ್ದಿಲ್ಲ ಎನ್ನುವಷ್ಟರ ಮಟ್ಟಿಗೆ ನನ್ನ ಪ್ರಭಾವ ಗೂಢವಾಗಿದೆ, ಗಾಢವಾಗಿದೆ. ಈಗ ನಿನ್ನ ಚಿತ್ತದ ಶಂಕೆಯನ್ನು ಬಿಡು. ನಿನ್ನ ಚಿತ್ತ ಎನ್ನುವಂತ ಹುತ್ತದಲ್ಲಿ ಕುಳಿತುಕೊಂಡಿರುವಂತ ನಾಗ ಹೊರಗೆ ಬರಲಿ. ಅದು ಬಂತು ಅಂತಾದರೆ ಈ ಹೊತ್ತು ನಾನು ಸುಗ್ರೀವನನ್ನು ಘಾತಿಸದೆ ಹೊರತು ಇದ್ದಿಂದುರಿಗೆ ಬರಲಾರೆ.
ವಿಶೇಷವಾದಂತಹ ವಿಜಯ ಮಾಲಿಕೆಯನ್ನು ಧರಿಸಿ ನಾನು ಹೋದರೆ ಅರ್ಧ ಬಲ ಹಗಲು ಬರುವುದು ರಾತ್ರಿ ಬರುವುದಿಲ್ಲ ಅಂತ ಇಲ್ಲಲ್ಲ. ರಾತ್ರಿ ಹಗಲುಗಳಲ್ಲಿ ಸಮಾನವಾಗಿ ಕಾರ್ಯವನ್ನು ಮಾಡಬಲ್ಲಂತ ಮಾಲೆಯ ಬಲದಿಂದ ಸುಗ್ರೀವ ಮತ್ತು ರಾಮರನ್ನು ಬೀಳಿಸಿ ದೊಡ್ಡದನಾಗಲಿಕ್ಕುಂಟು ನಾನು. ಆದ್ದರಿಂದ ಹೇಡಿಯಾದಂತ ವಾಲಿಯ ಪತ್ನಿ ಆಗಬೇಡ, ಆರತಿ ಬೆಳಗು, ಸೇಸೆ ಮುಂದಿಡು, ಬೀಳ್ಕೊಡು. ನನ್ನ ವಿಧಿವತ್ತಾಗಿ ಬೀಳ್ಕೊಟ್ಟಿದ್ದೇನೆ ಸ್ವಾಮಿ, ದೇವರ ಇಚ್ಛೆಯಂತೆ. ಸಂಗರ ಭಯಂಕರ ಸುಮುಖ ದುರ್ಮುಖ ಗಂಧ ಪಾದದರು ಈಗ ತಳಮಟ್ಟದಿಂದಲೇ ಪಕ್ಷವನ್ನು ವರ್ಧಿಸಿ ಅದರ ಬಲದಿಂದಲೇ ಬೆಳೆದು ನಿಲ್ಲುವ ಹುನ್ನಾರವನ್ನು ಮಾಡಿರುವ ಸುಗ್ರೀವ ನನ್ನ ಕಡೆಯವರನ್ನು ಪ್ರಚೋದಿಸಿ ಅವರ ಕಡೆಗೆ ಹೋಗುವ ಹಾಗೆ ಮಾಡಿದ್ದಾನೆ. ಮೊದಲು ಕಲ್ಲುಗುಂಡಿನ ಹಾಗೆ ನಳ ನೀಲ ತಾರ ಆಂಜನೇಯ 3 ಜನ ಇದ್ದದ್ದು, ಈಗ ಮತ್ತೊಬ್ಬ ಸೇರಿಕೊಂಡ್ರು ಎನ್ನುವ ಹಾಗೆ ನಮ್ಮ ಕಡೆಯಿಂದ ಒಬ್ಬೊಬ್ಬ ನಾಯಕನು ಆ ಕಡೆಗೆ ಹೋಗುತ್ತಿದ್ದಾರೆ ಗುಂಡು ಕಲ್ಲು ಹೊತ್ತುಕೊಂಡು. ನಮ್ಮ ಮನೆಯಲ್ಲಿ ಊಟ ಮಾಡಿ ನಮ್ಮ ಅನ್ನವನ್ನು ತಿಂದು ನಮಗೆ ವಿರೋಧವನ್ನು ಮಾಡುವ ಪಾಷಂಡಿಗಳು, ವಿರೋಧಿಗಳು, ಪಕ್ಷ ವಿರೋಧಿಗಳನ್ನು ಉಚ್ಚಾಟಿಸುವ ಮೊದಲೇ ಹೋದ್ರಲ್ಲ, ಅವರ ಸಂತಾನ ಹಾಳಾಗಿ ಹೋಗಲಿ. ಅದೆಲ್ಲ ಈಗ ಮುಖ್ಯ. ಇದ್ದಾನಲ್ಲ ನನ್ನ ವಿರೋಧಿ ಸುಗ್ರೀವ, ಅಲ್ಲಿ ನಿಂತಿದ್ದಾನಲ್ಲ ನಿತ್ತುಕೊಂಡಿ ಮತ್ತು ಒಳಗೆ ನಿಂತುಕೊಂಡಿರೋ ಉತ್ತರವ ಹೊಡೆದವ ಧೂರ್ತ ಸುಗ್ರೀವ. ಎಲ್ಲ ದಿಕ್ಕು ನಿನಗೆ ಗೊತ್ತುಂಟು. ದಕ್ಷಿಣದಲ್ಲಿ ಯಮ ಇರುವುದು ಗೊತ್ತುಂಟ ನಿನಗೆ? ಇಲ್ಲಿಯವರೆಗೆ ಅವನ ಮನೆಯ ಬಾಗಿಲಿನವರೆಗೆ ನಿನ್ನ ಮುಸುಡಿಯನ್ನು ತಳ್ಳಿ ಇಕ್ಕೋ ಯಮನ ಮುಖ ನೋಡು ಅಂತ ದರ್ಶನ ಮಾಡಿಸಿ ಕೃತಕೃತ್ಯನಾಗಿ ಹಣ್ಣ ಅಂತ ಅಲುಬುವಾಗ ಮತ್ತೆ ಕಸಕ್ಕನ ಹೊರಗೆ ತೆಗೆದವ ನಾನು. ಈ ಸಲ ಹಾಗಲ್ಲ. ಯಮನಿಗೆ ಮೊದಲೇ ಹೇಳಿದ್ದೇನೆ, ಆ ಗುಳಿಯನ್ನು ತೆಗೆದಿಡು, ನಮ್ಮ ಧೂರ್ತ ಸುಗ್ರೀವನನ್ನು ಒಳಗೆ ತಳ್ಳಿ ಹೊರಗೆ ನಿನ್ನ ಚಿಲಕ ಆಗುತ್ತೇನೆ ಅಂತ. ಧೂರ್ತ ನಿಂತುಕೊಂಡು ಉತ್ತರ ಕೊಡ್ತೇನು. ಎಲ್ಲ ನನ್ನನ್ನು ಧೂರ್ತ ಎಂಬುದಾಗಿ ಸಂಬೋಧಿಸ್ತಾ ಇದ್ದೀಯ. ಮತ್ತೇನು ಶ್ರೀಮಾನ ಧೂರ್ತನವರು ಅಂತ ಹೇಳಬೇಕೇನು? ನನಗೆ ಮದುವೆ ಮಾಡಿಸಿದವ ನೀನು. ಹೌದು, ಮದುವೆ ಆದವ ನಾನು. ಅದೇ ಅಪರಾಧ. ಪಾಣಿಗ್ರಹಣದ ಸತ್ಯರುಮೆ ನನ್ನ ಪತ್ನಿಯನ್ನು ನೀನು ಸೆರೆ ಹಿಡಿದು ಇಟ್ಟುಕೊಂಡಿದ್ದಿ. ಮೇಲಾಗಿ ಹೇಳ್ತಿ ಉತ್ತರವ ಕೊಡುವೆ ಅಂತ. ನನಗೆ ಉತ್ತರದ ಬಲವು ಉಂಟು, ಉತ್ತರದ ಬಲವು ಕೂಡ ಉಂಟು. ನನಗೆ ಒಂದು ದಕ್ಷಿಣದ ಬಲ ಉಂಟು. ಹೌದಾ? ನಾನು ಋಷ್ಯಮುಖದಿಂದ ಕೆಳಗೆ ಎಳೆದಾಕಿ ಆದ್ರೂ ಹೊಡೆದೇನು ನಿನಗೆ. ಏನೇ ಆಗಲಿ ಈ ಬಾರಿ ನಾನು ನೀನಂತೂ ಗೆಲ್ಲದ ಹಾಗೆ ಮಾಡುವುದು ಖಂಡಿತ. ನನ್ನ ಸ್ವಾಭಿಮಾನಿ ನನ್ನದುಂಟು. ನೀನು ಸೋತ್ರು ಆದೀತು ಅಂತ ಲೆಕ್ಕವ. ಅಂತೂ ಕಳೆದ ಸಲದ ನಿನ್ನ ಸ್ವಾಭಿಮಾನ ಏನು ಅಂತ ನನಗೆ ಅರ್ಥ ಆಗಿದೆ. 4 ಸಲ 5ನೇ ಸಲ ಮಾಡಿದ್ದುಣ್ಣ ಮಹಾರಾಯ ಅಂತ ಅದೇ ಮಾಡ್ಲಿಕ್ಕೆ ಬಂದಿದ್ದೇನೆ. ಹೌದಾ? ದೊಡ್ಡದ ಸಣ್ಣದ ಯಾವ್ದಾದೀತು ನಿನಗೆ? ಅಂತ್ಯಕಾಲ ಶರಣನಲ್ಲಿ ಬಲ್ದಿರುತ್ತಿರಿದು ರಾಮ ನಿಂತುಕೊಂಡು ಧರ್ಮ ಮರೆಯುವ ಸಂತವಿಸಿದನು. ಭೀಕರವಾದಂತಹ ಸಂಗ್ರಾಮ ಹೀಗೆ ಬಹಳ ಕಾಲ ನಿಲ್ಲುವಂಥದ್ದಲ್ಲ. ಸತ್ವಗೊಂದಿದ್ದಾನೆ ಆ ಸುಗ್ರೀವ. ಅಂತ್ಯಕಾಲ ಶರಣನಿಗೆ ಬಂದಿದೆ. ಒಂದು ತೋರಿಕೆಗೆ ಸುಗ್ರೀವ ಗತಶಾಹಿಯಾಗುವಂತಹ ಸ್ಥಿತಿಯಲ್ಲಿದ್ದಾನೆ. ಮತ್ತೊಂದು ಇದು ವಾಲಿಗೆ ಕೊನೆಯದಾದಂತಹ ಒಂದು ಅವಕಾಶ. ಈ ಎರಡನ್ನೂ ಸರಿ ಸಮರ್ಪಪಡಿಸಬೇಕು ಅಂತ ಇದ್ರೆ ಈ ಹೊತ್ತಿಗೆ ನನ್ನ ಪ್ರವೇಶ ಆಗಲೇಬೇಕು. ಹಾಗಾಗಿ ಸುಗ್ರೀವನ ಮರೆಯಲ್ಲಲ್ಲ, ಮರದ ಮರೆಯಲ್ಲೂ ಅಲ್ಲ, ವಾಲಿಗೆ ಗೊತ್ತಾಗುವ ಹಾಗೆ ಧನುಷ್ಟೇಕಾರವನ್ನು ಮಾಡಿ ಮೂಡಿಗೆಯಿಂದ ಮಹಾಮಾರ್ಗಣವೊಂದನ್ನು ತೆಗೆದಿದ್ದೇನೆ, ಕೋದಂಡಕ್ಕೆ ಜೋಡಿಸಿದ್ದೇನೆ. ಈ ಮಹಾರಾಮ ಶರವ ವಾಮಹಸ್ತದಲ್ಲಿ ಬಿಡಿದು ಆವಾಗ ರಾಮ ಶರವ ವಾಮಹಸ್ತದಲ್ಲಿ ಬಿಡಿದು ಭೂಮಿ ಪಾಲನೊಡನೆ ನುಡಿದ
ನೇಮ ದಿನದಲ್ಲಿ ವಾಲಿ ವಾಲಿ, ನನ್ನ ಮಗನಾದರೂ ನಿನ್ನ ಅನ್ಯಾಯ ಹೆಚ್ಚಾಯಿತಪ್ಪ, ಹುಚ್ಚುಗಟ್ಟದಿರು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿ ಸೂಚಿಸಿ ನನ್ನ ತಂದೆಯಾದಂತಹ ದೇವೇಂದ್ರನೇ ವಜ್ರಾಯುಧದ ಮೂಲಕವಾಗಿ ನನ್ನ ಅಳ್ಳೆಗೆ ಪ್ರಹರಿಸಿದನೋ ಎನ್ನುವ ಹಾಗೆ ತೀಕ್ಷ್ಣವಾದಂತಹ ಘಾತವೊಂದಕ್ಕೆ ಒಳಪಟ್ಟು ಧರಾಶಾಹಿಯಾಗಿದ್ದೇನೆ ನಾನು. ಎತ್ತಿದ ಮುಷ್ಟಿಯನ್ನು ಸುಗ್ರೀವನ ನೆತ್ತಿಗೆ ಇಳಿಸಿ ಅವನನ್ನು ಇನ್ನೇನು ಶಾಶ್ವತವಾಗಿ ಪ್ರಪಂಚದಿಂದ ದೂರೀಕರಿಸುತ್ತೇನೆ ಎನ್ನುವ ಹಾಗೆ ಮುಷ್ಟಿಯನ್ನು ಗರ 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 ತಿರುಗಿಸುತ್ತಿದ್ದ ಹೊತ್ತಿನಲ್ಲಿ ಸ್ತಂಭಿಸಿ ಹೋದ ಹಾಗೆ, ನನ್ನ ಕೈಗಳು ಕೀಲಿಸಿ ಹೋದ ಹಾಗೆ ಈ ಬಾಣ ಪ್ರಭಾವವನ್ನು ಬೀರಿದೆ ಅಂತ ಆದರೆ, ನನ್ನ ಹೆಂಡತಿಯಾದಂತಹ ತಾರಾ ಯುದ್ಧಕ್ಕಾಗಿ ಬರುವ ಪೂರ್ವದಲ್ಲಿ ನೀತಿಯೆಲ್ಲ ಪೋಪುದಿಂದು ನೀ ಕೇಳು ಮತ್ ಪ್ರಾಣ ಕಾಂತ ಅಂತ ಹೇಳಿದ್ಲಲ್ಲ, ಆ ಕಾಂತತ್ವದ ಮಧ್ಯದಲ್ಲಿ ಸೇರಿಕೊಂಡ ಹೀನ ಸುಳಿ ರಾಮನ ರೂಪದಲ್ಲಿ, ಬಾಣದ ರೂಪದಲ್ಲಿ ನನ್ನ ಎದೆಗೆ ಘಾತಿಸಿದೆ ಅಂತ ಅರ್ಥ ಆಯಿತು. ಹಾಗೆಂದು ನನ್ನ ನಿಡಿದಾದ ಶರೀರ ಈ ಕಿಷ್ಕಿಂಧೆಯ ಪವಿತ್ರತಮವಾದ ನನ್ನ ಪುಣ್ಯತಮ ಭೂಮಿಯ ಮೇಲೆ ಬೀಳುವ ಹೊತ್ತಿನಲ್ಲಿ ಆ ವಾಮ ಹಸ್ತದಿಂದ ಅದರ ಬುಡಕ್ಕೆ ಕೈ ಹಾಕಿದ್ದೇನೆ, ಬಾಣ ಮುಂದೆ ಹೋಗದಾಗೆ ತಡೆಯುವ ಪ್ರಯತ್ನವ ಎನ್ನುವ ಹಾಗೆ ಬಲಗೈಯಿಂದ ನೆಲವನ್ನು ಒತ್ತರಿಸಿ ಧಾರಾಕಾರವಾಗಿ ಪ್ರಹರಿಸುತ್ತಿರುವಂತಹ ರಕ್ತದ ನಡುವೆ ಆ ಕಡೆಗೆ ಶರೀರವನ್ನು ಎಳಕೊಂಡು ಹೋಗಿ ಕತ್ತಲೆಯ ಮೊತ್ತವನ್ನು ಸೀಳು ನೋಟದ ಮೂಲಕವಾಗಿ ಭೇದಿಸಿ ಪರೀಕ್ಷಿಸುವುದಕ್ಕೆ ಯತ್ನಿಸುತ್ತೇನೆ. ಮರದ ಮರೆಯಿಂದ ಒಬ್ಬ ಆಜಾನುಬಾಹು ತನ್ನ ತಮ್ಮನನ್ನು ಕೂಡಿಕೊಂಡು ಬರುತ್ತಿರುವುದು ರಾಮನೇ ಅಲ್ಲವೇ? ಹಾಗೆಂದು ಸಾಯುವ ಹೊತ್ತಿನಲ್ಲಿ ವಾಲಿ ಸುಮ್ಮನೆ ಸತ್ತ ಅಂತ ಆಗಬಾರದು. ಕೈಯಲ್ಲಿ ಬಹಳಷ್ಟು ಸಾಗಿಸಿದ ವಾಲಿ ಬಾಯಲ್ಲೂ ಸುಮ್ಮನೆ ಬಿಟ್ಟುಕೊಡ್ಲಿಲ್ಲ ಅಂತ ಆಗಬಾರದಲ್ಲ. ಆದ್ದರಿಂದ ಎರಡು ಸ್ತರಗಳಲ್ಲೂ ನಾನೇ ಸರಿ ಅಂತ ನಿರೂಪಿಸುವುದಕ್ಕಾಗಿ ಇವನನ್ನ ಮೂದಲಿಸಬೇಕು ನಾನು. ಸಂಗರಕ್ಕೆ ಪ್ರವೀಣ ಅಕುದ ಹುದು ಜಾಡ ಅಕುದ ಹುದು ಪ್ರವೀಣ ನಗುದ ಹುದು ಜಾಡ ನಗುದ ಹುಳು ಸಂಗರಕ್ಕೆ ಪ್ರವೀಣ ಅಗುದ ಹುಳು ಸಂಗರಕ್ಕೆ ಪ್ರವೀಣ ಅಗುದ ಹುಳು ಇನ ವಂಶದ ರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಘನಚೋರತನದ ಶಿಖಂಡಿ ವಿದ್ಯೆಯ ಎಂದು ಸಾಧಿಸಿದೆಯೋ, ಎಷ್ಟು ದಿನ ಸಾಧಿಸಿದೆಯೋ ನೀನು ಲಂಟಿಗಳ ದುರ್ಗುಣವೇ ಜಾಣ ಆಗುವುದಾಗುವುದು. ಶ್ರೀರಾಮಚಂದ್ರಮ ಗುಣವಂತನಂತೆ, ವೀರನಂತೆ, ಧರ್ಮಜ್ಞನಂತೆ, ಕೃತಜ್ಞನಂತೆ, ಸತ್ಯವಾಕ್ಯನಂತೆ, ವಿದ್ವಾಂಸನಂತೆ, ಆತ್ಮವಂತನಂತೆ, ಏಕಪ್ರಿಯ ದರ್ಶನನಂತೆ, ಚಾರಿತ್ರ್ಯಯುಕ್ತನಂತೆ, ದೃಢವೃತನಂತೆ, ಭೀತಿ ವಿರಹಿತನಂತೆ, ದ್ಯುತಿವಂತನಂತೆ, ವಶಿಯಂತೆ, ಅನಸೂಯಕನಂತೆ ನಿನ್ನ ವ್ಯಕ್ತಿತ್ವದ ಕುರಿತಾಗಿ ಈ ಜಗತ್ತಿನಲ್ಲಿ ಭಾವುಕರು ಹೊಗಳಿದ ಪರಿ ಅದನ್ನು ಕೇಳಿ ವಿಸ್ಮಿತನಾಗಿ ಹೋಗಿದ್ದೆ ನಾನು. ಇಂತಹ ಅದ್ಭುತ, ವಿಶೇಷ, ರಮ್ಯವಾದಂತಹ ಹೊಗಳಿಕೆಗಳಿಗೆ ಭಾಜನನಾಗಬಲ್ಲ ನಿರ್ದೋಷಿತವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ನಡೆದಾಡುವುದಕ್ಕೆ ಸಾಧ್ಯವೇ? ಒಬ್ಬ ಕವಿ ತನ್ನ ಕುಂಚದಿಂದ ಚಿತ್ರಿಸುವುದಕ್ಕೆ ಮಾತ್ರ ಆದೀತು. ಒಬ್ಬ ಕವಿ ತನ್ನ ಬರಹದ ಮೂಲಕವಾಗಿ ಕಾವ್ಯಾತ್ಮಕವಾಗಿ ವಿಡಂಬಿಸುವುದಕ್ಕೆ ಮಾತ್ರ ಆದೀತು. ಭ್ರಮಾಲೋಕದ ಸೃಷ್ಟಿಯಿಂದ ಮಾತ್ರ ಅದು ಸಾಧ್ಯ ಆದೀತು ಅಂತ ನಾನು ನಂಬಿದ್ದೆ. ಆದರೆ ನಿನ್ನ ಕುರಿತಾದ ವರ್ತಮಾನವನ್ನು ಬಲ್ಲ, ಈ ಜಗತ್ತಿನಲ್ಲಿ ಈಗ ನಿನ್ನ ತಲೆಮಾರಿನೊಂದಿಗೆ ಬದುಕುತ್ತಿರುವ ವಾಸ್ತವಾಂಶವನ್ನು ಆಧರಿಸಿ ವಿವರಣೆಯನ್ನು ಕೊಡಬಲ್ಲ ಮಹಾಮುನಿಗಳೆಲ್ಲ ಹೇಳುವುದನ್ನು ಕೇಳಿದಾಗ ಆಶ್ಚರ್ಯಚಕಿತನಾಗಿ ಹೋದೆ. ರಾಮ, ಏನು ಮಾಡೋಣ? ನನ್ನ ನಿನ್ನ ಭೇಟಿ ಇಂತಹ ಹೀನ ವೇದಿಕೆಯಲ್ಲಿ, ಹೀನ ಸ್ತರದಲ್ಲಿ ಈ ರಾತ್ರಿಯ ಮಧ್ಯೆ ಆಗಬೇಕು ಅಂತ ವಿಧಿ ನಿರ್ಣಯ ಮಾಡಿದ್ದು ಹೌದಾದರೆ, ನಾಳೆಯ ದಿನ ಸಾಕೇತದ ಸಾರ್ವಭೌಮನಾಗಿ ಛತ್ರ ಚಾಮರಾದಿಗಳಿಂದ ಶೋಭಿತನಾಗಿ ನಿನ್ನ ಕಾಲ ಬುಡದಲ್ಲಿ ಮಣಿಮಯವಾದ ಮುಕುಟಗಳನ್ನು ಚಾಚುವ ಸಾವಂತರ ಸಮಕ್ಷದಲ್ಲಿ
ಹಣ್ಣು ಹಂಪಲುಗಳನ್ನು ವಾನರರದ್ದು ಅಂತ ಸಲ್ಲಿಸಲ್ಪಡಬೇಕು ಅಂತ ಜಿಯ ಅಂತ ಕಾಲಬುಡದಲ್ಲಿ ನಿಂತು ನಿನ್ನನ್ನು ನೋಡುವ ಭಾಗ್ಯದಿಂದ ನಾನು ವಂಚಿತನಾಗಿ ಹೋದೆ. ವಿಧಿಯ ನಿರ್ಣಯ ಅಲ್ವೇ? ಜಾಣನಹುದಹುದೋ ನೀನು. ನನ್ನ ಹೆಂಡತಿ ತಾರೆ ಈ ಹೊತ್ತು ನನ್ನನ್ನು ಎಚ್ಚರಿಸಿದ ಪರಿ ಅದನ್ನು ಗಮನಿಸಿ ಗಮನಿಸಿ ನಾನು ನಿನ್ನ ಕುರಿತಾಗಿ ಕಟ್ಟಿಕೊಂಡ ಆತ್ಮವಿಶ್ವಾಸ, ಅವಳ ವಿಶೇಷವಾದ ಭಾವನಾ ಹಗ್ಗವನ್ನು ದಾಟಿಕೊಂಡು ಇಲ್ಲಿಗೆ ಬಂದಂತಹ ವಿಧಾನ, ಇದೆಲ್ಲವನ್ನು ನಿನ್ನ ಮುಂದೆ ನಾನು ಬಿಚ್ಚಿಟ್ರೆ ವಾಲಿಗೆ ನಾನು ಹೀಗೂ ಮಾಡಿ ಕೆಟ್ಟನಲ್ಲ ಅಂತ ಹೇಳುವ ಪರಿತಾಪಕ್ಕೂ ಕಾರಣವಾದೀತು ನಿನ್ನೊಳಗೆ. ನಿನ್ನ ಕುರಿತಾಗಿ ನನಗೊಂದು ವಿಶ್ವಾಸ ಇತ್ತು, ನಿನ್ನ ಕುರಿತಾಗಿ ವಿಶೇಷವಾದ ಶ್ರದ್ಧೆ ನನಗಿತ್ತು. ಯಾವುದೇ ಕಾರಣಕ್ಕೂ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿಕೊಂಡ ಕುಲೋದ್ದೀಪಕ ಸಂತಾನ ಎನಿಸಿಕೊಂಡಂತ ನೀನು ಈ ಕಾಳ ರಾತ್ರಿಯಲ್ಲಿ ಮತ್ತೊಬ್ಬರಿಗೆ ಅಪಚಾರವಾಗುವ ಹಾಗೆ ಹೀಗೆ ದುರಧೀರನಾದಂಥ ವಾಲಿಯನ್ನು ಬೀಳಿಸಲಾರೆ ಅಂತ ನಂಬಿದ್ದೆ. ಆದರೆ ನಿನ್ನ ಜಾಣ್ಮೆಯನ್ನು ಪ್ರಕಾಶಕ್ಕೆ ತರುವುದಕ್ಕಾಗಿ ನೀನು ಬಳಸಿಕೊಂಡ ವೇದಿಕೆ, ನಿನ್ನ ಜಾಣ್ಮೆಯನ್ನು ಹೊರಗೆಡಹುವುದಕ್ಕಾಗಿ ನೀನು ಬಳಸಿಕೊಂಡಂತಹ ಈ ಹೊತ್ತು, ಇದೆಲ್ಲವನ್ನೂ ಗಮನಿಸಿದ್ರೆ ನೀನು ವಿಶ್ವಾಮಿತ್ರರಿಗೆ ಶಿಷ್ಯನಾದದ್ದು, ವಶಿಷ್ಠರ ಶುದ್ಧರಾಯಸಕ್ಕೆ ತಲೆ ಕೊಟ್ಟದ್ದು ಸರಿಯಾಯಿತು ಅಂತ ಅನಿಸುತ್ತದೆ ರಾಮ ನನಗೆ. ಆಲೋಚನೆ ಮಾಡಿ ನೋಡು. ಕಿಷ್ಕಿಂಧಾಧಿಪ ಅಂತ ನಾನು ಕರೆಯಲ್ಪಟ್ಟವನು. ಕಿಷ್ಕಿಂಧೆಯ ಸಿಂಹಾಸನಕ್ಕೆ ಊಳಿಗವನ್ನು ಮಾಡುತ್ತಾ ದಿನ ಅದನ್ನು ಹತ್ತುವಂತ ಆ ಪರಂಪರೆಯ ರಾಜನ ಕಾಲನ್ನು ತೊಳೆಯುವ ಒಬ್ಬ ಊಳಿಗದವನ ಕೆಲಸ ಅಲ್ಲ ನನ್ನದು. ಕಿಷ್ಕಿಂಧೆಗೆ ಅಧಿಪನಾಗಿ ಮೆರೆದವನು. ಹೇಗೆ ನೀನು ಮಾನವಾಧಿಪನೋ ನಾನು ವಾನರರಿಗೆ ಅಧಿಪನಾಗಿಯೂ ಬೆಳವಣಿಗೆಯನ್ನು ಹೊಂದಿದವನು. ನನ್ನನ್ನು ಮುಖಾಮುಖಿಯಾಗುವ ಹೊತ್ತಿನಲ್ಲಿ ನನ್ನ ಜೊತೆಗೆ ಹೃದಯಸ್ಥವಾಗಿ ಸಂವಾದಿಸುವುದಕ್ಕೆ ನೀನು ಬಳಸಿಕೊಂಡಂತ ಕ್ರಮ, ಇದನ್ನು ಪ್ರಪಂಚ ಒಪ್ಪುವುದಕ್ಕೆ ಹೇಗೆ ಸಾಧ್ಯ ರಾಮ? ನನ್ನನ್ನು ಹೀಗೂ ನೀನು ಬೀಳಿಸಬೇಕಿತ್ತೆ, ನನಗೆ ಕಾರಣಗಳನ್ನಾದರೂ ನೀನು ಕೊಡಬೇಡುವೆ. ಮಾಂಸವನ್ನು ಭಕ್ಷಿಸುವುದಕ್ಕಾಗಿ, ಮನದ ಬೇನೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಸಮೂಹವನ್ನು ಸೇರಿಸಿಕೊಂಡು ರಾಜರಾದವರು ಬೇಟೆ ಆಡಬಹುದು ಅಂತ ನಿಮಗೆ ಶಾಸ್ತ್ರ ಪೂರಕವಾದಂತಹ ಅನುಮತಿಯನ್ನು ಕೊಡುತ್ತದೆ ಅಂತೆ. ಬೇಟೆ ಆಡುವುದಕ್ಕೂ ಒಂದು ನಿಯಮ ಇಲ್ವ ರಾಮ? ನನ್ನಂತವ ಮಂಗನನ್ನು ಬೀಳಿಸಿ ಮಾಂಸ ಭಕ್ಷಣೆಗೆ ಅನುಕೂಲವಲ್ಲದಂತಹ ಪ್ರಾಣಿಯನ್ನು ಕೊಂದು ನೀನು ಸಾಧಿಸುವುದಾದರೂ ಏನುಂಟು? ಮೃಗ ಮಾಂಸ ಭಕ್ಷಣೆಗೆ ಯೋಗ್ಯ ಅಂತ ತಿಳಿದು ಆ ನೆಲೆಯಿಂದ ನನ್ನನ್ನು ಬೀಳಿಸಿದ್ಯೋ ಅಂತ ವಿಚಾರ ಮಾಡಿದರೆ ಖಂಡಿತವಾಗಿಯೂ ನಾನು ನಿನ್ನ ಭಕ್ಷ್ಯ ಅಲ್ಲ. ಹಾಗಾದರೆ ನನ್ನನ್ನು ಬೀಳಿಸುವುದಕ್ಕೆ ಉದ್ದೇಶ ನಿನ್ನ ಬಿಲ್ಗಾರಿಕೆ ಚಮತ್ಕೃತಿಯನ್ನು ಅನಾವರಣ ಮಾಡುವುದೇ? ಇದು ನಾನು ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಕಲಿತಿರುವ ಅಮೋಘವಾದಂತಹ ಅಸ್ತ್ರ ಶಸ್ತ್ರದ ಕೌಶಲ, ಅವರು ಕೊಟ್ಟಿರುವ ಸಜೀವವಾದಂತಹ ಶರಗಳ ಕೊಡುಗೆ, ಅದರ ಪ್ರಯೋಗ ಪ್ರಭಾವ ಇಷ್ಟು ಅಂತ ತೋರಿಸುವ ಹುನ್ನಾರವೇ. ಅದನ್ನು ತೋರಿಸುವುದಕ್ಕೂ ನೀನು ರಾತ್ರಿಯ ವೇಳೆಯನ್ನೇ ಆಯ್ದುಕೊಳ್ಳಬೇಕಾಗಿತ್ತೆ ರಾಮ. ಹಗಲಿನಲ್ಲೊಮ್ಮೆ ವಾಲಿಯನ್ನು ಕರೆದು ಯುದ್ಧಕ್ಕಾಗಿ ಪ್ರಯತ್ನಿಸಿ ಅವನಿಗೆ ಮುಖಾಮುಖಿ ಆಗಿದ್ರೆ ನಾನೇನು ನಿನ್ನನ್ನು ಆಕ್ಷೇಪಿಸುವುದಕ್ಕಿತ್ತೇ ಹೇಳು. ಹಾಗಾದರೆ ಆ ನೆಲೆಯಿಂದಲೂ ನನ್ನನ್ನು ನೀನು ಘಾತಿಸಿದ್ದಲ್ಲ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಹಾಗಾದರೆ ಹಗೆತನ ಎನ್ನುವುದೊಂದು ಕಾರಣವಾಗಿ ಒಂದಾನೊಂದು ಕಾಲದಲ್ಲಿ ಇಕ್ಷ್ವಾಕು ವಂಶದ ಪ್ರಭುಗಳಲ್ಲಿ ಇಂಥವರಿಗೆ ನೀನು ತಪ್ಪಿ ಹೋಗಿದ್ದಿ ಎನ್ನುವುದನ್ನು ನೆನಪಿಸಿಕೊಂಡು ಆ ಬಳಿಕ ನನ್ನನ್ನು ಘಾತಿಸಿದ್ದು ಹೌದಾದರೆ ಹೇಳು ರಾಮ, ನಿನ್ನ ಯಾವ ತಲೆಮಾರಿಗೆ ನಾನು ತಪ್ಪಿ ಹೋಗಿದ್ದೇನೆ? ಯಾರಿಗೆ ನಾನು ಅನ್ಯಾಯವನ್ನು ಮಾಡಿದ್ದೇನೆ? ಯಾವ ಭ್ರಷ್ಟ ಆಚಾರ ವಿಚಾರದ ಮೂಲಕವಾಗಿ ಆ ಸೂರ್ಯವಂಶೀಯರ ತೇಜಸ್ಸು ಕುಂದುವ ಹಾಗೆ ನಾನು ಮಾಡಿದ್ದೇನೆ? ಅದಕ್ಕೂ ಸಮರ್ಥನೀಯವಾದಂತಹ ಆಧಾರ ನಿನಗೆ ಸಿಕ್ಕುವುದಿಲ್ಲ. ಈಗ ನನಗೆ ಅರ್ಥ ಆಗುತ್ತದೆ ರಾಮ, ನೀನು ಸುಗ್ರೀವನ ಸಹಾಯವನ್ನು ಪಡೆದು ಅವನಿಗೆ ಸಹಾಯವನ್ನು ಮಾಡುವಂತಹ ಮಾತನ್ನು ಕೊಟ್ಟು ಒಂದು ವಿನಿಮಯದ ನೆಲೆಯಿಂದ ಅಣ್ಣ ತಮ್ಮಂದಿರ ವ್ಯಾಜಕ್ಕೆ ಅನಪೇಕ್ಷಿತನಾಗಿ ಕಾರಣ ಇಲ್ಲದೆ ಪ್ರವೇಶ ಮಾಡಿ ಈ ರೀತಿಯದ್ದಾದಂತಹ ಕ್ಲಿಷ್ಟತೆಯನ್ನು ಸೃಷ್ಟಿಸುವ ಉದ್ದೇಶ ಇಟ್ಟುಕೊಂಡೇ ಬೀಳಿಸಿದ್ದಿ ಅಂತ ಅರ್ಥ ಆಗುತ್ತದೆ. ಕಿಷ್ಕಿಂಧ ಎನ್ನುವುದಕ್ಕೆ ಶಾಬ್ದಿಕವಾಗಿ ಅರ್ಥ ಇಕ್ಕಟ್ಟಾದದ್ದು ಅಂತ. ಹೌದು, ನಮ್ಮದು ಇಕ್ಕಟ್ಟು ಒಕ್ಕಟ್ಟು ಎಲ್ಲ ಮುರಿದು ಬಿಕ್ಕಟ್ಟು ಸೃಷ್ಟಿಯಾದಂಥ ಕತೆ ಹೌದಾದರೂ ನೀನು ಸಮುಚಿತವಾಗಿ ವ್ಯವಹರಿಸಿದ ಹಾಗಾಗಲಿಲ್ಲ ರಾಮ. ವಾಲಿ ಬಾ, ಸುಗ್ರೀವನ ಹತ್ತಿರಕ್ಕೆ ನಿಲ್ಲು. ನೀನವನಿಗೆ ಅನ್ಯಾಯ ಮಾಡಿದ್ದು ಹೌದೇ? ಅವನ ಹೆಂಡತಿಯನ್ನು ಅಪಹರಣ ಮಾಡಿ ಬಲಾತ್ಕಾರವಾಗಿ ಇಟ್ಟುಕೊಂಡದ್ದು ಹೌದೇ? ಅದು ನಿನ್ನ ಶಾಶ್ವತವಾದ ಸೊತ್ತೇ ಎಂದು ಪ್ರಶ್ನಿಸಬೇಕಾದಂಥ ನೀನು ದಂಡಶಾಸ್ತ್ರವನ್ನು ನ್ಯಾಯಶಾಸ್ತ್ರವನ್ನು ಅಭ್ಯಾಸ ಮಾಡಿದವ ನಾಳೆ ಸಾರ್ವಭೌಮನಾಗಿ ಜಗತ್ತಿನ ಕಲ್ಯಾಣವನ್ನು ಉದ್ದೇಶಿಸಿ ಮಾಡಬಲ್ಲಂಥ ನ್ಯಾಯ ವಿಧಾಯಕದ ಕಾರ್ಯಕ್ರಮಗಳಲ್ಲಿ ಇದು ಸತ್ಯ ಇದು ಸುಳ್ಳು ಅಂತ ವಿಭಜಿಸಿ ತೋರಿಸಬೇಕಾದವನು, ನ್ಯಾಯಾನ್ಯಾಯಗಳನ್ನು ಪರಾಮರ್ಶೆ ಮಾಡಬೇಕಾದವನು ಈ ರೀತಿಯಾಗಿ ಮಗ್ಗುಲಲ್ಲಿ ನಿಂತು ನನಗರಿವಾಗದೆ ಬಾಣ ಪ್ರಯೋಗ ಮಾಡಿ ನನ್ನನ್ನು ಬೀಳಿಸಿದ್ದು ಎಷ್ಟರ ಮಟ್ಟಿಗೆ ಸಮರ್ಥನೀಯ ಆಗುತ್ತದೆ. ಆದರೆ ಒಂದನ್ನು ನೀನು ನೆನಪಿಟ್ಟುಕೊಳ್ಳಬೇಕು ರಾಮ, ವಿಸ್ತಾರವುಳ್ಳ ಲವಣಾಂಬುದಿಯನ್ನು ಉತ್ತರಿಸಿ
ಮಾಡಿಸಿ ಆ ಬಳಿಕ ಲಂಕಾಭಿಯೋಗವನ್ನು ಸಾಧಿಸಿ ವರ ಪ್ರಮತ್ತತೆಯಿಂದ ಮೇರೆ ಮೀರಿ ಹರಿಯುತ್ತಿರುವ ಮಹಾ ಹೊಯ್ಲಾಗಿರುವ ದಶಗ್ರೀವನನ್ನು ಕೊಲ್ಲುವುದೋ ಅಲ್ಲ ಸೀತಾ ಸಂಗ್ರಹ ಮಾಡುವುದೋ ಅವನ ತಮ್ಮನಾದಂತಹ ಕುಂಭಶ್ರವಣಾದಿಗಳನ್ನು ಕೊಂದು ಕೆಡಹುವುದೋ ಅಷ್ಟು ಸುಲಭದ ಕೆಲಸ ಅಂತ ತಿಳಿಬೇಡ. ಇಲ್ಲಿ ನೀನು ಏನು ಮಾಡಿದ್ಯೋ ಅಂಥದ್ದು ಅಲ್ಲಿ ಮಾಡ್ತೀಯ ಏನೋ. ಭೇದ ತಂತ್ರ ಒಡೆದು ಹಾಕುವುದು, ಅದು ಬಿಟ್ಟರೆ ಬೇರೆ ದಾರಿಯಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಾರಬ್ಧ ನಾನೇನು ಮಾಡ್ಲಿಕ್ಕಾಗುತ್ತದೆ. ವಾಲಿಗೆ ಅನುಮತಿಯನ್ನು ಕೊಟ್ಟು ನನ್ನ ವೈರಿಯಾದಂತಹ ರಾವಣನನ್ನು ಸೀತಾ ಸಮೇತನಾಗಿ ಇಲ್ಲಿಗೆ ಬರುವ ಹಾಗೆ ಮಾಡುವಂತ ಸೂಚಿಸಿದ್ದಿದ್ರೆ ಹುಡುಗ ಅಂಗದ ಅವನನ್ನೇ ಕಳುಹಿಸಿ ಬರ್ಲಿ ಸೀತೆಯ ಜೊತೆಗೆ ಹೊರೆ ಕಾಣಿಕೆ ಅಂತ ನಿನ್ನ ಕಾಲಪುಟಕ್ಕೆ ತಂದು ಸೇರುವ ಹಾಗೆ ಮಾಡುತ್ತಿದ್ದೆ. ಬಹುಶಃ ದೇವರು ನಿನ್ನ ಹಣೆಯಲ್ಲಿ ಬರಲಿಲ್ಲ. ವಾಲಿಯನ್ನು ಉಪಯೋಗಿಸಿಕೊಂಡು ರಾವಣನನ್ನು ಕಟ್ಟಿ ತರುವ ಆಗಿನ ಯೋಗ್ಯತೆ ನಿನಗೆ ಬರಲಿ ಅಂತ. ನನಗೂ ಬಹುಶಃ ನಿನ್ನ ಸೇವೆ ಮಾಡುವ ಹಾಗೆ ಹಣೆಯಲ್ಲಿ ಬರಲಿಲ್ಲವೋ ಏನೋ. ಉಭಯರು ಆ ಮಟ್ಟಿಗೆ ವಿಧಿಯಿಂದ ವಂಚಿತರೇ ಆದೆವು. ಛೋಡಿ ಭಾರವ ಇಳುವುದು ಬಿರುದು, ಛೋಡಿ ಭಾರವ ಇಳುಗುವುದೆಲ್ಮ ಬಿರುದು, ವಾನರರ ಧಿಪ ನೀ ಕೇಳ ಮಾತಾದ ಕೇಳಿಲ್ಲ ವಾನರೇಶ್ವರ ವಾಲಿ ರಾಮಚಂದ್ರಮ, ಸುದೀರ್ಘವಾದ ನಿನ್ನ ನಿಂದಾವಾಕ್ಯಗಳನ್ನು ನಾನು ಕೇಳಿದೆ. ಜಂఝಾವಾತದಂತೆ ಬೀಸಿ ಬಂದಂತಹ ನಿನ್ನ ಶಬ್ದಗಳ ಜಾಲದಲ್ಲಿ ಕೊಚ್ಚಿ ಹೋಗದೆ ಈಗಲೂ ನಿಂತಿದ್ದೇನೆ ನೋಡು. ಓಹೋ, ನೀನು ವಾನರೇಶ್ವರ. ವಾನರಿಗೆ ಅಧಿಪತಿಯಾದರೂ ವಾನರತ್ವ ಬಿಟ್ಟು ಎಲ್ಲಿ ಹೋಗ್ತದೆ ಹೇಳು? ಆ ರೀತಿಯ ಚಾಂಚಲ್ಯದಿಂದ ಚಾಪಲ್ಯದಿಂದ ನೀನಾಡಿದ ಮಾತುಗಳು ನನಗೆ ಅವಗತವಾಯಿತು. ಆದರೆ ನೀನಷ್ಟೇ ಅಲ್ಲ, ನಿಂದಿಸುವಲ್ಲಿ ನೀನು ವಾನರ, ಆದರೆ ಇನ್ನೊಬ್ಬನ ವಿಚಾರವನ್ನು ಕೇಳುವಲ್ಲಿ ಬುದ್ಧಿಮತ್ತೆಯು ನಿನ್ನಲ್ಲಿ ಉಂಟು ಅಂತ ನಾನು ತಿಳಿಯುತ್ತೇನೆ. ಯಾಕಂದ್ರೆ ನಿನ್ನ ಹಿನ್ನೆಲೆ ಅಂಥದ್ದು. ದೇವೇಂದ್ರ ಸುತ ನೀನು, ಹಾಗಾಗಿ ಇಂದ್ರಜಾತನಾಗಿ ಈಗ ನಾನು ಹೇಳುವ ಮಾತುಗಳನ್ನು ನೀನು ಕೇಳಬೇಕು. ನೀನು ಏನೆಲ್ಲ ಆಕ್ಷೇಪಗಳನ್ನು ನಮ್ಮ ಕುರಿತಾಗಿ ನಮ್ಮ ವಂಶದ ಕುರಿತಾಗಿ ಹೇಳಿದೆಯೋ ಅದಕ್ಕೆಲ್ಲದಕ್ಕೂ ನನಗೆ ಸಮಾಧಾನ ಇದೆ, ಹೇಳುವುದಕ್ಕೂ ಸಾಧ್ಯ ಇದೆ. ಆದ್ರೆ ಇಲ್ಲೆಷ್ಟು ಉಚಿತ ಅಷ್ಟನ್ನು ಮಾತ್ರ ನಾನು ಹೇಳುವುದಕ್ಕೆ ಬಯಸ್ತೇನೆ. ನೀನು ನಿನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಗಂಡು ಮೆಟ್ಟಿನ ನೆಲವಾದಂತಹ ಈ ಕಿಷ್ಕಿಂಧೆಯಲ್ಲಿ ತಾನೇ ತಾನಾಗಿ ರಾಜ್ಯಭಾರವನ್ನು ಮಾಡಿಕೊಳ್ಳಬೇಕು ಅಂತ ಇದ್ರೆ ನೀನು ಮಾಡಿದ್ದೆಲ್ಲವನ್ನು ಎಲ್ಲರೂ ಸಹಿಸಿಕೊಳ್ಳುತ್ತಾರೆ ಅಂತ ತಿಳಿಯಬಾರದು. ನಮ್ಮ ಆಯಕಟ್ಟಿನ ಪ್ರದೇಶದಲ್ಲಿ ನಾವೇನನ್ನು ಮಾಡಿದ್ರು ಇನ್ನೊಬ್ಬ ಅಲ್ಲಿಗೆ ಬರುವುದಿಲ್ಲ ಎನ್ನುವಂತಹ ಅಂಧವಿಶ್ವಾಸ ಯಾರಿಗೂ ಕೂಡದು. ಯಾಕಂದ್ರೆ ಹೇಳಿ ಕೇಳಿ ನಾನು ಸೂರ್ಯವಂಶೀಯ, ಸೂರ್ಯವಂಶದವರಿಗೆ ಒಂದು ಅಧಿಕಾರ ಇದೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಅನ್ಯಾಯ ಸಂಭವಿಸಲಿ, ಅಧಿಕಾರ ಅಂತ ಅಲ್ಲ, ಅವರ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಅಲ್ಲಿಗೆ ಧಾವಿಸಿ ಆದ ಅನ್ಯಾಯವನ್ನು ಸರಿ ಮಾಡಿ ಸಂತ್ರಸ್ತರಿಗೆ ಸಮಾಧಾನವನ್ನು ಕೊಡುವಂತಹ ಆರ್ತತ್ರಾಣಿಗಳು ಸೂರ್ಯವಂಶೀಯರು ಅಂತ ಕೇಳಿದ್ದೀನಿ. ಈ ಹೊತ್ತು ಈ ಭೂಮಂಡಲವನ್ನು ಆಳುತ್ತಾ ಇರುವವ ನಾನಲ್ಲದೇ ಇದ್ರೂ ಕೂಡ ಭರತ ಆಳುತ್ತಾ ಇದ್ದಾನೆ. ಅವನ ಪ್ರತಿನಿಧಿಯಾಗಿ ನಾನಿರುವುದು. ವನವಾಸ ಎನ್ನುವುದು ನನಗೆ ದೀಕ್ಷೆ ಆಗಿದ್ರೂ ಕೂಡ ಪಿತೃ ಪ್ರಪಿತಾಮಹರಿಂದ ಬಂದಿರತಕ್ಕಂತಹ ಯಾವ ಕರ್ತವ್ಯದ ಭಾಗ ಉಂಟು ಅದನ್ನು ಬಿಟ್ಟು ನಾನು ವ್ಯವಹಾರ ಮಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರದೇಶದಲ್ಲಿ ಏನೋ ಒಂದು ಅನ್ಯಾಯ ನಡೆದಿದೆ, ಅದಕ್ಕೆ ಕಾರಣ ಸ್ಥಾನದಲ್ಲಿರುವವ ನೀನು, ಹಾಗಾಗಿ ನೀನು ದೋಷಿ ಎನ್ನುವುದನ್ನು ಬಲ್ಲ ಮೂಲಗಳಿಂದ ಸ್ಥಿರಪಡಿಸಿಕೊಂಡು ಈ ಹೊತ್ತು ನಿನ್ನ ಎದುರಿಗೆ ಬಂದು ಈ ರೀತಿಯದಾದಂತಹ ಕೃತ್ಯವನ್ನು ನಾನು ಮಾಡಬೇಕಾಯಿತು. ಹಾಗಿದ್ರೆ ದೋಷ ಏನು ಅಂತ ನೀನು ಕೇಳಬಹುದು. ನೀನು ಮಾಡಿದ ದೋಷ ಒಂದಲ್ಲ ಎರಡಲ್ಲ, ಹಲವಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳುವಂತದ್ದು ನೀನು ಮಾಡಿದ್ದು ನ್ಯಾಯವೇ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ನ್ಯಾಯವೇ ವಾಲಿ ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ಹಟ್ಟುವುದು ಮುಟ್ಟುವುದು, ಪ್ರಾಯಶ್ಚಿತ್ತಗಿಳಿ
ಎಂಬ ನಿಜ ಮಾತಿನೊಳಗೆಯೇ ವಾನರರ ದೀಪನಿ ಕೇಳೆನ್ನ ಮಾತ ಕೇಳೆನ್ನ ಮಾತದ ವಾಲಿ ದಾಶರಥಿ, ಈ ಜಗತ್ತಿನಲ್ಲಿ ಜೀವಧಾರಿಯಾಗಿ ಬಂದಂತಹ ಒಬ್ಬ ದೇಹಾತ್ಮ ಜೀವಭಾವದಿಂದ ಅಲ್ಲದೇ ಇದ್ರೂ ಕೂಡ ದೇಹ ಭಾವದಿಂದ ಕೆಲವಾರು ಅಕೃತ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಓಹೋ, ಅದು ಮನುಷ್ಯರು ಪ್ರಾಣಿಗಳು ಅಂತ ಇಲ್ಲ, ಜೀವಿಗಳು ಅಂತ ಯಾರನ್ನು ಕರೀತೇವೆ, ಅಲ್ಲಿ ಅಪರಾಧ ಸಂಭವಿಸ್ತದೆ. ಆ ಅಪರಾಧಗಳಲ್ಲಿ ಕೆಲವು ಗೌಣವಾದದ್ದು, ಕೆಲವು ಮಹತ್ವವಾದದ್ದು ಇರುತ್ತದೆ. ಮಿಥ್ಯಾ ವಾಕ್ಯಂ ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರಂ. ಇದು ಪಂಚಮಹಾಪಾತಕಗಳಲ್ಲಿ 3 ಅಂತ ಹೇಳಲ್ಪಟ್ಟಿರುವಂತದ್ದು. ನಿನ್ನ ಸ್ಥಾನದಲ್ಲಿ ನಿನ್ನ ಕಾರಣದಿಂದ ಇದಿಷ್ಟೂ ಸಂಭವಿಸಿದೆ ಅಂತ ನಾನು ಕೇಳಿದ್ದೇನೆ. ಓಹೋ, ಅದರಲ್ಲಿ ಬಹಳ ಮುಖ್ಯವಾದದ್ದು ಹೆಣ್ಣಿಗೆ ಸಂಬಂಧಿಸಿ ನೀನು ಮಾಡಿದಂತಹ ಕೃತ್ಯ. ಮನುಷ್ಯರಲ್ಲಿ ಅಂತಲ್ಲ, ಪ್ರಾಣಿಗಳಲ್ಲಿಯೂ ಕೂಡ ಕೌಟುಂಬಿಕವಾದಂತಹ ಒಂದು ಆಪ್ತತೆ ಅಂತ ಇರ್ತದೆ. ತಾಯಿ, ತಂಗಿ, ಹೆಂಡತಿ, ಮಗಳು ಎಲ್ಲರೂ ಹೆಣ್ಣೆ, ಹೌದು, ಆದ್ರೆ ಎಲ್ಲವೂ ಒಂದೇ ಅಲ್ಲ. ಸಂಬಂಧಗಳಿಂದ ಬೇರೆ ಬೇರೆ ಕೌಟುಂಬಿಕವಾದಂತಹ ಸಾಂಸಾರಿಕವಾದಂತಹ ಸಂಬಂಧಗಳನ್ನ ಒಪ್ಪಿಕೊಳ್ಳುವಲ್ಲಿ ಬುದ್ಧಿಜೀವಿಯಾದವನು, ಬುದ್ಧಿ ಇಲ್ಲದೇ ಇದ್ದವನು ಕೂಡ ಆ ರಕ್ತ ಸಂಬಂಧವಾದಂತಹ ಸಂವೇದನೆಯನ್ನು ಅನುಭವಿಸ್ತಾನೆ. ಈ ದೃಷ್ಟಿಯಿಂದ ಒಬ್ಬ ಪ್ರಾಣಿ ವರ್ಗಕ್ಕೆ ಸೇರಿದವನಾಗಿದ್ರೂ ಕೂಡ ನೀವು ಇವತ್ತು ನಾಗರಿಕ ಪ್ರಪಂಚಕ್ಕೆ ಸಡ್ಡು ಹೊಡೆಯುವಂತಹ ರೀತಿಯಲ್ಲಿ ಈ ಪ್ರದೇಶದಲ್ಲಿ ಒಂದು ನಾಗರಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡಿದವರು. ಮಹಾರಾಜರಿಗಿಂತ ಕಡಿಮೆ ಅಲ್ಲ ನಿಮ್ಮ ಆಳ್ವಿಕೆ. ನೀವು ಮಾಡ್ತಾ ಇರುವಂತಹ ಪರಾಕ್ರಮಗಳ ಪ್ರದರ್ಶನ ನಮಗಿಂತ ಕಡಿಮೆಯದ್ದೇನೂ ಅಲ್ಲ. ಹಾಗಿರುವಾಗ ಆಚಾರದಲ್ಲಿಯೂ ಕೂಡ ಆ ಅತ್ಯುನ್ನತೆಯನ್ನು ಉಳಿಸಿಕೊಳ್ಳಬೇಕಾದದ್ದು ನಿಮಗೆ ಕರ್ತವ್ಯ ಆಗಿತ್ತು. ನೀನು ಮಾಡಿದ್ದು ನ್ಯಾಯವೇ? ಯಾವುದು ಅನ್ಯಾಯ ರಾಮ? ನಿನ್ನ ತಮ್ಮನ ಹೆಂಡತಿ ರುಮೆ ನಿನಗೆ ಮಗಳಿಗೆ ಸಮಾನ, ನಿನ್ನ ತಂಗಿಗೆ ಸಮಾನ, ನಿನ್ನ ಶಿಷ್ಯಗೆ ಸಮಾನ. ಈ 3 ಒಂದೇ ಭಾವದಲ್ಲಿ ನೋಡಬೇಕಾದದ್ದು. ಮಾಂಸ ತಿಂತಾನೆ. ಮಾಂಸ ತಿನ್ನುವಂತಹ ಒಂದು ಪ್ರಾಣಿ ತನ್ನ ಮೈಯ ಮಾಂಸವನ್ನೇ ತಿನ್ನುವುದಿಲ್ವಲ್ಲ? ಯಾವುದೇ ದುರ್ಬರ ಕ್ಷಣ ಒದಗಿದರೂ ಹಾಗೆ ಮಾಡಲೊಲ್ಲದು ಪ್ರಾಣಿ. ಆದ್ರೆ ನೀನು ಅದನ್ನೇ ಮಾಡಿದ್ದಿ. ಹೌದು ರಾಮ. ಮಗಳಿಗೆ ಸಮಾನಳಾದಂತಹ ಮೈದುನ ಅಂದ್ರೆ ನಿನಗೆ ನಿನ್ನ ತಮ್ಮನ ಹೆಂಡತಿಯಾದಂತಹ ರುಮೆಯನ್ನು ನೀನು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿತ್ತು? ನಾದಿನಿಯ ಭಾವದಿಂದ ಅದನ್ನು ನೀನು ನೋಡಿಕೊಳ್ಳಿಲ್ಲ. ಹೌದು. ಅವನಿಗೆ ಶಿಕ್ಷೆ ಕೊಡಬೇಕು ಎನ್ನುವಂತಹ ದೃಷ್ಟಿಯಿಂದ ಅವನನ್ನು ಒದ್ದೋಡಿಸಿ ಆ ಮೂಲಕ ರುಮೆಯನ್ನು ನೀನು ಸೆಳೆದು ತಂದಿದ್ದಿ. ನಿನ್ನ ದೃಷ್ಟಿಯಲ್ಲಿ ಅದು ಹೌದು ಅಂತ ಒಪ್ಪೋಣ, ಅವನಿಗೊಂದು ಶಿಕ್ಷೆ ಅಂತ ಆಯಿತು. ಆದ್ರೆ ಪರಿಣಾಮದಲ್ಲಿ ನೀನು ಕೊಟ್ಟ ಶಿಕ್ಷೆ ಯಾರಿಗೆ? ಅದು ರುಮೆಗೆ. ಹೌದು ರಾಮ. ರುಮೆಯನ್ನು ಕೇವಲ ಶಿಕ್ಷೆಯ ರೂಪದಲ್ಲಿ ನೀನು ಇರಿಸಿಕೊಂಡದ್ದಲ್ಲ, ಅದು ಅದಕ್ಕಿಂತಲೂ ವಿಸ್ತಾರಗೊಂಡಿದೆ, ಮುಂದುವರಿದಿದೆ ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ನಿನ್ನ ಅಂತಃಪುರದಲ್ಲಿ ನೀನು ಇರಿಸಿಕೊಂಡಿದ್ದಿ, ತಾರೆಗೂ ರುಮೆಗೂ ವ್ಯತ್ಯಾಸವನ್ನು ನೀನು ತೋರಿಸಲಿಲ್ಲ, ಇದನ್ನು ಕೇಳಿದ್ದೇನೆ. ಹಾಗಿದ್ರೆ ವಾನರರ ಪ್ರಪಂಚದಲ್ಲಿ ಆಚಾರದಲ್ಲಿ ಒಂದು ವಿಚಾರ ಇದೆ ಅಂತ ನಾನು ಕೇಳಿದ್ದೇನೆ. ಯಾಕಂದ್ರೆ ನೀನು ಕೇಳಬಹುದು, ಸುಗ್ರೀವನಿಗೆ ಯಾಕೆ ಹಾದು ಅಲ್ಲ? ಒಂದು ಕಾಲಕ್ಕೆ ಆ ಮಾಯಾವಿಯ ಮೋಸದಿಂದ ಒಳಗೆ ಬಿದ್ದಿರತಕ್ಕಂತಹ ನೀನು ಹೊರಗೆ ಬರುವಂತಹ ಹೊತ್ತಿನಲ್ಲಿ ನಿನ್ನ ಜೊತೆಯಲ್ಲಿ ತಾರೆ ಇದ್ದದನ್ನು, ಸುಗ್ರೀವನ ಜೊತೆಯಲ್ಲಿ ನಿನ್ನ ಹೆಂಡತಿಯಾದಂತಹ ತಾರೆ ಇದ್ದದನ್ನು ನೋಡಿ ನೀನು ರೊಚ್ಚಿಗೆದ್ದಿದ್ದಿ ಸತ್ಯ. ಆದ್ರೆ ಅದು ಅಪರಾಧ ಅಲ್ಲ ಅಂತ ನಾನು ಕೇಳಿದ್ದೇನೆ. ಯಾಕಂದ್ರೆ ಪ್ರಮಾದದಿಂದ ಸುಗ್ರೀವ ಅದನ್ನು ಮಾಡಿದ್ದಾನೆ. ನೀನು ಸತ್ತಿದ್ದಿ ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡು ನೀನು ಜೀವಂತವಾಗಿದ್ದಿ ಎನ್ನುವುದನ್ನು ತಿಳಿಯದೆ ಆ ಮುಂದಿನ ಭವಿಷ್ಯಕ್ಕೆ ಬೇಕಾಗಿ ತಾರೆಯನ್ನು ರುಮೆಯನ್ನು ಜೊತೆ ಸೇರಿಸಿಕೊಂಡು ಸಿಂಹಾಸನದಲ್ಲಿ ಅವ ಕೂತುಕೊಂಡಿದ್ದ ಎನ್ನುವುದನ್ನು ನಾನು ಕೇಳಿ ವಿಚಾರಿಸಿಕೊಂಡಿದ್ದೇನೆ. ಹಾಗಿದ್ರೆ ಅದು ಅಪರಾಧ ಆಗುವುದಿಲ್ಲ. ಅಣ್ಣ ಸತ್ತರೆ ಆ ಸ್ಥಾನದಲ್ಲಿ ಅಣ್ಣನ ಹೆಂಡತಿಯನ್ನು ಇರಿಸಿಕೊಳ್ಳಬಹುದು ಎನ್ನುವುದು ವಾನರರಿಗೆ ಆಚಾರ ಅಂತ. ಆದರೆ ತಪ್ಪಿಯೂ ತಮ್ಮನ ಹೆಂಡತಿಯ ಕುರಿತಾಗಿ ಯಾವುದೇ ಕಾಮವಾಂಛೆಯನ್ನು ಕಾಣಿಸಬಾರದು ಎನ್ನುವುದು ವಾನರರ ಆಚಾರದಲ್ಲಿಯೂ ಉಂಟು ಅಂತ ನಾನು ಕೇಳಿದ್ದೇನೆ. ಆದ್ರೆ ನೀನಷ್ಟನ್ನು ತಿಳಿದವನಾಗಿದ್ದು ಕೂಡ ಹೀಗೆ ಮಾಡಿದೀಯಲ್ಲ ವಾಲಿ. ಹಾಗಾಗಿ ಅಪರಾಧವು ಸಿದ್ಧವಾಯಿತು ನಿನ್ನದು. ಯಾವಾತನ ಅಪರಾಧ ಸಿದ್ಧವಾಯಿತು ಅವನಿಗೆ ಅಧಿಕಾರ ಸ್ಥಾನದಲ್ಲಿದ್ದವ, ನ್ಯಾಯಾಧೀಶನ ಸ್ಥಾನದಲ್ಲಿದ್ದವ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಕುಲದ ಮನು ಒಂದು ಶಾಸನ ಮಾಡಿ ಹಾಕಿದ್ದಾನೆ. ಯಾರು ಅಪರಾಧಿಯೋ ಆ ಅಪರಾಧಿಗೆ ಶಿಕ್ಷೆ ಕೊಡುವಂತಹ ಅಧಿಕಾರವನ್ನು ಯಾರು ಹೊಂದಿರ್ತಾನೋ, ಗೊತ್ತಿದ್ದು ಶಿಕ್ಷೆ ಕೊಡದೆ ಹೋದ್ರೆ ಆ ಅಪರಾಧವನ್ನು ಮಾಡಿದ ಅಪರಾಧಿಗಿಂತ ಹೆಚ್ಚು ದೊಡ್ಡ ಅಪರಾಧಿ ಇವನಾಗ್ತಾನೆ, ನ್ಯಾಯಾಧೀಶನಾಗಿದ್ದವನು. ಈ ದೃಷ್ಟಿಯಿಂದ ಈ ಹೊತ್ತು ನಿನ್ನನ್ನು ವಿಧಿ ಇಲ್ಲದೆ ಈ ರೀತಿಯಾಗಿ ಗಾಸಿಕೊಡಬೇಕಾಯಿತು.
ಹೆಣ್ಣಿಗೆ ತಪ್ಪಿದವನನ್ನು ಕಾಯ ಖಂಡನವೇ ಶಿಕ್ಷೆ ಅಂತ ನಾನು ಕೇಳಿದ್ದೇನೆ. ರಾಮ, ಆದ್ರೆ ನೀವಿಬ್ಬರು ಯುದ್ಧ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ನಾನು ಬಂದೆನು ಎನ್ನುವಂತಹ ಒಂದು ಪ್ರಶ್ನೆ ನಿನಗೆ ಬಂತು. ಯಾವಾಗ ಉದ್ದೇಶ ಎನ್ನುವುದು ಸ್ಥಿರವಾಯಿತು, ಪ್ರಧಾನವಾಯಿತು, ಆಗ ಉಪಾಯ ಗೌಣ ಅಂತ ಉಂಟು. ಹಾಗಾಗಿ ಶಿಕ್ಷಿಸಬೇಕಾದದ್ದು ಸತ್ಯ. ಶಿಕ್ಷೆ ಯಾವ ಮೂಲಕ, ಯಾವ ಮಾರ್ಗದಿಂದ ಆದ್ರೆ ಏನು? ಹಾಗಾಗಿ ಮರದ ಮರೆಯಲ್ಲಿ ನಿಂತು ನಾನು ಬಾಣ ಪ್ರಯೋಗ ಮಾಡಿದ್ರೂ ಕೂಡ ಈಗ ನಡೆಯುತ್ತಾ ಇರುವಂತಹ ಸಂಕಲ ಯುದ್ಧದ ಮಧ್ಯದಲ್ಲಿ ಕೇವಲ ದ್ವಂದ್ವ ಯುದ್ಧ ನಿನಗೂ ಸುಗ್ರೀವನಿಗೂ ನಡೆಯುತ್ತಾ ಇದ್ರು ಕೂಡ ಬೇರೆ ಬೇರೆ ವಾನರು ಬೇರೆ ಬೇರೆ ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೇವಲ ದ್ವಂದ್ವ ಯುದ್ಧವೇ ಇಲ್ಲಿ ನಡೆಯುತ್ತಾ ಇರುವಂತದ್ದಲ್ಲ, ಸಂಕುಲ ಯುದ್ಧದಲ್ಲಿ ಮತ್ತೊಬ್ಬನ ಪ್ರವೇಶ ಅನಿವಾರ್ಯವಾದದ್ದೇ ಹೌದು. ಹಾಗಾಗಿ ಆ ದೃಷ್ಟಿಯಿಂದಲೂ ಸತ್ಯ ಮಾತ್ರ ಅಲ್ಲ, ಧನುಷ್ಠೇಂಕಾರವೊಂದನ್ನು ಮಾಡಿದ್ದೇನೆ. ನಿನಗೆ ಕೇಳಿದ್ದೋ ಇಲ್ಲವೋ ಅಂತ ಗೊತ್ತಿಲ್ಲ. ಯಾಕೆ ನೇರವಾಗಿ ನಿನ್ನ ಮುಖಾಮುಖಿಯಾಗಿ ನನಗೆ ಬರಬಹುದಿತ್ತು. ನೀನೊಂದು ಮಾಲೆಯನ್ನು ಧಾರಣೆ ಮಾಡಿದ್ದೀಯಂತೆ, ಕಾಂಚನ ಮಾಲೆ. ನಿನ್ನಪ್ಪ ದೇವೇಂದ್ರ ನಿನಗೆ ಕೊಟ್ಟದ್ದು. ಎದುರಾಳಿಯ ಅರ್ಧ ಶಕ್ತಿ ಅನ್ನೋದು ಹೀರಿಕೊಳ್ಳುತ್ತದೆ ಅಂತ ನಾನು ಕೇಳಿದ್ದೇನೆ. ಈಗ ರಾಮನ ಶಕ್ತಿ ಏನಾದರೂ ಹೀರಿಕೊಳ್ತದೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ಅದು ನೀನು ಎದುರಾಳಿಯೋ ನ್ಯಾಯಾಧೀಶನೋ ಎನ್ನುವುದನ್ನು ಅವಲಂಬಿಸಿಕೊಂಡಿದೆ ಅಲ್ವಾ? ಎದುರಾಳಿ ಆದ್ರೆ ಅರ್ಧ ತಕೊಂಡಿತ್ತು, ನ್ಯಾಯಾಧೀಶ ಆದ್ರೆ ತಕೊಳ್ಳಿಕ್ಕಿಲ್ಲ. ಆದ್ರೆ ಧನುರ್ಪಾಣಿಯಾಗಿ ಬಂದವ ನಾನು ಎದುರಾಳಿ ಆಗಬಹುದೋ ಏನೋ. ಆದ್ರೂ ಆ ಮಾಲೆಗಿರತಕ್ಕಂತಹ ಮಹತ್ವ ದೇವತೆಗಳು ಹೇಳಿರುವಂತದ್ದಲ್ವಾ. ಈಗ ನನ್ನ ಅರ್ಧ ಶಕ್ತಿ ಅನ್ನೋದು ತೆಗೆದುಕೊಳ್ಳದೇ ಇದ್ರೂ ಕೂಡ ದೇವತೆಗಳ ಮಾತು ಸುಳ್ಳಾಗಬಾರ್ದಲ್ಲ. ಅದಕ್ಕೆ ಬೇಕಾಗಿ ಈ ರೀತಿಯ ವ್ಯವಹಾರವನ್ನು ನಾನು ಮಾಡಬೇಕಾಯಿತು. ಮತ್ತೆ ಇನ್ನೊಂದುಂಟು, ನೀನೊಂದು ಶಾಖಾ ಮೃಗ. ನಿನಗೆ ಬಾಣ ಪ್ರಯೋಗವನ್ನು ಮಾಡಬಾರದು, ಶಸ್ತ್ರಾಘಾತವನ್ನು ಮಾಡಬಾರದು ಅಂತ ಏನೂ ಇಲ್ಲ. ಶಾಖಾ ಮೃಗಗಳು ಅನ್ಯಾಯ ಮಾಡಿದಾಗ ಹೊಡೆದುಕೊಳ್ಳಬಹುದು, ಬೇಟೆಯಾಡಬಹುದು ಅಂತ ಹೇಳಿದ್ದಾರೆ ನೀತಿಯಲ್ಲಿ. ಹಾಗಾಗಿ ಆ ವಿಧದಿಂದಲೂ ಶಿಕ್ಷಾರ್ಹನಾದಂತಹ ನಿನಗೆ ಶಿಕ್ಷೆಯನ್ನು ನಾನು ಕೊಟ್ಟಿದ್ದೇನೆ. ಆ ಶಿಕ್ಷೆಯನ್ನು ಒಪ್ಪಿಕೊಳ್ಳುವುದು ಬಿಡುವುದು ಅದು ನಿನಗೆ ಸೇರಿ. ರಾಮ, ನನ್ನ ಮನಸ್ಸು ಕರಗಿದೆ. ನನ್ನ ಒಳಗಿದ್ದಂತ ಒಂದೇ ಒಂದು ದ್ವೇಷದ ಕಿಡಿ ಆರಿ ಹೋಗಿದೆ ನೀನೆರೆದ ಪರಿಹಾರದ ದ್ರವ ಸೋಕಿದಾಕ್ಷಣ. ಹಾಗೆಂದು ಈಗ ನನಗಿರುವ ಪಶ್ಚಾತ್ತಾಪ, ನೀನು ನಾವಿರುವರು ಜೀವಂತವಾಗಿದ್ದಾಗ ಒಂದು ಸಂಧಾನವನ್ನು ವಿರಚಿಸಿದ್ದಿದ್ರೆ ನಾವೀರುವರು ರಾಮ ಲಕ್ಷ್ಮಣರ ಹಾಗೆ ಮತ್ತೆ ವಾಲಿ ಸುಗ್ರೀವರಾಗಿಯೇ ಇರಬಹುದಾಗಿತ್ತೋ ಏನೋ. ಈಗ ಕಾರ್ಯ ಮಿಂಚಿ ಹೋಗಿದೆ, ದಾಟಿ ಹೋಗಿದೆ, ಏನು ಮಾಡ್ಲಿಕ್ಕೆ ಆಗ್ತದೆ? ಅಂದ್ರೆ ಮುಂದಿರು ಬದುಕಬೇಕೆಂಬ ಆಸೆಯುಂಟೆ, ಹೇಳದೆ ಕರೆದಿ ಬಾಳವರು ನೋಯದಂತೆ, ಒಂದೇ ಬುದ್ಧಿಯೊಳೆಲ್ಲ ಸತ್ಯವ ಬಿಡದೆ ಶಾಂತವಾಗಿರುವುದು ಸರ್ವರು ಕಡೆಗೆ. ವಾನರರ ಅಧಿಪನೆ ಕೇಳಿಲ್ಲ ಮಾತದ ವಾಲಿ ಶ್ರೀರಾಮಚಂದ್ರವ ಬದುಕುವ ಆಸೆ ಎಲ್ಲರಿಗೂ ಇರ್ತದೆ. ಅಯ್ಯೋ ನಾನು ಸಾಯಬಾರದಿತ್ತೆ, ದೇವರು ನನ್ನನ್ನು ಕೊಂಡು ಹೋಗಬಾರದೆ ಅಂತ ಹೇಳ್ತಾರೆ. ಆದ್ರೆ ಒಳಗೊಳಗೆ ಬದುಕಬೇಕು ಎನ್ನುವಂತಹ ಆಸೆ ಅವರಿಗೂ ಇರ್ತದೆ. ಹಾಗಾಗಿ ನನಗೆ ಬದುಕಿನ ಮೇಲೆ ಆಸೆ ಇಲ್ಲ, ನನಗೆ ಬದುಕು ಬೇಡ ಅಂತ ಹೇಳುವವರು ಯಾರೂ ಇಲ್ಲ. ನೀನು ಆ ದಾರಿಯಲ್ಲಿದ್ದಿ ಅಂತ ಅಲ್ಲ, ನಿನಗೆ ಒಂದು ಬದುಕನ್ನು ಕೊಡುವಂತಹ ಅವಕಾಶ ಕೂಡ ಇತ್ತು. ಆದರೆ ಕಿಷ್ಕಿಂಧೆಯಲ್ಲಿ ನೀನು ಸಂಸ್ಥಾಪನೆ ಮಾಡಿದಂತಹ ಸಾಮ್ರಾಜ್ಯದಲ್ಲಿ ನಿಮ್ಮದೇ ಆದಂತಹ ಧಾರ್ಮಿಕ ತಳಹದಿಯ ಮೇಲೆ ನೀವು ಆಚಾರವನ್ನು ಮಾಡಿಕೊಂಡು ಬಂದವರು. ಒಂದು ಕಾಲಕ್ಕೆ ಯಾವನೋ ಒಬ್ಬ ವ್ಯಕ್ತಿ ಯಾವನೋ ಒಬ್ಬ ಸ್ತ್ರೀಯನ್ನು ಅಪಹರಣ ಮಾಡಿಕೊಂಡು ಹೋಗುವಂತಹ ಹೊತ್ತಿನಲ್ಲಿ ಅವನನ್ನು ವಿಚಾರಿಸಿದವ ನೀನು, ಶಿಕ್ಷೆ ಕೊಟ್ಟವ ನೀನು ಅಂತ ನಾನು ಕೇಳಿದ್ದೇನೆ. ಗೋಲಭನನ್ನು ಪ್ರಶ್ನಿಸಿದ್ದೇನೆ ನಾನು. ಅಲ್ಲೋ? ಹೌದು. ಯಾರೋ ನಿನಗೆ ಸಂಬಂಧ ಇಲ್ಲದಂತ ಗಂಧರ್ವ. ಅದೇ ಅಂತರಿಕ್ಷ ಮಾರ್ಗದಿಂದ 10 ತಲೆಯ ಒಬ್ಬ ರಾವಣ ಒಬ್ಬಾಕೆ ಸೀತೆಯನ್ನು ಎಳ್ಕೊಂಡು ಹೋಗುವಾಗ ಅದು ನೀನು ನೋಡದೇ ಇದ್ದಿ, ನಿನಗೆ ತಿಳಿಲಿಲ್ಲ ಅಂತ ನಾನು ನಂಬುವುದಿಲ್ಲ. ಹಾಗಿದ್ರೆ ಆ ಸಮಯದಲ್ಲಿ ಅವಳ ರಕ್ಷಣೆಗೆ ನೀನು ಹೋಗಲಿಲ್ಲ ಅಂದ್ರೆ ಮೌಲ್ಯಗಳು ಖಿಲವಾಗಿವೆ, ನಿನ್ನ ಆಚಾರಗಳು ಕಡಿಮೆಯಾಗಿವೆ, ನಿನ್ನದಂತಹ ನಾಗರಿಕತೆ ನಷ್ಟ ಆಗಿದೆ ಎನ್ನುವುದಕ್ಕೆ ಅದೊಂದು ಸಾಕ್ಷಿ. ಇನ್ನು ಕೇವಲ ಸೀತಾನ್ವೇಷಣೆಯೇ ನನಗೆ ಮುಖ್ಯ ಆಗಿದ್ರೆ, ಸೀತೆಯನ್ನು ಪಡೆಯುವುದೇ ನನಗೆ ಕರ್ತವ್ಯ ಅಂತ ಆಗ್ತಾ ಇದ್ರೆ ನಾನು ನಿನ್ನ ಬಳಿಗೂ ಬರಬಹುದಿತ್ತು ನೀನು ಹೇಳಿದ ಹಾಗೆ. ಆದ್ರೆ ಆ ನೆಲೆಯಲ್ಲಿ ನಾನು ಬರುವಾಗಲೂ ನಾನು ಯೋಚನೆ ಮಾಡಬೇಕು, ರಾವಣನಿಗೂ ನಿನಗೂ ತುಲ್ಯಾರಿ ಮಿತ್ರತ್ವ ಆಗಿದೆ ಅಂತ ನಾನು ಕೇಳಿದ್ದೇನೆ. ಹಾಗಿದ್ರೆ ರಾವಣ ಮಾಡಿದಂತಹ ಕೆಲಸವನ್ನು ನೀನು ವಿರೋಧಿಸುವವನಲ್ಲ. ಹಾಗಿದ್ದಾಗ ನಿನ್ನಲ್ಲಿಗೆ ಬಂದ್ರೆ ಒಡಕು ದೋಣಿಯನ್ನು ನಾನು ಆರಿಸಿದ ಹಾಗೂ ಆಗುತ್ತದೆ. ಆ ದೃಷ್ಟಿಯಿಂದಲೂ ನಿನ್ನಲ್ಲಿಗೆ ಬಾರುವುದು ನಾನು ತಪ್ಪಾಗುತ್ತದೆ. ಇನ್ನೊಂದು, ಇಷ್ಟೆಲ್ಲವನ್ನು ಕೇಳಿ ಮಾಡಿದ ಅಪರಾಧವನ್ನು ಒಪ್ಪಿಕೊಂಡು ಒಬ್ಬ ಹಿಂದಿನ ವಾಲಿಯಾಗಿ ನೀನು ಬದುಕುವುದಕ್ಕೆ ಸಿದ್ಧನಿದ್ದಿ ಅಂತ ಆದರೆ ಹಿಂದಿನ ವಾಲಿ ಅಂದ್ರೆ ಹೇಗೆ? ಅನ್ಯೋನ್ಯವಾಗಿ ಅಣ್ಣ ತಮ್ಮಂದಿರು ಹೇಗಿದ್ರು ನೀವು ಮಧುವನದಲ್ಲಿ
ಸುಗ್ರೀವನಲ್ಲಿರತಕ್ಕಂತಹ ಸ್ನೇಹಭಾವ ಹೇಗಿತ್ತು. ಒಂದು ಹಣ್ಣು ಸಿಕ್ಕಿದೆ, ಅರ್ಧ ಅವನಿಗೆ ಕೊಟ್ಟು ನೀನು ತಿನ್ನುವಂತಹದ್ದು, ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತಹದ್ದು, ಅನ್ಯೋನ್ಯವಾಗಿ ಬದುಕುವಂತಹ ಜೀವನ, ಅದನ್ನು ಹಾಗೆಯೇ ನೀನು ಉಳಿಸಿಕೊಡುವುದಾಗಿದ್ರೆ, ಮತ್ತೆ ಹಾಗೆ ಮಾಡುವುದಾಗಿದ್ರೆ ನಿನಗೊಂದು ಅವಕಾಶವಿದೆ ವಾಲಿ. ಈಗ ನೀನು ಕೈಯಲ್ಲಿ ಹಿಡಿದಿದೆಯಲ್ಲ ವಾಮ ಹಸ್ತದಿಂದ ನನ್ನ ಬಾಣ, ಆ ಬಾಣವನ್ನು ನಾನು ಹಿಡಿದಿದ್ರಿಂದ ಅದು ಒಳಗೆ ಹೋಗಲಿಲ್ಲ ಅಂತ ನೀನು ತಿಳಿದಿದ್ದಿ ಅಂತ ಭ್ರಮಿಸಿದ್ದೇನೆ ನಾನು. ಒಂದೇ ಬಿಟ್ಟು ನೋಡಂತೆ, ಒಳಗೆ ಕೀಲಿಸಿದ್ದು ದಾಟಿ ಹೋಗುವುದಿಲ್ಲ. ಯಾಕಂದ್ರೆ ಅದು ರಾಮನ ಬಾಣ. ರಾಮನ ಆಜ್ಞೆ ಇಲ್ಲದೆ ಇದ್ರೆ ಯಾವ ಶಾಸನವನ್ನು ಮಾಡುವುದಿಲ್ಲ. ಹಾಗಾಗಿ ನಿನಗಿನ್ನೂ ಬದುಕುವ ಆಸೆ ಇದ್ರೆ, ಹಳೆಯ ವಾಲಿಯ ಹಾಗೆ ನೀನು ಬದುಕುವುದಿದ್ರೆ ನೋಯದೆ ತೆಗೆಯುತ್ತೇನೆ. ರಾಮ ನಿನ್ನ ಬಾಣ ತಾಕಿದ ಮೇಲೆ, ರಾಮರಿಲ್ಲ ಬಾಣ ತಾಗಿದ ಮೇಲೆ ಎನ್ನುಂಟೆ ಭೂಮಿಯೊಳಾಸೆಯನಗಿ ರಾಮನ ಕಾಮಿತ ಬೇರಿಲ್ಲ ಚಿತ್ತ ಮುಕ್ತಿಯ ನಿತ್ತು ಪ್ರೇಮದೇ ಸಲಗಿಲ್ಲ ರಾಮ ಶ್ರೀರಾಮ ರಾಮ ರಾಮ. ಹೇ ದಾಶರಥೆ, ಇಂದ್ರಿಯಗಳಿಗೆ ಅಭಿಮಾನಿ ದೇವತೆ ಯಾರಾಗಿದ್ದಾನೋ ಆ ದೇವೇಂದ್ರನ ಸುಕುಮಾರನಾಗಿಯೂ ನನ್ನ ಇಂದ್ರಿಯಗಳನ್ನು ನಿಗ್ರಹಿಸುವಲ್ಲಿ ನಾನು ಸೋತು ಹೋದೆ. ವ್ಯಾಮೋಹಿತನಾಗಿ ಕ್ರೋಧವನ್ನೇ ಮೂಲವಾಗಿ ಮಡಿಲಲ್ಲಿ ಇಟ್ಟುಕೊಂಡು ಅದನ್ನೇ ಕಾಮವನ್ನಾಗಿ ಪರಿವರ್ತಿಸಿ ನಾನೇ ಮುಂದೆ ನಿಂತು ಕೈಯಾರೆ ಮದುವೆ ಮಾಡಿಸಿದ ನನ್ನ ತಮ್ಮನಾದಂತಹ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ಬಲಾತ್ಕಾರದಿಂದ ಅಂತಃಪುರದಲ್ಲಿ ಬಂಧಿಸಿಟ್ಟೆ. ಓ ದೊರೆಯೇ, ನೀನೆಸೆದ ಎಸುಗೆ ಕೇವಲ ಲೀಲಾಜಾಲವಾದ ಎಸುಗೆ ಅಲ್ಲ, ನಿನ್ನ ಪರಾಕ್ರಮದ ಪ್ರದರ್ಶನಕ್ಕಾಗಿ ನೀನು ತೋರಿಸಿದ ಮಾದರಿ ಪ್ರಯೋಗವಲ್ಲ. ನನ್ನ ಹೃದಯದ ಒಳಗೆ ಹೆಪ್ಪುಗಟ್ಟಿರುವ ಆ ಕ್ರೋಧವನ್ನು, ಸುಗ್ರೀವನ ಜೊತೆಗಿನ ವೈರವನ್ನು ಇನ್ನಿಲ್ಲದೆ ದ್ರವೀಕರಿಸುವುದಕ್ಕಾಗಿ ನೀನದನ್ನು ಪ್ರಯೋಗ ಮಾಡಿದ್ದಿ ಅಂತ ನಾನು ನಂಬುತ್ತೇನೆ. ನಿನ್ನ ಬಾಣ ತಾಕಿದ ಮೇಲೆ ನನ್ನಲ್ಲಿ ಕಾಮವೆನ್ನುವ ವೃಕ್ಷ ಬೆಳೆದು ನಿಂತಿತ್ತು ನೋಡು, ಅದರ ಮೂಲ ಅರ್ಥಾತ್ ಬೇರು ಕತ್ತರಿಸಲ್ಪಟ್ಟಿದೆ ಅಂತ ನನಗೆ ಅರ್ಥವಾಗಿದೆ. ಜಗವೆಲ್ಲ ನಗುತ್ತಿರಲಿ ಜಗದಳಲು ಎನಗಿರಲಿ, ನಾ ನಕ್ಕು ಜಗ ಅಳುವುದ ನೋಡಬಹುದೇ. ಯಾರೋ ಕವಿ ಮನಸ್ಸಿನವನು ಉಚ್ಚರಿಸಿದ್ದನ್ನು ಜಾಂಬವರು ಹೇಳುವುದನ್ನು ಕೇಳಿದ್ದೇನೆ. ನಾನು ನಗುತ್ತಾ ಜಗತ್ತು ಅಳುವುದನ್ನು ಕಾಣಕೂಡದು, ನಾನು ಜಗತ್ತು ಕೂಡಿ ನಗಬೇಕು. ಜಗ ಅಳುವುದಿದ್ರೆ ಅಳುವಿನಲ್ಲಿ ನಾನು ಸಹಭಾಗಿಯಾಗಬೇಕು. ಇಂತಹ ಆದರಣೀಯವಾದ, ಆರ್ಷೇಯವಾದ, ಅಮೋಘವಾದ, ಉಳಿದವರ ಜೊತೆಗೆ ತಳುಕು ಹಾಕಲಾಗದ ವಿಶೇಷವಾದ ಗುಣದ ಹೊರೆಯನ್ನು ಹೊತ್ತಿರುವ ಮಹಿಮಾನ್ವಿತನಾದ ನಿನ್ನ ಪಾದಾಂಬುರುಹಗಳಿಗೆ ಪೊಡಮಟ್ಟು ಭಿನ್ನವಿಸಿಕೊಳ್ಳುವುದು ಇಷ್ಟೇ. ನಾಳೆಯ ದಿವಸ ಸಂಗ್ರಹ ಮಾಡಿದ ಸಂಪತ್ತು ಬಂಡಿಗಟ್ಟಲೆ ಇರಬಹುದು. ನಾನು ಸಾಕಿ ಸಲಹಿದ ನನ್ನ ಅಂತಸ್ತನ್ನೇ ಸೇವಿಸುವುದಕ್ಕಾಗಿ ನಿರೀಕ್ಷಿಸಿ ಬಂದು ಸೇರಿದ ನನ್ನ ಬಳಗದ ಮಂಡೆಗಳು ಸಾಕಷ್ಟಿದ್ದೀತು. ಯಮನ ಭಟರು ಬಂದು ಯಾವುದೇ ಕರುಣೆ ಇಲ್ಲದೆ ನನ್ನ ಕೊರಳಿಗೆ ಯಮಪಾಶವನ್ನು ಹಾಕಿ ಎಳೆದುಕೊಂಡು ಯಮನಾಲಯಕ್ಕೆ ಒಯ್ಯುವ ಕಾಲದಲ್ಲಿ ಈ ಬಂಧು ಬಳಗದವರನ್ನು ಕರೆದು, ಓ ನನ್ನ ಪ್ರೀತಿಯ ಆತ್ಮೀಯರೇ, ನೀವು ನಿಮ್ಮ ಅರ್ಧ ಆಯುಷ್ಯ ನನಗೆ ಕೊಡಿ, ನಾನು ಬದುಕಿಯೇನು ಅಂತ ಕೇಳಿದ್ರೆ ಸಾವಿಗೆ ನಾವಿಲ್ಲ ಬದುಕಿಗೆ ಮಾತ್ರ ಅಂತ ಧಿಕ್ಕರಿಸ್ಯಾರು. ಹಾಗಾಗಿ ಇವರೆಲ್ಲ ಇದ್ದು ಪ್ರಯೋಜನ ಇಲ್ಲ ರಾಮ. ಈಗ ನನಗೆ ಅರ್ಥವಾಗಿದೆ, ನಾನೀಗ ಮೋಕ್ಷದ ಕಡೆಗೆ ಮುಖ ಮಾಡಿದ್ದೇನೆ. ನೀನು ಬದುಕು ಕೊಟ್ಟರು ಆ ಸುಗ್ರೀವನನ್ನು ಹಿಂಸಿಸಿದ ಹಳೆಯ ವಾಲಿಯ ಸ್ಮೃತಿಯ ಭಿತ್ತಿಯಲ್ಲಿ ತುಂಬಿ ಹೋದ ನೆನಪು ದಹಿಸಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನ ಬಾಣ ತಾಕಿದ ಮೇಲೆ ಮುಂದಿನ ಬದುಕಬೇಕೆಂಬ ಆಸೆ ಇಲ್ಲ. ಹಾಗೆಂದು ಒಂದು ಬದುಕು ನನಗೆ ಬೇಕು. ಅದು ಎಂತಹ ಬದುಕು? ಒಮ್ಮೆ ಅಲ್ಲಿಗೆ ಪ್ರವೇಶ ಮಾಡಿದ್ರೆ ಮತ್ತೆ ಬಯಸಿದ್ರು ಇಲ್ಲಿಗೆ ಬರುವುದಕ್ಕೆ ಆಸ್ಪದ ಕೊಡದ ಬದುಕು. ಒಮ್ಮೆ ಅಲ್ಲಿಗೆ ಪ್ರವೇಶ ಮಾಡಿದ್ರೆ ಈ ಲೌಕಿಕವಾಗಿ ಬಾಧಿಸುವ ಚಿಂತೆ, ನೋವು, ದುಃಖ, ದುಮ್ಮಾನ ಯಾವುದು ಬಾಧಿಸದ ಬದುಕು. ಅದನ್ನು ನನ್ನನ್ನು ಕೊಟ್ಟು ಉದ್ಧರಿಸು. ಅದರ ಮೊದಲು ಲೌಕಿಕವಾದ ಪಾಶಗಳ ಕಟ್ಟುಗಳಿಂದ ಕಳಚಿಕೊಳ್ಳುವುದಕ್ಕಾಗಿ ನನ್ನನ್ನು ಸಿದ್ಧ ಮಾಡಿಕೊಳ್ಳಬೇಕಲ್ಲ. ನನ್ನ ಪತ್ನಿಯಾದ
ತಾರೆ ಕಣ್ಣೀರು ಗೆರೆದು ನನ್ನ ಮೈಯನ್ನು ತೊಳೆಯುತ್ತಿದ್ದಾಳೆ. ವಿರೋಧಿಯಾಗಿರುವ ನನ್ನ ಮೈಯನ್ನು ಮೆಟ್ಟಬಹುದಾಗಿರುವ, ತುಚ್ಛೀಕರಿಸಬಹುದಾದ, ಅಸಹ್ಯದಿಂದ ಕಾಣಬಹುದಾದ ಅವಕಾಶಗಳ ನಡುವೆ ಸುಗ್ರೀವ ಕೈಕಟ್ಟಿ ನಿಂತು ಮೂಕ ವಿಸ್ಮಿತನಾಗಿ ಮರವಟ್ಟು ನನ್ನನ್ನ ಕಡೆಗೆ ನೋಡುತ್ತಾ ಕಣ್ಣೀರ ಧಾರೆಯಿಂದ ನನ್ನ ರಕ್ತವನ್ನು ತೊಳೆಯುತ್ತಿದ್ದಾನೆ. ಇಂತಹ ತಮ್ಮನಿಗೆ ನಾನು ಅನ್ಯಾಯ ಮಾಡಿದೆ. ನನ್ನ ಬಾಲ ಅಂಗದ ಲೌಕಿಕವಾದ ಪರಿಜ್ಞಾನ ಇಲ್ಲದವ. ಇವರೆಲ್ಲರನ್ನೂ ನೀನು ಸುಭದ್ರವಾಗಿ ಕಿಷ್ಕಿಂಧೆಯ ಸಮೇತವಾಗಿ ಪರಿಪಾಲಿಸಬೇಕು ಎನ್ನುವ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಸಾಂತ್ವನದ ಸೊಲ್ಲೆಂದು ಅಂಗೀಕರಿಸಿ ಹೃದಯಕ್ಕೆ ಇಳಿಸಿ ಸಮಾಧಾನದಿಂದ ಐಹಿಕವಾದ ಎಲ್ಲ ಬಂಧನಗಳ ಕಟ್ಟುಗಳಿಂದ ಬಿಡಿಸಿಕೊಂಡು ಆ ಮೋಕ್ಷಧಾಮಕ್ಕೆ ಸಾಗುವುದಕ್ಕೆ ನನಗೆ ಆಸ್ಪದ ಕೊಡಬೇಕು. ಜಯ ಜಯ ರಾಮ, ಜಯ ರಾಮ, ಜಯ ವಾಲಿ ರಾಮ. ಕೊನೆಯ ಕಾಲದಲ್ಲಿ ಯಾವುದೇ ಹತಾಶಾ ಭಾವ ನಿನ್ನಲ್ಲಿ ಇರಬಾರದು, ಇರಕೂಡದು. ಯಾವುದೇ ನೋವನ್ನು ಇಟ್ಟುಕೊಂಡು ನೀನು ಹೋಗಬಾರದು. ಅದಕ್ಕೆ ಬೇಕಾಗಿ ಮನದ ಕಾಳಿಕೆಯೆಲ್ಲ ಕಳೆದು ಶುಭ್ರ ಹಸ್ತನಾದಂತಹ ನೀನು ಈ ಹೊತ್ತು ಮುಮುಕ್ಷುವಾಗಿ ಮೋಕ್ಷದ ಕಡೆಗೆ ಹೋಗ್ತಾ ಇರುವವನು. ಆದ್ದರಿಂದ ಇಹದ ಯಾವುದೇ ವೇದನೆ ನಿನಗೆ ಬೇಡ. ನಿನ್ನ ಹೆಂಡತಿಯಾದಂತಹ ಪತಿವ್ರತೆಯಾದಂತಹ ತಾರೆ ಇರಲಿ, ಮಗನಾದ ಅಂಗದ ಇರಲಿ, ಸುಗ್ರೀವನ ಇರಲಿ, ಅವರೆಲ್ಲರ ಭಾರ ನನ್ನದು ಅಂತ ತಿಳಿ ಹೇಗೆ ಅವರನ್ನು ನಡೆಸಬೇಕು ಹಾಗೆಯೇ ನಾನು ನಡೆಸ್ತೇನೆ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಅಹಂಕಾರ, ಮಮಕಾರಗಳೆಂಬ ಎಲ್ಲ ಲೌಕಿಕ ಪಾಶಗಳ ಕಟ್ಟುಗಳಿಂದ ಕಳಚಿಕೊಂಡು ಅತ್ಯಾನಂದ ತುಂದಿಲನಾಗಿ ಸಚ್ಚಿದಾನಂದನ ಸೌಖ್ಯದ ಸುಖವನ್ನು ಕೊಡವಲ್ಲ ಸಾಗರವನ್ನು ಸೇರುವುದಕ್ಕಾಗಿ ಸಾಗುತ್ತಿದ್ದೇನೆ. ಒಮ್ಮೆ ಈ ಬಾಣವನ್ನು ತೆಗೆದು ಬಿಡು, ತಾಳಲಾರೆನು ಬಾಣದ ಉರಿಯನು. ತಥಾ ಕರದಳು ಬರಗು ಪಾಶಾಂಕುಶಧಾರಿಗೆ ಕರುಷದಿ ಭಕ್ತರ ಪೊರೆವ ಬಗೆ ಪುರಗಭೂಷಣನ ಕುಮಾರ ಗಜವದನನ ಶರಣ ಕಮಲಗೆ ಆರತಿ ಎತ್ತಿದೆ, ಆರತಿ ಎತ್ತಿದೆ. ಗಜಮುಖದ ಬಗೆ ಗಣಪತಿ